ಪ್ರವಚನಕ್ಕಿಂತ ಮುಂಚೆ ಆಚಾರ್ಯರ ಪರಿಚಯ. ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದ್ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಸಂಡೇವ ಸತ್ಸಂಗದಿಂದ ಎಲ್ಲರಿಗೂ ಸ್ವಾಗತ. ಕ್ರೋಧಿ ನಾವು ಸಂವತ್ಸರದ ರಾಮನವಮಿ ಪ್ರಯುಕ್ತ ಸಮಗ್ರ ಭಾಗವತ ಚಿಂತನ ಎಂಬ ಪ್ರವಚನ ಮಾಲಿಕೆಯನ್ನು ಆಯೋಜಿಸಿದ್ದೇವೆ. ಶ್ರೀಮದ್ ಭಾಗವತದ 12 ಸ್ಕಂದಗಳನ್ನು 13 ದಿವಸಗಳಲ್ಲಿ ತಿಳಿಯುವ ಪ್ರಯತ್ನ. ಇದನ್ನ ಭಾಗವತ ದ್ವಿಸಪ್ತಾಹ ಎಂದು ಕರೆಯುತ್ತಿದ್ದೇವೆ. ಇಂದು 12ನೇ ಸ್ಕಂದವನ್ನು ಶ್ರೀ ಐತ್ರೇಯ ಆಚಾರ್ಯರಿಂದ ತಿಳಿಯೋಣ. ಅವರ ಪರಿಚಯ ನಮ್ಮ ಗುಂಪಿನ ಮೋಹನ್ ಕೌಜಳಗಿ ಅವರು ಮಾಡಿಕೊಡುತ್ತಾರೆ. ಧನ್ಯವಾದಗಳು ಮಹಿತ. ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮ ಗುರುಭ್ಯೋ ನಮಃ, ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಎಲ್ಲರಿಗೂ ನಮ್ಮ ಸ್ಯಾಂಡಿಯಾಗೋ ಸತ್ಸಂಗದ ಪರವಾಗಿ ನಮಸ್ಕಾರಗಳು ಹಾಗೂ ಸ್ವಾಗತ. ಸತತವಾಗಿ ಕಳೆದು 12 ದಿನಗಳಿಂದ ಭಾಗವತದ 11 ಸ್ಕಂದಗಳನ್ನ ಕೇಳುವ, ಭಗವಂತನ ಲೀಲೆಗಳನ್ನ ಅರಿಯುವ ಮತ್ತು ಮಧ್ವ ಸಿದ್ಧಾಂತದ ವಿಚಾರಗಳನ್ನ ತಿಳಿದುಕೊಳ್ಳುವ ಅವಕಾಶ ಸಿಕ್ಕಿತ್ತು. ಇವತ್ತು ಭಾಗವತದ ಕೊನೆಯ ಸ್ಕಂದ, ಈ ಪ್ರವಚನವನ್ನ ಶ್ರೀ ಐತರೇಯ ಆಚಾರ್ಯರಿಂದ ಕೇಳುವ ಭಾಗ್ಯ ಮೂಡಿ ಬಂದಿದೆ. ಅವರನ್ನ ಪರಿಚಯಿಸುವ ಸುಯೋಗ ನನ್ನದಾಗಿದೆ. ಐತರೇಯ ಆಚಾರ್ಯವರು ವ್ಯಾಸರಾಜ ಮಠದ ದಿವಾನರಾದ ಬ್ರಹ್ಮಣ್ಣಾಚಾರ್ಯರ ಸುಪುತ್ರರು. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ, ವ್ಯಾಕರಣ, ವೇದಾಂತಗಳ ಅಧ್ಯಯನ ಇವರು ಮಾಡಿರ್ತಾರೆ. ಇವರದು ಶ್ರೀ ವಿಶ್ವೇಶ್ವ ತೀರ್ಥ ಪಾದರಲ್ಲಿ ಶ್ರೀಮನ್ ನ್ಯಾಯ ಸುಧಾ ಮಂಗಳ ಆಗಿರ್ತದೆ. ಇವರ ಉಪನ್ಯಾಸ ಶೈಲಿಯು ತುಂಬಾ ಸೊಗಸಾಗಿದ್ದು ಎಲ್ಲರ ಮನ ಮುಟ್ಟುವ ಹಾಗೆ ಇವರು ಮಾಡ್ತಾರೆ ಉಪನ್ಯಾಸವನ್ನ. ಇತ್ತೀಚೆಗೆ ನಡೆದ ಅಯೋಧ್ಯೆಯ ಶ್ರೀ ರಾಮನ ಪ್ರತಿಷ್ಠಾ ದಿನಗಳಲ್ಲಿ ಅನೇಕ ಸಜ್ಜನರಿಗೆ ಯಾತ್ರೆಯನ್ನ ಮಾಡಿಸುವಂತಹ ಜವಾಬ್ದಾರಿಯನ್ನ ಅತಿ ದಕ್ಷವಾಗಿ ಅವರು ನಿಭಾಯಿಸಿದ್ರು. ಇವರ ವ್ಯಕ್ತಿತ್ವ ಸರಳವಾಗಿದ್ದರೂ ಇವರ ಪ್ರವಚನಗಳು ಪ್ರಭಾವಕಾರಿಯಾಗಿರ್ತದೆ. ಅಂಥವರಿಗೆ ಪರಿಚಯ ಮಾಡಿಕೊಟ್ಟದ್ದು ನನ್ನ ಭಾಗ್ಯ ಇವತ್ತು. ಆಚಾರ್ಯ ನಮಸ್ಕಾರ ಹಾಗೂ ಸತ್ಸಂಗದ ಪರವಾಗಿ ನಿಮಗೆ ಸ್ವಾಗತ. ನೀವು ಈಗ ಶುರು ಮಾಡಬಹುದು. ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ವಿಡಿಯೋನೂ ಕರೆಕ್ಟ್ ಆಗಿದೆ ಆಚಾರ್ಯರೇ. ಸೃಷ್ಟಿ ಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವಿಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಆಪಾದಮೌಳಿ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆರೆದ ಎಲ್ಲ ಆಸ್ತಿಕ ಬಂಧುಗಳನ್ನ ಅಭಿನಂದಿಸ್ತಾ ರಾಮಾಯಣದ ದ್ವಿಸಪ್ತಾಹ ನಡೀತಾ ಇದ್ದು ಅದರಲ್ಲಿ ಇವತ್ತು ಸಮಾಪ್ತಿಯ ಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಭಾಗವತದ ಕಥೆಯನ್ನ ಪದ್ಮಪುರಾಣ ಉಲ್ಲೇಖ ಮಾಡ್ತಾ
ಸ್ವಕೀಯಂ ಯದ್ ಭವೇತ್ ತೇಜಃ ತಚ್ಚ ಭಾಗವತೆ ನ್ಯಧಾತ್ ಅಂತ ಉಲ್ಲೇಖ ಮಾಡಿ. ಭಾಗವತದ ಮಹತ್ವ ಎಷ್ಟಿದೆ, ಯಾಕೆ ಭಾಗವತದ ಸಪ್ತಾಹ ಅಥವಾ ಭಾಗವತದ ಏನು 15 ದಿನ ಇವೆಲ್ಲ ಯಾಕೆ ತುಂಬಾ ಪ್ರಶಸ್ತವಾಗಿದೆ ಅಂದ್ರೆ, ಭಗವಂತ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ಎಲ್ಲ ತೇಜಸ್ಸನ್ನ ಸಂಗ್ರಹ ಮಾಡಿ ಅದನ್ನ ಭಾಗವತದಲ್ಲಿ ಇಟ್ಟಿದ್ದಾನಂತ. ಹಾಗಾಗಿಯೇ ಭಾಗವತ ಅಂದ್ರೆ ಅದು ಭಗವಂತನ ಸಾಕ್ಷಾತ್ ಪ್ರತೀಕ, ಭಗವಂತನ ಸಾಕ್ಷಾತ್ ರೂಪವನ್ನ ಭಾಗವತ ಅಂತ ಶಾಸ್ತ್ರಗಳು ಕೊಂಡಾಡ್ತಾ ಇದೆ. ಅದರಲ್ಲಿಯೂ ಕೂಡ ಈ ಭಾಗವತ ಸಾಕ್ಷಾತ್ ವೇದಕ್ಕೆ ಸಮಾನ ಅಂತ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಪದ್ಮಪುರಾಣವೇ ಇದನ್ನ ಉಲ್ಲೇಖ ಮಾಡ್ತಾ, ಭಗವಾನ್ ವೇದವ್ಯಾಸ ದೇವರು ಯಾರು ವೇದಗಳನ್ನ ವಿಭಾಗ ಮಾಡಿ ಮನುಷ್ಯರ ಸಾಧನೆಗೆ ಅನುಕೂಲ ಮಾಡಿಕೊಟ್ರೋ ಅದೇ ಭಗವಾನ್ ವೇದವ್ಯಾಸ ದೇವರು ಈ ಬ್ರಹ್ಮ ಸಂಹಿತವಾದ ವೇದ ಸದೃಶವಾದ ಈ ಭಾಗವತ ಮಹಾಪುರಾಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಇಂಥ ಭಾಗವತ ಮಹಾಪುರಾಣದಲ್ಲಿ 11 ಸ್ಕಂಧಗಳು ಕಳೆದು ಹೋಗಿದ್ದಾವೆ. ಅದರಲ್ಲಿ ಸುಮ್ಮನೆ ಒಮ್ಮೆ ನಾವು ಮೆಲುಕು ಹಾಕೋದಾದ್ರೆ ನಿಜವಾದ ಕಥೆ 10 ಸ್ಕಂಧದಲ್ಲಿ ಮಾತ್ರ, 11 ಸ್ಕಂಧಗಳಲ್ಲಿ ಮಾತ್ರ. ಮೊದಲನೆಯ ಸ್ಕಂಧದಲ್ಲಿ ಪೂರ್ತಿ ಭಾಗವತ ಯಾಕೆ ಹೊರಡಿತು ಅಂತ ಹೇಳುವ ಕಥೆ ಇದ್ದು, ಕೊನೆಗೆ ಪರೀಕ್ಷಿನ್ ಮಹಾರಾಜರು ತಾವು ಪ್ರಾಯೋಪವೇಶಕ್ಕೆ ಗಂಗಾದ್ವಾರದಲ್ಲಿ ಕುಳಿತಾಗ ಶುಕಾಚಾರ್ಯರ ಆಗಮನವಾಯಿತು. ಬಂದಂತಹ ಶುಕಾಚಾರ್ಯರಿಗೆ ಎಲ್ಲ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನ ಮಾಡಿದಂತಹ ಪರೀಕ್ಷಿನ್ ಮಹಾರಾಜರು ಭಗವಂತನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಚ್ಛ್ರೋತವ್ಯ ಮಥೋಜಾಪ್ಯಂ ಅಂತ ಹೇಳ್ತಾ, ಸ್ವಾಮಿ ಅವಶ್ಯ ಕೇಳಬೇಕಾದ್ ಯಾವುದು? ಸಾಯಲಿಕ್ಕೆ ಹೊರಟ ಮನುಷ್ಯ ಅವಶ್ಯವಾಗಿ ಕೇಳಬೇಕಾದಂಥದ್ದು ಯಾವುದು, ಅವಶ್ಯವಾಗಿ ಮಾಡಬೇಕಾದಂಥದ್ದು ಯಾವುದು? ಇದು ಕೇವಲ ಪರೀಕ್ಷಿನ್ ಮಹಾರಾಜರಿಗೆ ಸಂಬಂಧಪಟ್ಟ ಕಥೆಯಾಗಿ ಉಳಿಲಿಲ್ಲ. ಅವರ ಈ ಪ್ರಶ್ನೆಯಿಂದಾಗಿ ಏನಾಯ್ತು, ಈ ಭಾಗವತ ಇಡೀ ಮನುಕುಲಕ್ಕೆ ಸಂಬಂಧಿಸಿದ್ದು ಅಂತಾಯ್ತು. ಯಾಕೆಂದ್ರೆ ಅವರ ಪ್ರಶ್ನೆಯೇ ಹಾಗಿತ್ತಲ್ಲ, ಅವರು ಕೇಳಿದ್ದೇನನ್ನ, ಸಾಯಲಿಕ್ಕೆ ಹೊರಟ ಮನುಷ್ಯ ಅಂದ್ರೆ ಯಾವ ಮಾನವನು ತಾನು ಅಜರಾಮರ ಅನ್ನುವ ಭ್ರಾಂತಿಯಲ್ಲಿ ಇರ್ಲಾರ ಅಲ್ವಾ? ಪ್ರತಿಯೊಬ್ಬ ಮನುಷ್ಯ ಜಾತಸ್ಯ ಹಿ ಧ್ರುವೋ ಮೃತ್ಯುಹು ಧ್ರುವಂ ಜನ್ಮ ಮೃತಸ್ಯ ಚ, ಹುಟ್ಟಿದವ ಒಂದಲ್ಲ ಒಂದಿನ ಸಾಯ್ಬೇಕು. ಕೆಲವರು 10 ವರ್ಷಕ್ಕೆ ಸಾಯ್ಬಹುದು, ಕೆಲವರು ಹುಟ್ಟಿದ ಕೂಡಲೇ ಸಾಯ್ಬಹುದು, ಕೆಲವರು 100 ವರ್ಷಗಳ ಜೀವನವನ್ನ ನಡೆಸಬಹುದು. ಆದರೆ ಮೃತ್ಯು ಅನ್ನೋದು ಎಲ್ಲರಿಗೆ ನಿಶ್ಚಿತ. ಹಾಗಾಗಿ ಪರೀಕ್ಷಿನ್ ಮಹಾರಾಜರು ಏನ್ ಕೇಳಿದ್ರು ಪ್ರಶ್ನೆಯನ್ನ, ಆ ಪ್ರಶ್ನೆ ನಮ್ಮೆಲ್ಲರಿಗೂ ಬರಬೇಕಾದಂಥದ್ದಾದ್ರಿಂದ ಅವರಿಗೋಸ್ಕರ ಅಂತ ಹೊರಟ ಈ ಭಾಗವತ ಪುರಾಣ ನಮ್ಮ ಜೀವನಕ್ಕೂ ಸಂಬಂಧಪಟ್ಟದ್ದಾಗಿರುತ್ತೆ. ಹಾಗಾಗಿ ಈ ಭಾಗವತ ಮಹಾಪುರಾಣ ಅಲ್ಲಿಂದ ದ್ವಿತೀಯ ಸ್ಕಂಧದಿಂದ ಪ್ರಾರಂಭವಾಗಿದೆ. ಭಗವಂತನ ವಿರಾಟ್ ರೂಪದ ಧ್ಯಾನದೊಂದಿಗೆ ಭಾಗವತ ಕಥೆಯನ್ನ ನಮ್ಮ ಶುಕಮುನಿಗಳು ಪ್ರಾರಂಭ ಮಾಡುತ್ತಾ 11 ಸ್ಕಂಧಗಳ ವರೆಗಿನ ಕಥಾಭಾಗವನ್ನ ನಾವಿಲ್ಲಿಯವರೆಗೆ ಕಂಡಿದ್ದೇವೆ. 11ನೆಯ ಸ್ಕಂಧ ಅನ್ನೋದು ಒಂದು ಲೆಕ್ಕದಲ್ಲಿ ಭಾಗವತದ ಸಾರ ರೂಪ ಅಂತ ಕೊಂಡಾಡ್ತಾರೆ. ಹೇಗೆ ಮಹಾಭಾರತದ ಸಾರಭೂತವಾದ್ದು 2 ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮಗಳು, ಹಾಗೆ ಭಾಗವತದ ಸಾರಭೂತವಾದ್ದು 11 ಸ್ಕಂಧ ಅಂತ. ಅದರಲ್ಲಿಯೇ ಬರುವಂಥದ್ದು ಎಲ್ಲ ಅವಧೂತ ಗೀತೆ, ನಮ್ಮ ಭಿಕ್ಷು ಗೀತಾ, ಉದ್ಧವ ಗೀತಾ ಮೊದಲಾದ ಅನೇಕ ಗೀತೆಗಳು ಭಾಗವತದ ಸಾರ ರೂಪವಾಗಿ 11 ಸ್ಕಂಧದಲ್ಲಿ ಬಂದ್ರೆ, 12 ಸ್ಕಂಧದಲ್ಲಿ ಮೊದಲು ಪರೀಕ್ಷಿನ್ ಮಹಾರಾಜರು ತಾವು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಭಗವಂತ ತಾನು ಈ ಜಗತ್ತನ್ನ ಬಿಟ್ಟು ಹೊರಟು ಬಿಟ್ಟ. ಈ ಜಗತ್ತನ್ನ ಭಗವಂತ ತಾನು ಬಿಟ್ಟು ಹೊರಟಾಗ ಮುಂದೆ ಯಾವೆಲ್ಲ ರಾಜ ಮಹಾರಾಜರುಗಳು ಈ ಪ್ರಪಂಚವನ್ನ ಆಳಿದ್ರು ಅವರ ಬಗ್ಗೆ ಹೇಳ್ರಿ ಅಂತ ಪರೀಕ್ಷಿನ್ ಮಹಾರಾಜರು ತಾವು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೊರಟಂಥದ್ದೇ ಸಮಗ್ರ 12 ಸ್ಕಂಧ. ಈ 12 ಸ್ಕಂಧದಲ್ಲಿ ಪರೀಕ್ಷಿನ್ ಮಹಾರಾಜರ ಪ್ರಶ್ನೆ, ಸ್ವಧಾಮಾನುಗತೆ ಕೃಷ್ಣೇ ಯದು ವಂಶ ವಿಭೂಷಣೆ ಕಸ್ಯ ವಂಶೋ ಭವತ್ ಪೃಥ್ವ್ಯಾಮೇತದಾಚಕ್ಷ್ವಮೇ ಮುನೆ. ಕೃಷ್ಣೇ ಸ್ವಧಾಮಾನುಗತೆ, ಭಗವಂತ ಕೃಷ್ಣ ತಾನು ಪರಂಧಾಮಕ್ಕೆ ಹೊರಟಾಯಿತು. ಭಗವಂತ ಕೃಷ್ಣ ಎಲ್ಲಿಯವರೆಗೆ ಭೂಲೋಕದಲ್ಲಿದ್ದ ಅಲ್ಲಿಯವರೆಗೆ ಜನ ಬಹಳ ಕ್ಷೇಮವಾಗಿದ್ರು.
ಯಾವಾಗ ಕೃಷ್ಣ ಪರಮಾತ್ಮ ತಾನು ಭೂಲೋಕವನ್ನ ಬಿಟ್ಟು ಪರಂಧಾಮಕ್ಕೆ ಹೊರಟು ಬಿಟ್ಟ, ಆಗ ಇಡೀ ಲೋಕವೇ ಅಸ್ತವ್ಯಸ್ತವಾಯಿತು. ಎಷ್ಟು ಅಸ್ತವ್ಯಸ್ತವಾಯಿತು ಅಂದ್ರೆ ಭಾಗವತ ಉಲ್ಲೇಖ ಮಾಡುತ್ತೆ, ಯಾವ ಕೃಷ್ಣನ 16,000 ಪತ್ನಿಯರಿದ್ರೋ ನರಕಾಸುರನ ಸೆರೆಮನೆಯಿಂದ ಬಿಡಿಸಿ ತಂದವರು, ಅವರನ್ನ ಅರ್ಜುನ ಮರಳಿ ಕರ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣನ ಆದೇಶದಂತೆ ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಕರ್ಕೊಂಡು ಬರುವಾಗ ಮಧ್ಯದಲ್ಲಿ ಕಾಡುಗಳ್ಳರ ಗುಂಪು 16,000 ಮಂದಿಯನ್ನು ಅಪಹಾರ ಮಾಡಿದೆ. ಯಾರ ಸಂರಕ್ಷಣೆಯಲ್ಲಿದ್ದ 16,000 ಮಂದಿ? ಅರ್ಜುನನ ಸಂರಕ್ಷಣೆ. ಯಾವ ಅರ್ಜುನ ಗಾಂಧೀವವನ್ನು ಧರಿಸಿಕೊಂಡು 18 ಅಕ್ಷೌಹಿಣಿಗಳ ಮಧ್ಯದಲ್ಲಿ ಲೀಲಾಜಾಲವಾಗಿ ಸಂಚಾರ ಮಾಡ್ತಾ ಅನೇಕ ಅಕ್ಷೌಹಿಣಿ ಸೈನ್ಯವನ್ನ ಏಕಾಕಿಯಾಗಿ ಸಂಹಾರ ಮಾಡಿದ. ಯಾವ ಅರ್ಜುನ ಅಶ್ವತ್ಥಾಮ, ದ್ರೋಣ, ಕೃಪಾ, ಕರ್ಣ, ದುರ್ಯೋಧನ ಮೊದಲಾದವರಿದ್ದ ಕೌರವ ಸೈನ್ಯವನ್ನ ಎದುರಿಸಿ ಧೈರ್ಯದಲ್ಲಿ ನಿಂತು ಯುದ್ಧ ಮಾಡಿದ್ದ. ಅಂಥ ಅರ್ಜುನನ ಸಂರಕ್ಷಣೆಯಲ್ಲಿದ್ದಂತಹ ಅಷ್ಟೂ ಮಂದಿ ಹೆಂಗಳೆಯರನ್ನ ದಸ್ಯುಗಳು ಅಂದ್ರೆ ಕಾಡುಗಳ್ಳರು, ಡಕಾಯಿತರ ಗುಂಪು. ಅವರು ನುರಿತ ಸೈನಿಕರಲ್ಲ, ಟ್ರೈನ್ಡ್ ಸೋಲ್ಜರ್ಸ್ ಅಲ್ಲ. ಅವರು ಯಾರು? ಅಂತಹ ಕಾಡುಗಳ್ಳರ ಗುಂಪು ಅವರನ್ನ ಅಪಹಾರ ಮಾಡಿಬಿಡ್ತು. ಧರ್ಮರಾಜನ ಬಳಿ ಅರ್ಜುನ ತಾನು ಬಂದು ಹೇಳ್ಕೊಳ್ತಾನೆ, ಅಣ್ಣ, ಇಲ್ಲಿಯವರೆಗೆ ನಾವೆಲ್ಲ ಅಂದುಕೊಂಡಿದ್ವಿ ನಮ್ಮ ಎಲ್ಲ ಏಳ್ಗೆಗೆ ಜವಾಬ್ದಾರಿಗಳು ನಾವೇ ಅಂತ ಭಾವಿಸಿದ್ವಿ. ಆದ್ರೆ ನನಗೆ ಇವತ್ತು ಸ್ಪಷ್ಟ ಆಯ್ತು, ನಾವೆಲ್ಲ ಚೆನ್ನಾಗಿದ್ದದ್ದು ಕೃಷ್ಣ ನಮ್ ಜೊತೆ ಇದ್ದ ಅನ್ನುವ ಒಂದೇ ಕಾರಣದಿಂದ. ಅವನು ಹೇಳ್ತಾನೆ, ಅದೇ ಬಿಲ್ ಇತ್ತು. ಯಾವ ಬಿಲ್ಲಿಂದ ನಾನು 18 ಅಕ್ಷೌಹಿಣಿ ಸೈನ್ಯವನ್ನ ಎದುರಿಸಿದೆ, ಅದೇ ಬಿಲ್ಲು ನನ್ನ ಕೈಯಲ್ಲಿತ್ತು. ಅದೇ ಬಾಣಗಳು ನನ್ನ ಬತ್ತಳಿಕೆಯಲ್ಲಿದ್ದುವು. ಅದೇ ರಥದಲ್ಲಿ ಕುಳಿತಿದ್ದೆ. ಏನು ಡಿಫ್ರೆನ್ಸ್ ಇರ್ಲಿಲ್ಲ. ಒಂದು ಡಿಫ್ರೆನ್ಸ್ ಇತ್ತು. ಏನು? ಕೃಷ್ಣ ಸಾರಥಿಯಾಗಿ ಇರ್ಲಿಲ್ಲ. ನಾನು ಸೋತ್ ಹೋದೆ. ಈ ಪ್ರಶ್ನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಪರೀಕ್ಷಿನ್ ಮಹಾರಾಜರು ಕೇಳ್ತಾ, ಯದುವಂ ಕೃಷ್ಣ ತಾನು ಭೂಮಿಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಂದವ. ಅಂಥ ಕೃಷ್ಣ ಪರಮಾತ್ಮನೇ ಭೂಮಿಯನ್ನ ಬಿಟ್ಟೋದ್ಮೇಲೆ ಭೂಮಿಯನ್ನ ಯಾರು ಆಳಿದ್ದಾರೆ? ಈ ಕಥೆ ನಮ್ಗೆ ಇದು. ನಮ್ಮ ಜೀವನದಲ್ಲಿ ನಾವೆಲ್ಲ ಅರ್ಜುನನ ಹಾಗಿರ್ಬೇಕು. ಅರ್ಜುನನ ಹಾಗಿರ್ಬೇಕು ಅಂದ್ರೆ ಯಾವ ಸಮಸ್ಯೆ ಬಂದ್ರೂ ದೇವರನ್ನ ಮುಂದಿಡ್ಬೇಕು. ಅರ್ಜುನ ಕುರುಕ್ಷೇತ್ರದ ರಣಾಂಗಣದಲ್ಲಿ ಗೆಲ್ಲಿಕ್ಕೆ ಸಾಧ್ಯವಾದದ್ದು ಯಾಕೆ ಅಂದ್ರೆ ಮುಂದೆ ಕೃಷ್ಣ ಕೂತಿದ್ದಾನಾದ್ರಿಂದ. ಕೃಷ್ಣ ಗೀತೋಪದೇಶ ಮಾಡುವ ಸಂದರ್ಭದಲ್ಲಿ ಇದನ್ನ ಹೇಳಿಯೂ ಸ್ಪಷ್ಟ ಮಾಡ್ತಾನೆ, ಇವರೆಲ್ಲರ ಆಯುಷ್ಯವನ್ನ ನಾನು ಅಪಹಾರ ಮಾಡಿಬಿಟ್ಟಿದ್ದೇನೆ, ನೀ ಸುಮ್ನೆ ಬಾಣ ಬಿಡು, ಅವ್ರು ಕೆಳಗೆ ಬೀಳ್ತಾರ. ಭೀಷ್ಮಾಚಾರ್ಯರು ಭಾಗವತದಲ್ಲಿ ಇದನ್ನ ಗುರುತಿಸಿ ಉಲ್ಲೇಖ ಮಾಡ್ತಾರೆ. ಅವರಂತಾರೆ, ಅಪಹೃತ ಪರಸೈನಿಕಾಯು ರಕ್ಷಣಾ. ಯಾರು ತನ್ನ ಕಣ್ಣುಗಳಿಂದಲೇ ಪರ ಸೈನಿಕರ, ಎದುರಾಳಿ ಸೈನಿಕರ ಆಯುಷ್ಯನ್ನ ಅಪಹಾರ ಮಾಡಿದ್ನೋ ಅಂತಹ ಕೃಷ್ಣನಿಗೆ ನಮಸ್ಕಾರ ಮಾಡ್ತೇನೆ ಅಂತ. ನಾವು ನಮ್ ಜೀವನದಲ್ಲಿ ಅನೇಕ ಪ್ರಸಂಗಗಳು ಹೀಗೆ ಬರುತ್ತೆ. ನಾವು ಏನೋ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ತೇವೆ, ಅದು ಮತ್ತಿನ್ನೇನೋ ಆಗಿ ಹೋಗುತ್ತೆ. ನಾವ್ ಅಂದುಕೊಂಡ ಕೆಲಸವೇ ಕೈಗೂಡೋಲ್ಲ. ಇಂಥ ಪರಿಸ್ಥಿತಿಗಳು ಬಂದಾಗ ನಮ್ಗೆಲ್ಲ ಅನ್ನಿಸೋದುಂಟು, ಛೇ ಯಾಕಪ್ಪ ಹೀಗಾಯ್ತು, ದೇವ್ರು ನಮ್ಗೆ ಹೀಗ್ ಮಾಡ್ತಾನೆ ಯಾಕೆ? ಅದಕ್ಕೆ ತುಂಬಾ ಉತ್ತರ ಬಹಳ ಸುಲಭ. ನಾವು ದೇವ್ರ ಹತ್ರ ಹೋದಾಗ ಏನು ಕೇಳ್ಕೊಳ್ತೇವೆ ಅನ್ನೋದ್ರ ಮೇಲೆ ರಿಸಲ್ಟ್ ಡಿಪೆಂಡ್ ಆಗತ್ತೆ ಅನ್ನತ್ತೆ ಶಾಸ್ತ್ರ. ನಾವು ದೇವರ ಹತ್ರ ಹೋಗಿ, ದೇವ್ರೆ ಇಂಥ ಒಂದ್ ಕೆಲಸ ಬಂದಿದೆ, ನಾ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅನುಗ್ರಹ ಮಾಡು, ದೇವ್ರ ಅನುಗ್ರಹ ಮಾಡ್ತಾನೆ. ಭಗವಂತ ಎಂದೂ ನಮ್ ಕೈ ಬಿಡೋಲ್ಲ, ನಮ್ ಜೊತೆಗೆ ದೇವ್ರ ಇರ್ತಾನೆ. ಆದ್ರೆ ನಾವು ಹೋಗಿ, ದೇವರೇ ಈ ಕೆಲಸ ನಾ ಮಾಡ್ಬೇಕು ಅನ್ಕೊಂಡಿದ್ದೇನೆ ಅಂದ್ರೆ ದೇವ್ರಂತಾನೆ, ಹೌದಾ ಹಾಗಾದ್ರೆ ಮಾಡು, ನಾ ಪಕ್ಕದಲ್ಲಿ ನಿಂತಿರ್ತೇನೆ. ಅದೇ ನಾವು ದೇವ್ರ ಹತ್ರ ಹೋಗಿ, ದೇವರೇ ಹೀಗೊಂದು ಪ್ರಸಂಗ ಬಂದಿದೆ, ಈ ಕೆಲಸ ನೀನ್ ನಡೆಸಿ ಕೊಡು ಅಂತ ಕೇಳಿದ್ರೆ ದೇವ್ರಂತಾನೆ, ಹೌದಾ ನಾನ್ ನಡೆಸ್ತೇನೆ, ನೀ ಪಕ್ಕದಲ್ಲಿ ನಿಂತಿರು. ಯಾವುದನ್ ಮಾಡಬೇಕು? ಈ ವಿಮಾನವನ್ನ ಹಾರಾಟ ಮಾಡುವಾಗ ಯಾರು ನುರಿತ ಪೈಲಟ್ ಇರ್ತಾನೋ ಅವನು ಪ್ರಧಾನ, ಇನ್ನೊಬ್ಬರು ಜೊತೆಗಿರ್ತಾರೆ. ಅವ್ರು ಅವರು ಯಾರು ಪ್ರಧಾನ ಇರ್ತಾರೋ ಅವರಿಗಿಂತ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವವರು ಅಂತ. ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ನಾವೇ ಪೈಲಟ್ಗಳಾಗಿ ಮುಂದೆ ಕೂಡ್ತೇವೆ ಅಂತ ಹೋಗಬಾರ್ದು. ದೇವರನ್ನ ಪೈಲಟ್ ಸೀಟಲ್ಲಿ, ಪ್ರಧಾನದ ಸೀಟ್ ನಲ್ಲಿ ದೇವರನ್ನ ಕೂಡಿಸಿ ನಾವು ಭಗವಂತನ ಪಕ್ಕ ಇರ್ಬೇಕು. ನೀನು ದೇವರೇ ನಡೆಸು, ನಾನು ಜೊತೆಗೆ ನಿಂತು
ನಿನ್ನಿಂದ ಪ್ರೇರಿತನಾಗಿ ಏನ್ ಮಾಡಬಹುದು ಅಷ್ಟು ಮಾಡ್ತೇನೆ ಅಂತ ಕೈ ಮುಗಿಬೇಕಂತೆ. ಹೀಗ್ ಮಾಡಿದ್ರೆ ಭಗವಂತ ಎಲ್ಲ ಕರ್ತವ್ಯಗಳನ್ನ ತಾನೇ ನಡೆಸಿ ನಮ್ಗೆ ಯಶಸ್ಸನ್ನ ತಂದು ಕೊಡ್ತಾನೆ. ಈ ಎಲ್ಲ ನಿಟ್ಟಿನಲ್ಲಿ ಪರೀಕ್ಷಿನ್ ಮಹಾರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಧಾಮಾನುಗತೆ ಕೃಷ್ಣೇ ಯದು ವಂಶ ವಿಭೂಷಣೆ ಕಸ್ಯ ವಂಶೋ ಭವತ್ ಪೃಥ್ವ್ಯಾಮೇತದಾಚಕ್ಷ್ವ ಮೇ ಮುನೆ. ಭಗವಂತ ತಾನು ಸ್ವಧಾಮಕ್ಕೆ ಹೊರಟಾಗ ಯಾರ ವಂಶ ಮುಂದೆ ಭೂಮಿಯನ್ನ ಆಳಿದೆ ಇದನ್ನ ವರ್ಣನೆ ಮಾಡ್ರಿ ಅಂತ ತಾನು ಕೇಳಿದ್ದಾನೆ. ಹೀಗೆ ಕೇಳಿದ್ರೆ ಅದಕ್ಕೆ ಶುಕಮುನಿಗಳು ಉತ್ತರ ಕೊಡುತ್ತಾ, ಯೋಂತ್ಯಃ ಪುರಂಜಯೋ ನಾಮ ಭಾವ್ಯೋ ಬಾರ್ಹದ್ರಥೋ ನೃಪ ತಸ್ಯಾಮಾತ್ಯಸ್ತು ಶುನಕಃ ಹೃತ್ವಾ ಸ್ವಾಮಿನಮಾತ್ಮಜಂ ಪ್ರದ್ಯೋತ ಸಂಯಂ ರಾಜಾನಂ ಕರ್ತಾ ಯತ್ಪಾಲಕಃ ಸುತಃ. ಅವ್ರು ಹೇಳ್ತಾ ಮುಂದೆ ಎಲ್ಲ ವಂಶವನ್ನ ಹೇಳ್ತಾ, ಯಾರು ಬೃಹದ್ರಥನ ವಂಶದಲ್ಲಿ ಬಂದ ಕೊನೆ ರಾಜ ಪುರಂಜಯ ಅಂತ ಇದ್ದಾನೆ, ಆ ಪುರಂಜಯ ಅವನ ಅಮಾತ್ಯ, ಅವನ ಹೆಸರು ಶುನಕ ಅಂತ. ಆತ ಏನ್ ಮಾಡಿದ್ದಾನೆ, ಸ್ವಾಮಿನಂ ಆತ್ಮಜಂ ಹೃತ್ವಾ, ಅವನ ತನ್ನ ಸ್ವಾಮಿಯಾದ ಪುರಂಜಯನನ್ನೇ ಕೊಂದು ಅವನ ಅಮಾತ್ಯ. ಕಲಿಗಾಲ ಶುರುವಾಯಿತು ಅನ್ಲಿಕ್ಕೆ ಇದೆಲ್ಲ ಸೂಚಕ ಅಂತ ಹೇಳುತ್ತೆ ಭಾಗವತ. ನಿಜವಾಗಿ ಪುರಂಜನ ಅವನು ರಾಜ, ಆದರೆ ಅವನನ್ನ ಕೊಂದು ಅವನ ಅಮಾತ್ಯನಾದಂತಹ ಯಾವ ಶುನಕ ಇದ್ದಾನೆ ಆತ ತನ್ನ ಮಗನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಹೊರಟ. ಅದರಲ್ಲಿ ತಾನು ಸಫಲನೂ ಆದ. ಕೊನೆಗೆ ಅವನ ವಂಶ ಅದೇ ಮುಂದುವರಿತಾ ಇದೆ. ಅವನ ವಂಶ ಹೀಗೆ ಮುಂದುವರಿತಾ ಅನೇಕ ಮಂದಿ ತಾವು ಮುಂದೆ ಭೂಮಿಯಲ್ಲಿ ರಾಜ್ಯವನ್ನ ಆಳ್ತಾರೆ ಅಂತ ಹೇಳ್ತಾ, ಅಲ್ಲಿ ಇನ್ನೂ ಮತ್ತೇನು ವಿಶೇಷ ಅಂದ್ರೆ ಅವ್ರು ಹೇಳ್ತಾ ಮುಂದೆ ನಂದನ ವಂಶ ರಾಜ್ಯಭಾರ ಮಾಡುತ್ತೆ. ಮಹಾಪದ್ಮ ತಾನು ರಾಜನಾಗ್ತಾನೆ. ಆ ಮಹಾಪದ್ಮನ ಮಕ್ಕಳಾದ ನಂದರು 9 ಮಂದಿ, ಅವರನ್ನೆಲ್ಲ ಒಬ್ಬ ಬ್ರಾಹ್ಮಣ ತಾನು ನಿಗ್ರಹ ಮಾಡ್ತಾನೆ. ಆ ನಿಗ್ರಹ ಮಾಡಿದ ಬ್ರಾಹ್ಮಣ ಮೌರ್ಯ ವಂಶದಲ್ಲಿ ಬಂದವನನ್ನ ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾನೆ ಅಂತ. ಹೀಗೆಲ್ಲ ವಿಸ್ತಾರವಾದ ಯಾವುದು ಈಗ ಚಾರಿತ್ರಿಕವಾದ ದಾಖಲೆ ಅಂತ ಉಳಿದಿದೆ ಅದನ್ನ ಭಾಗವತ ಆಗಲೇ ಹೇಳಿತ್ತು. ಕಲಿಗಾಲದಲ್ಲಿ ಮುಂದೆ ಹೀಗಾಗತ್ತೆ ಅಂತ. ಹೀಗೆ ಕಲಿಗಾಲದಲ್ಲಿ ಮುಂದೆ ರಾಜರೆಲ್ಲ ಆಳ್ತಾರಪ್ಪ. ಆದರೆ ಕಾಲದ ಪ್ರಭಾವ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳ್ತಾ ಶುಕಾಚಾರ್ಯರಂತಾರೆ, ತುಲ್ಯ ಕಾಮ ಇಮೇ ರಾಜನ್ ಮ್ಲೇಚ್ಛ ಪ್ರಾಯಾಶ್ಚ ಭೂಭೃತಃ ಏತೆ ಧರ್ಮಾನೃತ ಪರಾಹ ಫಲ್ಗುದಾಸ್ತೀವ್ರಮನ್ಯವಃ. ಎಷ್ಟು ಈಗಿನ ಎಲ್ಲ ಏನು ಪರಿಸ್ಥಿತಿಗಳಿದ್ದಾವೆ ಅದನ್ನ ಅವಲೋಕಿಸ್ತಾ ಹೋದ್ರೆ ಅವರಂತಾರೆ, ತುಲ್ಯ ಕಾಮ ಇಮೇ ರಾಜನ್, ಈ ಎಲ್ಲ ರಾಜರದ್ದು ಯಾರ್ಯಾರು ಕಲಿಯುಗದಲ್ಲಿ ರಾಜರಾಗ್ತಾರೋ ಅದು ವಂಶ ಪಾರಂಪರ್ಯವಾಗಿ ಬಂದ ಆಡಳಿತದ ಸೂತ್ರವನ್ನ ಅವ್ರು ಹಿಡಿದಿರಬಹುದು, ಅಥವಾ ಒಬ್ಬರನ್ನ ಕೊಂದು ತಾವು ಅಧಿಕಾರಕ್ಕೆ ಬಂದಿರಬಹುದು. ಆದರೆ ಎಲ್ಲರ ಮನೋಧರ್ಮ ಒಂದೇ ರೀತಿ ಇರುತ್ತೆ. ಎಲ್ಲರೂ ತುಲ್ಯ ಕಾಮಹ, ಎಲ್ಲರಿಗೂ ಒಂದರ ಮೇಲೆ ಅಭಿಲಾಷೆ. ಯಾವುದರ ಮೇಲೆ ಅಭಿಲಾಷೆ? ಅಧಿಕಾರದ ಮೇಲೆ ಅಭಿಲಾಷೆ. ಭಾಗವತ ಬಹಳ ಸಂದರ್ಭಗಳಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅಧಿಕಾರದ ಆಸೆ ಇರುವವ ಅಧಿಕಾರಿಯಾಗಿ ಕೂತ್ರೆ ಪ್ರಜೆಗಳೆಲ್ಲ ಪ್ರಾಣ ಬಿಡುವ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳುತ್ತಾರೆ. ಅಧಿಕಾರದ ಲಾಲಸೆ ಇರುವವ ಅಧಿಕಾರಿಯಾಗಿ ಕೂತ್ಕೊಳ್ಬಾರ್ದು. ಯಾರಿಗೆ ರಾಜ್ಯದ ಅಭಿಲಾಷೆ ಇಲ್ಲ ಅಂತಹವನನ್ನ ರಾಜನನ್ನಾಗಿ ಮಾಡ್ಬೇಕು ಅಂತ ಹೇಳುತ್ತೆ. ಯಾಕೆ ಅಂದ್ರೆ ಆತ ರಾಜ್ಯ ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಪಡೋಲ್ಲ, ಹೊರತಾಗಿ ಪ್ರಜೆಗಳ ಅಭಿವೃದ್ಧಿಯ ಬಗ್ಗೆ ಪ್ರಯತ್ನ ಪಡ್ತಾನೆ. ರಾಜ್ಯ ಉಳಿಸ್ಕೊಳಕ್ಕೆ ಪ್ರಯತ್ನ ಪಟ್ಟವನು ಸಿಂಹಾಸನದ ಮೇಲೆ ಕೂತ್ರೆ ಅವನು ಕೊನೆಯವರೆಗೂ ತನ್ನ ಸಿಂಹಾಸನದ ಬಗ್ಗೆ ಚಿಂತೆ ಮಾಡ್ತಾನೆ, ಹೊರತಾಗಿ ಪ್ರಜೆಗಳ ಬಗ್ಗೆ ಆತ ಆಲೋಚನೆಯನ್ನೇ ಮಾಡಲಾರ. ಹಾಗಾಗಿ ಇವರೆಲ್ಲ ಈ ಕಲಿಗಾಲದ ರಾಜರೆಲ್ಲ ಏನಿದ್ದಾರೆ ತುಲ್ಯ ಕಾಮಾಹ, ಇವರೆಲ್ಲ ಒಂದೇ ಮೆಂಟಾಲಿಟಿಯವರು. ಎಲ್ಲರಿಗೆ ಅಧಿಕಾರ ಉಳಿಸಿಕೊಳ್ಳುವ ಆಸೆಯೇ ಇರುತ್ತೆ, ಹೊರತಾಗಿ ಪ್ರಜೆಗಳ ಬಗ್ಗೆ ಯಾರು ಆಲೋಚನೆ ಮಾಡೋಲ್ಲ. ಮ್ಲೇಚ್ಛಪ್ರಾಯ ಅನ್ನತ್ತೆ ಭಾಗವತ. ಎಲ್ಲರೂ ಮ್ಲೇಚ್ಛರಂತೆ ಆಗಿಬಿಡ್ತಾರೆ. ಅಂದ್ರೆ ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಬಿಡ್ತಾರೆ, ವಿಹಿತ ಕರ್ಮಗಳನ್ನ ಬಿಡ್ತಾರೆ. ಯಾವುದನ್ ಮಾಡ್ಬೇಕು ಅದನ್ನ ಮಾಡೋಲ್ಲ, ಯಾವುದನ್ ಮಾಡಬಾರ್ದು ಅದನ್ನೇ ಮಾಡ್ತಾರೆ. ಎಲ್ರು ಪ್ರಾಯಶಃ ಎಲ್ಲರೂ ಹೀಗೆ ಆಗಿಬಿಡ್ತಾರೆ. ಅಧರ್ಮ ಅನೃತ ಪರಾಹ, ಬಾಯಿ ಬಿಟ್ರೆ ಸುಲಲಿತವಾಗಿ ಸುಳ್ಳು ಹೇಳಿಬಿಡ್ತಾರೆ. ಅನೃತ ಪರಾಹ ಅಂತೂ ಭಾಗವತ ಆರಾಮವಾಗಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ಬಾರ್ದು ಅನ್ನುವ ಪ್ರಜ್ಞೆಯೂ ಇರೋಲ್ಲ.
ಜೊತೆಗೆ ಫಲ್ಗುದಾಹ, 10 ಕೇಳಿದ್ರೆ 2 ಕೊಡ್ತಾರೆ. ಸ್ವಲ್ಪ ಫಲ್ಗು ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಲ್ಪ ಅಂತ ಅರ್ಥ. ಅವರು ಕೈ ತುಂಬ ಕೊಡೋಲ್ಲ, ಸ್ವಲ್ಪ ಕೊಡ್ತಾರೆ. ಆದ್ರೆ ಸ್ವಲ್ಪ ಕೊಡೋದಕ್ಕೂ ತೀವ್ರ ಮನ್ಯವ, ಬಹಳ ಸಿಟ್ಟು ಮಾಡ್ತಾರೆ. ಬಹಳ ಸಿಟ್ಟಿನವರು ಇರ್ತಾರೆ, ಎಲ್ಲ ರಾಜರು ಹಾಗಾಗಿ ಬಿಡ್ತಾರಪ್ಪ. ಜೊತೆಗೆ ಸ್ತ್ರೀ ಬಾಲ ಗೋ ದ್ವಿಜಘ್ನಾಶ್ಚ, ಸ್ತ್ರೀಘ್ನರಿರ್ತಾರೆ, ಹೆಣ್ಣು ಮಕ್ಕಳನ್ನ ನಿಷ್ಕರುಣೆಯಿಂದ ಕೊಲ್ಲುವವರಿರ್ತಾರೆ, ಬಾಲಕರನ್ನ ಕೊಲ್ಲುವವರಿರ್ತಾರೆ, ಗೋವುಗಳನ್ನ ಕೊಲ್ಲುವವರಿರ್ತಾರೆ, ಬ್ರಹ್ಮಜ್ಞಾನಿಗಳನ್ನ ಕೊಲ್ಲುವವರಿರ್ತಾರೆ. ಜೊತೆಗೆ ಪರದಾರ ಧನಾದೃತಾಹ, ಪರದಾರ ಪರಧನ ಇವುಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾರ ದುಡ್ಡನ್ನ ಹೇಗೆ ಲಪಟಾಯಿಸೋದು, ಯಾವ ಸ್ಕೀಮ್ ಹಾಕಿ ಯಾವ ದುಡ್ಡನ್ನ ಹೇಗೆ ಹೊಡಿಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಜೊತೆಗೆ ಅಸಂಸ್ಕೃತಾಹ, ಯಾವ ಸಂಸ್ಕಾರವೂ ಇರೋದಿಲ್ಲ. ಕ್ರಿಯಾಹೀನಾಹ, ರಜಸ ತಮಸ್ಸ ಆವೃತಾಹ, ರಜೋಗುಣವೇ ಹೆಚ್ಚಿರುತ್ತೆ ಅಥವಾ ತಮೋ ಗುಣವೇ ಹೆಚ್ಚಿರುತ್ತೆ. ಇಂಥವರೆಲ್ಲ ರಾಜರಾದ್ರೆ ಏನ ಆಗತ್ತೆ ಅಂತ ಹೇಳ್ತಾ ಪ್ರಜೆಗಳ ಪರಿಸ್ಥಿತಿ, ಪ್ರಜಾಸ್ತೆ ಭಕ್ಷಯಿಷ್ಯಂತಿ ಮ್ಲೇಚ್ಛಾಹ ರಾಜನ್ಯ ರೂಪಿಣಃ. ರಾಜರ ರೂಪದಲ್ಲಿರುವ ಮ್ಲೇಚ್ಛರು ಪ್ರಜೆಗಳನ್ನೇ ತಿಂದು ಬಿಡುತ್ತಾರೆ. ತಿನ್ನೋದ ಅಭ್ಯಾಸ ಆದವನಿಗೆ ಏನು ಬೇಕಾದ್ರೆ ತಿನ್ಬಹುದು ಅಂತ. ಹಾಗೆ ದುಡ್ಡು ತಿಂದು ಭೂಮಿ ತಿಂದು ಅಭ್ಯಾಸ ಇರುವವ ಕೊನೆಗೊಂದು ದಿನ ಪ್ರಜೆಗಳನ್ನೇ ತಿಂದು ಬಿಡ್ತಾನೆ. ಹಾಗೆ ಇಂತಹ ರಾಜರು ಕಲಿಗಾಲದಲ್ಲಿ ಹುಟ್ಟುಕೊಳ್ತಾರೋ, ಹಾಗಾಗಿ ಇಂಥ ರಾಜರು ಕಲಿಗಾಲದಲ್ಲಿ ಬರ್ತಾರಪ್ಪ ಮುಂದೆ. ಇಂಥ ರಾಜರು ಬರಬಾರ್ದು ಅಂತಾದ್ರೆ ಅವಾಗ ಕೃಷ್ಣನ ಸಹಕಾರ ಇರಬೇಕು, ಭಗವಂತನ ಅನುಗ್ರಹ ಆಗಬೇಕು. ಆದ್ರೆ ಕಲಿಗಾಲವಾದ್ರಿಂದ ಭಗವಂತ ತಾನು ಅನುಗ್ರಹ ಮಾಡ್ಲಾರ ಅಂದ್ರೆ ಈ ಕಾಲದ ಪ್ರಭಾವವನ್ನ ತಾನು ತಡೀಲಿಕ್ಕೆ ಕೃಷ್ಣ ಪರಮಾತ್ಮ ಪ್ರಯತ್ನ ಪಡ್ಲಾರ. ಯಾಕೆ ಅಂದ್ರೆ ಪರೀಕ್ಷಿನ್ ಮಹಾರಾಜರು ಪ್ರಶ್ನೆ ಮಾಡ್ತಾ ಅವರು ಕೇಳ್ತಾ, ಸ್ವಾಮಿ ಕಲಿಗಾಲ ಅಂತೀರಲ್ಲ, ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ? ಯಾವಾಗಿಂದ ಕಲಿಗಾಲ ಶುರುವಾಯ್ತು? ಯಾಕೆಂದ್ರೆ ಈಗ ನಾವು ಹೀಗೆ ಒಬ್ಬ ವ್ಯಕ್ತಿ ಬಂದ್ರೆ ಯಾವಾಗ ಹುಟ್ಟಿದ್ದು ಅಂತ ಕೇಳುತ್ತೆ. ಪ್ರಾರಂಭ ಯಾವಾಗ? ನಮ್ದು ಡೇಟ್ ಆಫ್ ಬರ್ತ್ ಆಗ ಹುಟ್ಟಿದ್ದು, ಈಗ ಹುಟ್ಟಿದ್ದು. ಹಾಗೆ ಕಲಿಗಾಲದ ಡೇಟ್ ಆಫ್ ಬರ್ತ್ ಏನು ಅಂತ ಪರೀಕ್ಷಿನ್ ಮಹಾರಾಜರು ಕೇಳಿದ್ರು. ಯಾವಾಗಿನಿಂದ ಕಲಿಗಾಲ ಪ್ರಾರಂಭವಾಯಿತು? ಅದಕ್ಕೆ ಶುಕಮುನಿಗಳು ಉತ್ತರ ಕೊಡ್ತಾರೆ, ಯಸ್ಮಿನ್ ಕೃಷ್ಣೋ ದಿವಂ ಯಾತಃ ತಸ್ಮಿನ್ನೇವ ತದಾಹನಿ ಪ್ರತಿಪನ್ನಂ ಕಲಿಯುಗಮಿತಿ ಪ್ರಾಹುಃ ಪುರಾವಿದಃ. ಅವರು ಕೊಟ್ಟ ಉತ್ತರ ನಮ್ಗೆಲ್ಲ ಬಹಳ ಜಾಗರೂಕವಾಗಿ ಕೇಳಿಸ್ಕೊಳ್ಬೇಕಾದ ಉತ್ತರ. ಅವರಂತಾರೆ, ಯಾವತ್ತು ಕೃಷ್ಣ ಭೂಲೋಕವನ್ನ ಬಿಟ್ಟು ತನ್ನ ಧಾಮಕ್ಕೆ ಹೊರಟು ಬಿಟ್ಟ, ಅವತ್ತಿನಿಂದ ಆ ಕ್ಷಣದಿಂದ ಕಲಿಯುಗ ಪ್ರಾರಂಭವಾಯಿತು ಅಂತ ದೊಡ್ಡವರು ಹೇಳ್ತಾರೆ. ನೋಡಿ, ಪರೀಕ್ಷಿನ್ ಮಹಾರಾಜರು ಸಾಮಾನ್ಯವಾದವರಲ್ಲ, ಅವರು ಪಾಂಡವರ ಸಾಕ್ಷಾತ್ ಸಂತತಿ. ಅಂತಹ ಅವರು ಇರೋ ಕಾಲಕ್ಕೇನೆ ಕೃಷ್ಣ ಹೊರಟಾದ್ರಿಂದ ಕಲಿಯುಗ ಪ್ರಾರಂಭವಾಗಿ. ಈ ಕಲಿ ಇದ್ದಾನಲ್ಲ, ಇವನು ಮಹಾಬಲಿಷ್ಠ, ಆದ್ರೆ ಮಹಾ ನಯವಂಚಕ ಅಂತ ಕಲಿಯನ್ ಕರೆಯತ್ತೆ ಶಾಸ್ತ್ರಗಳು. ಏನ್ ನಯವಂಚಕ ಅಂದ್ರೆ, ತಾನು ತನಗಿಂತ ಬಲಿಷ್ಠರು ಕಂಡ್ರೆ ಬಾಗಿ ಬಿಡ್ತಾನಂತ ಕಲಿ. ಅದೊಂದು ಅವನು ಬುದ್ಧಿವಂತಿಕೆ. ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ಸು ಅಂತ ಕನ್ನಡದ್ದೊಂದು ಗಾದೆ. ಕಲಿ ತನಗಿಂತ ಬಲಿಷ್ಠರು ಆ ಸಂದರ್ಭದಲ್ಲಿ ಸಿಕ್ಕಾಗ ಚಿರಬಾಗಿ ಬಿಡ್ತಾನೆ. ಆದ್ರೆ ತಾನು ಸೋಲೋಲ್ಲ, ಬಲಿಷ್ಠ ಅನ್ನಿಸಿಕೊಂಡವ ದುರ್ಬಲ ಆಗೋರ್ಗೂ ಕಾದು ಅವನನ್ನು ಸೋಲಿಸ್ತಾನೆ. ನೋಡಿ ಏನು ಸ್ವಾರಸ್ಯ. ಪರೀಕ್ಷಿನ್ ಮಹಾರಾಜರು ತಾವು ದೇಶ ಸಂಚಾರಕ್ಕೆ ಹೊರಟಾಗ ಕಲಿಯನ್ನ ನೋಡಿದ್ರು. ಎತ್ತು ಮತ್ತು ಹಸುಗಳನ್ನ ಹಿಂಸೆ ಮಾಡ್ತಾ ಇರುವ ವೃಷಲ ರೂಪದಲ್ಲಿರುವ ಕಲಿಯನ್ನ ತಾನು ನೋಡಿದ್ರು. ನೋಡಿ ತಾವೇನ್ ಮಾಡಿದ್ರು, ಆ ಕಲಿಯನ್ನ ನಿಗ್ರಹ ಮಾಡಿ ಅವನನ್ನ 5 ಜಾಗದಲ್ಲಿ ಮಾತ್ರ ಇರುವಂತೆ ಅವನಿಗೆ ಪ್ರತಿಬಂಧಕವನ್ನ ಹಾಕಿದ್ರು. ಕಲಿ ಏನ್ ಮಾಡ್ಬಿಟ್ಟ, ಯಾವಾಗ ಪರೀಕ್ಷಿನ್ ಮಹಾರಾಜರು ಕತ್ತಿ ಹಿಡಿದ್ರು ಕಲಿ ಕಾಲಿಗೆ ಬಿದ್ದ್ಬಿಟ್ಟ. ಆದ್ರೆ ಕೊನೆಗೇನಾಯ್ತು, ಪರೀಕ್ಷಿನ್ ಮಹಾರಾಜರ ಒಳಗೇ ಸೇರಿಕೊಂಡ ಕಲಿ ಋಷಿಗಳ ಕೊರಳಿಗೆ ಸತ್ತ ಹಾವನ್ನ ಹಾಕುವ ಬುದ್ಧಿಯನ್ನ ಪ್ರೇರಿಸ್ಬಿಟ್ಟ. ಏನಾಯ್ತು ಅದರಿಂದ? ಯಾವ ಕಲಿಯನ್ನ ಪರೀಕ್ಷಿನ್ ಮಹಾರಾಜರು ನಿಗ್ರಹ ಮಾಡಿದ್ದೇನೆ ಅಂತ ಭಾವಿಸಿದ್ರು, ಅದೇ ಕಲಿಯೇ ಪರೀಕ್ಷಿನ್ ಮಹಾರಾಜರ ಒಳಗೆ ಸೇರಿಕೊಂಡು ಬ್ರಾಹ್ಮಣ ಶಾಪ ಬರುವಂತೆ ಮಾಡಿಬಿಟ್ಟ.
ಹಾಗಾಗಿಯೇ ಶುಕಮುನಿಗಳು ಹೇಳಿದರು, ಯಸ್ಮಿನ್ ಕೃಷ್ಣ ದಿವಂಯಾತಃ ತಸ್ಮಿನ್ನೇವ ತದಾಹನಿ ಪ್ರತಿಪನ್ನಂ ಕಲಿಯುಗಂ. ಭಗವಂತ ಯಾವಾಗ ಭೂಲೋಕ ಬಿಟ್ಟು ಹೊರಟ, ಕಲಿಯಾಗಲೇ ತನ್ನ ಆಟವನ್ನ ಪ್ರಾರಂಭಿಸಿಬಿಟ್ಟ. ಯಾಕೆಂದ್ರೆ ಕಲಿಯನ್ನ ನಿಗ್ರಹಿಸುವ ಸಾಮರ್ಥ್ಯ ಇರೋದು ಪರಶುಕ್ಲಾತ್ರಯರು ಅಂತ ಕರೆಸಿಕೊಂಡಂತಹ ಸರಸ್ವತಿ ಭಾರತೀಯರು, ಬ್ರಹ್ಮವಾಯುಗಳು, ಲಕ್ಷ್ಮೀದೇವಿ ಮತ್ತು ಭಗವಂತ, ಇಷ್ಟು ಮಂದಿಗೆ ಮಾತ್ರ. ಬೇರೆ ಯಾವುದೇ ದೇವತೆಗಳಿಗೆ, ಯಾವುದೇ ದೇವಾಂಶ ಸಂಭೂತರಿಗೂ ಕಲಿಯನ್ನ ನಿಗ್ರಹಿಸುವ, ಪರಿಪೂರ್ಣವಾಗಿ ತೊಡೆದು ಹಾಕುವ ಸಾಮರ್ಥ್ಯ ಇಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ ಕಲಿಯ ಪ್ರವೇಶ ಆಗ್ಬಾರ್ದು. ಏನ್ ಕಲಿ ಪ್ರವೇಶ? ನಾವು ಚೆನ್ನಾಗೇ ಇದ್ದೀವಲ್ಲ ಆಚಾರ್ಯ, ಕಲಿ ಪ್ರವೇಶ ಏನಾಗೋದು? ಕಲಿ ಪ್ರವೇಶ ಆಗೋದು ನಮಗ್ ಗೊತ್ತಾಗಿಯೇ ಆಗ್ಬೇಕು ಅಂತಿಲ್ಲ. ಎಷ್ಟೋ ಬಾರಿ ಹೀಗನ್ಸತ್ತಲ್ಲ, ಏನು ದಿನಾ ಸಂಧ್ಯಾವನ್ನೇ ಮಾಡ್ತಾ ಇರ್ತೀವಿ, ಆದ್ರೆ ಎಷ್ಟೋ ಬಾರಿ ಸಂಧ್ಯಾವನ್ನೇ ಕೂತಾಗ ಒಂಚೂರು ಬೇಗ ಮುಗಿಸಿ ಎದ್ದು ಹೋಗ್ಬಿಡೋಣ ಅನ್ಸ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವೋ ಭಗವದ್ಗೀತೆಯನ್ನೋ ಪಾರಾಯಣ ಮಾಡ್ಬೇಕು ಅಂತ ಅಂದುಕೊಂಡಿರ್ತೇವೆ. ಕೆಲವು ದಿನ ಯಾಕೋ ಆಚಾರ್ಯ ಇವತ್ತು ಇಂಟ್ರೆಸ್ಟೇ ಇಲ್ಲ ಅಂತೆ. ದಿನಾ ಭಜನೆ ಕೊಂಡಿರ್ತೇವೆ, ಆದ್ರೆ ಕೆಲವು ದಿನ ಭಜನೆ ಮಾಡಕ್ಕೆ ಕೂತಾಗ ಯಾಕೋ ಆಸಕ್ತಿಯೇ ಬರೋಲ್ಲ ಅನ್ಸುತ್ತೆ. ಇದೆಲ್ಲ ಸಣ್ಣ ಸಣ್ಣ ಬಗೆಯಲ್ಲಿರುವಂತಹ ಕಲ್ಯಾವೇಶ ಅಂತ ಶಾಸ್ತ್ರ ಹೇಳ. ಕಲಿ ದೇವರ ಕೆಲಸದಿಂದ ನಮ್ಮನ್ನ ತಡೆದು ಬಿಡ್ತಾನೆ. ಭಗವಂತನ ಕೆಲಸ ನಡೆಯದೆ ಇರುವಂತೆ ನೋಡಿಕೊಳ್ಳೋದೇ ಕಲಿ. ಆದ್ರಿಂದ ಇಂತಹ ಸಂದರ್ಭಗಳು ನಮಗೆ ಒದಗಿ ಬರಬಾರದು, ಭಗವಂತನ ಸೇವೆ ನಿಲ್ಲಬಾರದು ಅಂತ ನಮಗೇನಾದ್ರೂ ಮನಸ್ಸಿದ್ರೆ ನಾವು ಖಂಡಿತವಾಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನ ನೆಲೆ ನಿಲ್ಲಿಸಿಕೊಳ್ಬೇಕು. ಆದಷ್ಟು ಭಗವತ್ ಪ್ರಜ್ಞೆಯನ್ನ ಜಾಗರೂಕವಾಗಿ ಇರಿಸಿಕೊಳ್ಬೇಕು. ಆದಷ್ಟು ಯಾರು ಭಗವಂತನನ್ನ ಹಾಡ್ತಾರೆ, ಯಾರು ಭಗವಂತನನ್ನ ಕೊಂಡಾಡ್ತಾರೆ, ಯಾರಿಗೆ ಭಗವತ್ ಪ್ರಜ್ಞೆ ಜಾಗೃತವಾಗಿರುತ್ತೆ ಅಂಥವರ ಜೊತೆ ಇರ್ಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ನಾವು ಬೀಳಕ್ಕೆ ಅಂತ ಹೊರಟ್ರು ಅವರು ನಮ್ಮನ್ನ ಕೈ ಹಿಡಿದು ಮೇಲೆ. ಹೀಗೆ ಮಾಡಿಕೊಂಡು ನಾವು ಕಲಿಗಾಲವನ್ನ, ಕಲಿಯ ಈ ದೋಷವನ್ನ ದಾಟಬೇಕು ಅಂತ ಹೇಳ್ತಾ, ಹೀಗೆ ಆ ಭಗವಂತ ಯಾವಾಗ ಪರಂಧಾಮಕ್ಕೆ ಹೋದ ಆಗ ಕಲಿಗಾಲ ಪ್ರಾರಂಭವಾಯಿತು. ಪರೀಕ್ಷಿತ, ಇಂಥ ಕಲಿಗಾಲದಲ್ಲಿ ರಾಜರು ಎಲ್ಲ ತುಂಬಾ ಹದಗೆಡ್ತಾರೆ. ಇಂಥ ಕಲಿಗಾಲ ಅದು. ಈ ಕಲಿಗಾಲವನ್ನ ಗಮನಿಸಿಕೊಂಡು ಕಲಿಗಾಲವನ್ನ ದಾಟಿಕೊಂಡು ನೀನು ಮುಂದೆ ಹೋಗ್ಬೇಕಪ್ಪ ಅಂತ ಪರೀಕ್ಷಿತ್ ರಾಜರಿಗೆ ಆದೇಶ ಮಾಡ್ತಾ, ಮುಂದೆ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾರೆ, ಯುಗಾನಿ ಯುಗ ಧರ್ಮಾಶ್ಚ ಪಾನಂ ಪ್ರಲಯ ಕಲ್ಪಯೋ ಕಾಲಸ್ಯೇಶ್ವರ ರೂಪಸ್ಯ ಗತಿಂ ವಿಷ್ಣೋರ್ಮಹಾತ್ಮನಃ. ಸ್ವಾಮಿ, ನಂಗೆ ಯುಗಗಳು ಮತ್ತು ಯುಗ ಧರ್ಮಗಳು ಇದನ್ನ ಹೇಳುವಂಥವರಾಗ್ರಿ. ಎಷ್ಟು ಯುಗಗಳಿದೆ, ಆ ಯುಗಗಳಲ್ಲಿ ಎಂಥೆಂಥ ಧರ್ಮಗಳಿದೆ, ಯುಗದ ಧರ್ಮ ಎಷ್ಟು ಪ್ರಕಾರವಾಗಿ, ಎಷ್ಟು ಬಲಿಷ್ಠವಾಗಿದೆ, ಇದನ್ನೆಲ್ಲ ವಿವರಿಸ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಮುನಿಗಳು ಹಾಗೇ ಆಗಲಿ ಅಂತ ಹೇಳ್ತಾ, ಕೃತೆ ಪ್ರವರ್ತತೆ ಧರ್ಮ ಚತುಷ್ಪಾತ್ ತಜ್ಜನೈರ್ಧೃತಃ ಸತ್ಯಂ ದಯಾ ತಪೋದಾನಮಿತಿ ಪಾದ ವಿಭೋರ್ ನೃಪ. ಕೃತಯುಗದಲ್ಲಿ ಧರ್ಮ 4 ಪಾದಗಳಲ್ಲಿ ಇರುತ್ತೆ. ಯಾವುದು ಆ 4 ಪಾದ? 4 ಪಾದಗಳಲ್ಲಿ ಧರ್ಮ ಇದೆ ಅಂದ್ರೆ ಸಂಪೂರ್ಣವಾದ ಧರ್ಮ ಇದೆ ಅಂತ ಅರ್ಥ. ಯಾವುದು ಆ ಧರ್ಮದ 4 ಪಾದಗಳು ಅಂದ್ರೆ ಸತ್ಯಂ, ದಯಾ, ತಪಃ, ದಾನಂ. 4 ಪಾದಗಳು. ಮೊದಲನೇ ಸತ್ಯ, ದಯೆ, ತಪಸ್ಸು, ದಾನ ಅನ್ನುವ 4 ಪಾದಗಳು ಪರಿಪೂರ್ಣವಾಗಿ ಕೃತಯುಗದಲ್ಲಿದೆ. ಕೃತಯುಗ ಅನ್ನೋದು ಸತ್ವ ಪ್ರಧಾನವಾದ ಯುಗ ಅಂತ ಶಾಸ್ತ್ರಗಳು ಹೇಳುತ್ತೆ. ಜನ ಎಷ್ಟು ಸಾತ್ವಿಕರಾಗಿರ್ತಾರೆ ಅಂದ್ರೆ ಅಷ್ಟು ಸಾತ್ವಿಕರಾಗಿ. ಯಾಕೆಂದ್ರೆ ಧರ್ಮ 4 ಪಾದಗಳಲ್ಲಿದೆ. ಸಂತುಷ್ಟಾಹ, ಕರುಣಾಹ, ಮೈತ್ರಾಹ, ಶಾಂತಾಹ, ದಾಂತಾಸ್ತಿ ತಿಕ್ಷವಃ, ಆತ್ಮಾರಾಮ ಸಮದೃಶ ಪ್ರಾಯಶ ಶ್ರವಣ ಜನಾಹ. ಈ ಕೃತಯುಗದ ಮಂದಿ ಸಂತೋಷದಿಂದಿರ್ತಾರೆ. ಈ ಯುಗ ಧರ್ಮಗಳಲ್ಲಿ ಹೇಳುವಾಗ ಕೆಲವೆಲ್ಲ ಇವತ್ತಿನ ಕಾಲದಲ್ಲಿ ಎಷ್ಟು ಸ್ಪಷ್ಟವಾಗಿ ತೋರುತ್ತೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಕೃತಯುಗದ ಮಂದಿ ಬಹಳ ಸಂತುಷ್ಟರಾಗಿದ್ರು. ಕೃತಯುಗದ ಮಂದಿ ಬಹಳ ಕರುಣಿಗಳಾಗಿದ್ರು. ಮತ್ತೊಬ್ಬರ ಕಷ್ಟಕ್ಕೆ ತಕ್ಷಣದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು. ಮೈತ್ರಾಹ, ಭಗವತ್ಪರರಾಗಿದ್ದಾರೆ, ಶಾಂತರಾಗಿದ್ದಾರೆ. ದಾಂತಹ, ದಾಂತರು ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡವರಾಗಿದ್ದಾರೆ. ತಿತಿಕ್ಷವಃ, ಸಹನಶೀಲರಾಗಿದ್ದಾರೆ. ಏನು ಆಶ್ಚರ್ಯ ಅಂದ್ರೆ ಕೃತಯುಗ
ಸತ್ವಪ್ರಧಾನವಾದ ಯುಗ. ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಸತ್ವಗುಣ ಸಾತ್ವಿಕರೇ ಹೆಚ್ಚಿರುವ ಯುಗ. ಆದ್ರಿಂದ ಆ ಯುಗದ ಮಂದಿ ಎಷ್ಟು ಸಾತ್ವಿಕರು ಆಗಿದ್ರೋ ಅಷ್ಟು ಸಂತೋಷವಾಗಿದ್ರು. ನಾವಿವತ್ತಿಗೆ ಸಂತೋಷವನ್ನ ಪದಾರ್ಥಗಳಲ್ಲಿ ಹುಡುಕ್ತೇವೆ. ನಮ್ಮ ಆನಂದ ಮೆಟೀರಿಯಲಿಸ್ಟಿಕ್ ಆಗೋದು. ವಸ್ತು ಎಷ್ಟು ಚೆನ್ನಾಗಿದ್ರೆ, ವಸ್ತು ಎಷ್ಟು ದುಬಾರಿ ಆದ್ರೆ, ಎಷ್ಟು ಕಾಸ್ಟ್ಲಿ ಆದ ಪದಾರ್ಥಗಳನ್ನ ನಾವು ತಗೊಂಡ್ರೆ ಅಷ್ಟು ಆನಂದ ಅನ್ನುವ ಭ್ರಮೆಯಲ್ಲಿ ನಾವಿದ್ದೆ. 10 ರೂಪಾಯಿ ಕೊಟ್ರು ಅದೇ ಸಿಗತ್ತೆ. ಆದ್ರೂ ಅದೇ ಪದಾರ್ಥ 100 ರೂಪಾಯಿಗೆ ಸಿಕ್ಕರೆ, 100 ರೂಪಾಯಿಯ ಪದಾರ್ಥ ತಗೊಂಡ್ರೆ ನಮ್ಗೇನೋ ಬಹಳ ಆನಂದ. ಎಲ್ಲಾ ವಾಚು ಟೈಮೇ ತೋರ್ಸತ್, ಆದ್ರೂ 1000 ರೂಪಾಯಿ ವಾಚ್ ಹಾಕೊಂಡ್ರೆ ಅವನು ಬಹಳ ದೊಡ್ಡ ವ್ಯಕ್ತಿ ಅಂತ ಜನ ಪರಿಗಣನೆ ಮಾಡಿ. ಯಾಕೆ ಅಂದ್ರೆ ಆನಂದವನ್ನ ಹೊರಗೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಗುರುಗಳು ಒಂದು ಕಥೆ ಹೇಳೋರು ಯಾವಾಗ್ಲೂ. ಬ್ರಹ್ಮದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ ಮೇಲೆ ಸಂತೋಷವನ್ನು ಸೃಷ್ಟಿ ಮಾಡಿದ್ರು. ಸಂತೋಷವನ್ನ ಸೃಷ್ಟಿ ಮಾಡಿದ ಬ್ರಹ್ಮದೇವರು ಯೋಚನೆ ಮಾಡಿದ್ರು, ಈ ಸಂತೋಷ ಇದು ಎಲ್ಲರಿಗೆ ಸುಖವಾಗಿ ಆರಾಮವಾಗಿ ಸಿಗ್ಬಾರ್ದು. ಎಫರ್ಟೇ ಹಾಕದೆ ಸುಖ ಸಿಕ್ಕರೆ ಸುಖದ ಬೆಲೆ ಗೊತ್ತಾಗೋಲ್ಲ ಮನುಷ್ಯ ಅಲ್ವಾ. ತುಂಬಾ ಏನು ಆರಾಮಾಗಿ ಕೂತ್ಕೊಂಡು ದುಡ್ಡು ಬಂದ್ಬಿಟ್ರೆ ಆ ದುಡ್ಡಿನ ಬೆಲೆ ಗೊತ್ತಾಗಲ್ಲ. ಸುಮ್ನೆ ಹಂಗೆ ಹೆಂಗಂದ್ರೆ ಖರ್ಚು ಮಾಡ್ಬಿಟ್ಟು. ಹಾಗೆ ಸುಖವಾಗಿ ಆರಾಮವಾಗಿ ಕೂತಾಗ ಮನುಷ್ಯನಿಗೆ ಸಂತೋಷ ಸುಖ ಹಂಗೆ ಸಿಕ್ಬಿಟ್ರೆ ಅದರ ಬೆಲೆ ಗೊತ್ತಾಗೋಲ್ಲ. ಹಾಗಾಗಿ ಮನುಷ್ಯ ಕಷ್ಟ ಪಡ್ಬೇಕು, ಹಾಗೆ ಸುಖವನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು ಅಂತ ಯೋಚನೆ ಮಾಡಿ ಅವ್ರು ಅಂದುಕೊಂಡ್ರು, ಭೂಮಿಯ ಒಳಗೆ ಬಚ್ಚಿಟ್ರೆ ಹೇಗೆ. ಆಮೇಲೆ ಅವ್ರಿಗನ್ಸ್ತನ್ ಮನುಷ್ಯ ಭೂಮಿಯನ್ನು ಅಗದು ಸುಖ ಹೊರಗೆ ತೆಗೆದು ಬಿಡುತ್ತಾನೆ. ಸರಿ, ಹಾಗಾದ್ರೆ ಆಕಾಶದಲ್ಲಿ ಬಚ್ಚಿಟ್ರೆ? ಇಲ್ಲ, ಮನುಷ್ಯ ಅದಕ್ಕೂ ರಾಕೆಟ್ ಹಾಕ್ಬಿಡ್ತಾನೆ, ಆಕಾಶಕ್ಕೆ ಹೋಗಕ್ಕೂ ಅವನ ಹತ್ರ ಒಂದು ಸಾಧನ ಕಂಡು ಹಿಡ್ಕೊಂಡ್ ಬಿಡ್ತಾನೆ. ನೀರಿನ ಒಳಗೆ ಬಚ್ಚಿಟ್ರೆ? ಇಲ್ಲ, ಅದನ್ನು ಹುಡುಕಿ ತೆಗೆದು ಬಿಡ್ತಾನೆ. ಹಾಗಾದ್ರೆ ಎಲ್ಲಿ ಬಚ್ಚಿಡೋದು, ಎಲ್ಲಿ ಇಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಬ್ರಹ್ಮದೇವರು ಮನುಷ್ಯನ ಒಳಗೆ ಸುಖವನ್ನ ಬಚ್ಚಿಟ್ರು. ಅವ್ರು ಅಂದುಕೊಂಡ್ರ ಮನುಷ್ಯ ಊರ್ ತುಂಬಾ ಹುಡುಕ್ತಾನೆ ಸುಖಕ್ಕೆ, ತನ್ನೊಳಗೆ ತಾನು ಹುಡುಕೊಳ್ಳೋಲ್ಲ. ತನ್ನ ಸುಖ ತನ್ನೊಳಗಿದೆ, ತನ್ನ ಸುಖಕ್ಕೆ ಹೊರಗಿನ ಪದಾರ್ಥಗಳು ಕಾರಣ ಅಲ್ಲ ಅನ್ನೋದನ್ನ ಮನುಷ್ಯ ಯೋಚನೆಯೂ ಮಾಡ್ಲಾರ. ಹಾಗಾಗಿ ಅವನ ಒಳಗೆ ಸುಖವನ್ನಿಡೋಣ ಅಂತ ಹೇಳಿ ನಿಶ್ಚಯ ಮಾಡಿದ ಬ್ರಹ್ಮದೇವರು ಮಾನವನ ಒಳಗೆ ಸುಖವನ್ನ ಇಟ್ರು ಅಂತ. ಹೀಗೆ ಗುರುಗಳು ಕಥೆ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನೋಡಿದಾಗ ಕೃತಯುಗದ ಮಂದಿ ಬಹಳ ಸಂತುಷ್ಟರಾಗಿದ್ರು. ಯಾಕೆ ಅಂದ್ರೆ ಅವರು ಸುಖವನ್ನ ಹೊರಗಡೆಯಿಂದ ಅರಸ್ತಾ ಇರ್ಲಿಲ್ಲ, ಹೊರಗಿನ ಪದಾರ್ಥಗಳಿಂದ ಸುಖ ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ಲಿಲ್ಲ. ಭಗವದ್ ಅನುಗ್ರಹದಿಂದಾಗಿ ತನ್ನ ಒಳಗೆ ಭಗವತ್ ಪ್ರಜ್ಞೆಯನ್ನ ಜಾಗೃತವನ್ನಾಗಿಸಿಕೊಂಡು ಅದರಲ್ಲಿ ಸುಖವನ್ನ ಕಾಣ್ತಾ ಇದ್ದವರು. ಇನ್ನು ಇದು ಕೃತಯುಗದ ಪರಿಸ್ಥಿತಿ ಆದ್ರೆ, ತ್ರೇತಾಯುಗದಲ್ಲಿ, ಯಾವ ಯುಗದಲ್ಲಿ ರಾಮಚಂದ್ರ ದೇವರು ಬಂದ್ರಲ್ಲ ಆ ಯುಗದಲ್ಲೇ ತ್ರೇತಾಯಾಮ್ ಧರ್ಮ ಪಾದಾನಾಂ ತುರ್ಯಂ ಶೋಹೀಯತೆ ಶನೈಹಿ. ತ್ರೇತಾಯುಗದಲ್ಲಿ 3 ಪಾದದಲ್ಲಿ ಧರ್ಮ ಉಳಿದುಕೊಳ್ಳತ್ತೆ. 4ನೇ ಪಾದ ಏನು ಕೃತಯುಗದಲ್ಲಿತ್ತು, ಆ 4ನೇ ಪಾದ ಯಾವುದು? 4ನೇ ಪಾದ ಸತ್ಯ, ದಯಾ, ತಪಸ್ಸು, ದಾನ. ಇದು ಧರ್ಮದ 4 ಪಾದಗಳು. ಅದರಲ್ಲಿ 4ನೇ ಪಾದ ಅಂದ್ರೆ ದಾನ ಅನ್ನುವ ಈ 4ನೇ ಪಾದ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಒಂದೊಂದು ಯುಗ ಕಳೀತಿದ್ದ ಹಾಗೆ ಧರ್ಮ ಒಂದೊಂದು ಪಾದ ಊನ ಆಗ್ತಾ ಬರುತ್ತೆ ಅನ್ನತ್ತೆ ಶಾಸ್ತ್ರ, ಭಾಗವತ. ದಾನ ಅನ್ನುವ ಪಾದ ಕ್ರಮೇಣ ಕಡಿಮೆ ಆಗತ್ತೆ. ಯಾವುದರಿಂದ? ಅಧರ್ಮದಿಂದ. ಕೃತಯುಗದಲ್ಲಿ ಅಧರ್ಮಕ್ಕೆ ಅವಕಾಶವೇ ಇರ್ಲಿಲ್ಲ. ತ್ರೇತಾಯುಗದಲ್ಲಿ ಅಧರ್ಮಕ್ಕೆ 1/4 ಭಾಗದಷ್ಟು ಭಗವಂತ ಅವಕಾಶ ಮಾಡಿಕೊಟ್ಟ. ಯಾವುದು ಅಧರ್ಮ? ಅಧರ್ಮಕ್ಕೂ 4 ಪಾದಗಳಿದ್ದಾವೆ. ಯಾವುದು? ಅನೃತ, ಹಿಂಸಾ, ಅಸಂತೋಷ, ವಿಗ್ರಹ ಅಂತ 4 ಪಾದಗಳು. ಅನೃತ ಅಂದ್ರೆ ಸುಳ್ಳು ಅಂತ ಅರ್ಥ. ಹಿಂಸಾ ಅಂದ್ರೆ ನಿಷ್ಕಾರಣವಾಗಿ ಮತ್ತೊಬ್ಬರಿಗೆ ಕಿರಿಕಿರಿ ಉಂಟು ಮಾಡೋದು ಅಂತ. ಅಸಂತೋಷ ಅಂದ್ರೆ ಅತೃಪ್ತಿ, ಅಸಮಾಧಾನ, ಏನೋ ಒಟ್ಟು ಏನ್ ಮಾಡಿದ್ರು ನಂಗೆ ತೃಪ್ತಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಿಗ್ರಹ ಅಂದ್ರೆ, ವಿಗ್ರಹ ಅನ್ನುವ ಶಬ್ದಕ್ಕೆ ಮತ್ತೊಬ್ಬರನ್ನ ತೆಗಳುವುದು, ಮತ್ತೊಬ್ಬರನ್ನ ಹೊಡೆಯೋದು, ಮತ್ತೊಬ್ಬರನ್ನ ಬೇರೆ ಮಾಡೋದು ಇತ್ಯಾದಿ ಅಂತ ಅಭಿಪ್ರಾಯ. ಹೀಗೆ ದ್ವೇಷ ಅಂತ ಅರ್ಥ ವಿಗ್ರಹ ಅಂದ್ರೆ. ಇಂತಹ 4 ಪಾದದ ಅಧರ್ಮದಿಂದಾಗಿ ಧರ್ಮದ 4ನೇ ಪಾದ ತ್ರೇತಾಯುಗದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಲೋ, ಹಾ ಹೇಳಿ.
ಕೇಳಿಸ್ತಾ ಇದೆ ಆಚಾರ್ಯರೇ, ಮುಂದುವರಿಸಿ. ಹಾ ಸರಿ. ಹೀಗೆ ಅಧರ್ಮದ ಪಾದಗಳಿಂದಾಗಿ ಧರ್ಮ ಅನ್ನುವಂಥದ್ದು ಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಇನ್ನು ಆಗಲೂ ಮಂದಿ ಸ್ವಲ್ಪ ಬಹಳ ಧಾರ್ಮಿಕರಾಗಿ ಉಳಿದಿರ್ತಾರೆ. ಆಗಲೂ ಏನು ಅಧರ್ಮದ ಏನು ಯಾವುದೇ ಪರಿಣಾಮ ಬಹಳ ಹೆಚ್ಚಾಗಿ ತ್ರೇತಾಯುಗದಲ್ಲೂ ಇರುವಂಥದ್ದಲ್ಲ. ಯಾಕೆಂದ್ರೆ ಆಗ ತದಾ ಕ್ರಿಯಾ ತಪೋನಿಷ್ಠಾ ನಾತಿ ಹಿಂಸ್ರಾ ನಲಂಪಟಾಹ ತ್ರೈವರ್ಗಿಕಾಹ ತ್ರೈವೃದ್ಧಾಹ ವರ್ಣ ಬ್ರಹ್ಮೋತ್ತರ ನೃಪ. ಏನು ಅಂದ್ರೆ ವಿಶೇಷ ಇದರಲ್ಲಿ, ಕೃತಯುಗದಲ್ಲಿ ಎಲ್ಲರೂ ಬ್ರಹ್ಮಜ್ಞಾನಿಗಳೇ ಆಗಿದ್ದಾರೆ. ಹಾಗಾಗಿ ಏನು ಚಾತುರ್ವರ್ಣ್ಯ ಇದೆ ಅದು ಕೃತಯುಗದಲ್ಲಿ ಅಷ್ಟು ಪ್ರಧಾನವಾಗಿರಲಿಲ್ಲ. ಎಲ್ಲರೂ ಒಂದೇ ರೀತಿಯಾದ ಜೀವನವನ್ನ ತಾವು ನಡೆಸ್ತಾ ಇದ್ರು, ಶಾಸ್ತ್ರ ರೀತಿಯಾದ ಜೀವನವನ್ನ. ಆದ್ರೆ ತ್ರೇತಾಯುಗದಲ್ಲಿ ಯಾವಾಗ ಒಂದು ಪಾದದ ಧರ್ಮ ಕಡಿಮೆ ಆಯಿತು, ಅಧರ್ಮ ಹೆಚ್ಚಾಯಿತು, ಆಗ ಚಾತುರ್ವರ್ಣ್ಯ ಮುನ್ನೆಲೆಗೆ ಬಂದಿದೆ. ಆಗ ವರ್ಣಗಳಲ್ಲಿ ಯಾರು ಬ್ರಹ್ಮನನ್ನ ತಿಳಿದವರಿದ್ದಾರೆ ಅವರು ಪ್ರಧಾನ ಅನ್ನುವ ವ್ಯವಸ್ಥೆಯನ್ನ ಶಾಸ್ತ್ರಗಳು ಮಾಡಿದ್ದಾವೆ. ಆಗಿನ ಮಂದಿ ತಪಸ್ಸಿನ ಮೂಲಕ ಭಗವಂತನನ್ನ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ತ್ರೇತಾಯುಗದ ಮಂದಿ ಇದ್ದಾರೆ. ಇನ್ನು ದ್ವಾಪರದ ಮಂದಿ ತಪಸ್ಸತ್ಯದಯಾದಾನೇಶ್ವರ್ಧಂ ರಸತಿ ದ್ವಾಪರೇ. ತ್ರೇತಾಯುಗದಲ್ಲಿ 4ನೇ ಒಂದಂಶ ಕಡಿಮೆ ಆದ್ರೆ ದ್ವಾಪರದಲ್ಲಿ 2 ಅಂಶದಷ್ಟು ಕಡಿಮೆಯಾಗಿ ಬಿಡತ್ತೆ. ಅಧರ್ಮದ 4 ಪಾದಗಳಿಂದಾಗಿ. ಯಾವುದು ಅಂದ್ರೆ ಅದ ಹೇಳ್ತಾ ಹಿಂಸಾ ಅತುಷ್ಟಿ ಅನೃತ ದ್ವೇಷೈಹಿ, ಅದೇ 4 ಪಾದಗಳು. ಅನೃತ, ಹಿಂಸಾ, ಅಸಂತೋಷ ಮತ್ತು ದ್ವೇಷ ಅನ್ನುವ 4 ಅಧರ್ಮದ ಪಾದಗಳಿಂದಾಗಿ ಧರ್ಮದ 2 ಪಾದಗಳು ಕಡಿಮೆಯಾಗ್ತಾವೆ. ಆದರೆ ಇದರಲ್ಲಿಯೂ ಕೂಡ ಜನ ಕೃಷ್ಣಾದಿ ಭಗವದ್ ರೂಪಗಳ ಅವತಾರ ಆಯ್ತಾದ್ರಿಂದಾಗಿ ಯಶಸ್ವಿನೋ ಮಹಾಶೀಲಾಹ ಸ್ವಾಧ್ಯಾಯ ಅಧ್ಯಯನೇ ರತಾಹ ಆಢ್ಯಾ ಕುಟುಂಬಿನೋ ದೃಪ್ತಾ ವರ್ಣಾ ಕ್ಷತ್ರ ದ್ವಿಜೋತ್ತಮಾಹ. ಈ ಏನು ಪ್ರಸಂಗದಲ್ಲಿಯೂ ಕೂಡ ಮಾನವರೆಲ್ಲ ಸ್ವಾಧ್ಯಾಯಾಧ್ಯಯನದಲ್ಲಿ ಅವರು ಆಸಕ್ತರಾಗಿದ್ದಾರೆ. ಯಾವುದನ್ನ ತಾವು ಅಧ್ಯಯನ ಮಾಡಲೇಬೇಕು ಅದರಲ್ಲಿ ಆಸಕ್ತರಾಗಿದ್ದಾರೆ. ಕುಟುಂಬಿನಃ, ಗೃಹಸ್ಥಾಶ್ರಮವನ್ನ ಚೆನ್ನಾದ ರೀತಿಯಲ್ಲಿ ಪಾಲಿಸ್ತಾ ಇದ್ದಾರೆ. ಈ ಯುಗದಲ್ಲಿ ಕ್ಷತ್ರ ಮತ್ತು ಬ್ರಹ್ಮ ವರ್ಣಗಳು ಅದು ಉತ್ತಮ ಅಂತ ಶಾಸ್ತ್ರಗಳು ನಿರ್ಣಯವನ್ನ ಮಾಡಿದೆ. ಮತ್ತೆ ಇನ್ನು ಕಲಿಯುಗ, ಕೊನೆ ಯುಗ, ಕಲೌತು ಧರ್ಮ ಹೇತೂನಾಂ ತುರ್ಯಂ ಶೋ ಧರ್ಮ ಹೇತುಭಿಃ ಏಧಮಾನೈ ಕ್ಷೀಯಮಾಣೋ ಹ್ಯಂತೆ ಸೋಪಿ ವಿನಂಕ್ಷ್ಯತಿ. ಅವರಂತ ನೋಡು ಪರೀಕ್ಷಿತ, ಕಲಿಗಾಲದಲ್ಲಿ ಧರ್ಮದ ಏನು 4ನೇ ಒಂದು ಪಾದ ಉಳಿದಿತ್ತಲ್ಲ, ಆ ಒಂದು ಪಾದವು ಕೂಡ ಅಧರ್ಮಕ್ಕೆ ಕಾರಣವಾದಂತಹ, ಅಂದ್ರೆ ಅಧರ್ಮದ 4 ಪಾದಗಳಿಂದಾಗಿ ಬರ್ತಾ ಬರ್ತಾ ಕಡಿಮೆ ಆಗತ್ತೆ. ಕೊನೆಗೆ ಅದು ಪೂರ್ತಿ ನಾಶವಾಗಿ ಬಿಡತ್ತೆ. ಧರ್ಮ ಸಂಪೂರ್ಣವಾಗಿ ನಾಶವಾಗತ್ತೆ. ಇಂಥ ಕಲಿಗಾಲದಲ್ಲಿ ಮಂದಿ ಹೇಗಿರ್ತಾರಪ್ಪ ಅಂತ ಹೇಳ್ತಾ ಅವರಂತಾರೆ, ತಸ್ಮಿನ್ ಲುಬ್ಧಾಹ ದುರಾಚಾರಾಹ ನಿರ್ದಯಾ ಶುಷ್ಕವೈರಿಣಃ ದುರ್ಭಗಾ ಭೂರಿತರ್ಷಾಶ್ಚ ಶೂದ್ರದಾಶೋತ್ತರಾಃ ಪ್ರಜಾಃ. ಈ ಕಲಿಗಾಲದಲ್ಲಿ ಜನಕ್ಕೆ ಲೋಭ ಜಾಸ್ತಿ ಎಂತು ಭಾಗವತ. ಲುಬ್ಧ, ದುರಾಸೆ ಜಾಸ್ತಿ, ಜೊತೆಗೆ ದುರಾಚಾರ. ಆಚಾರ, ಅನಾಚಾರ, ದುರಾಚಾರ ಅಂತ 3. ಆಚಾರ ಅಂದ್ರೆ ವೇದ ವಿಹಿತವಾದ್ದನ್ನ ಏನು ಮಾಡೋದು ಆಚಾರ. ಅನಾಚಾರ ಅಂದ್ರೆ ವೇದ ವಿಹಿತವಾದ್ದನ್ನ ಬಿಡೋದು. ಈಗ ವೇದ ಅಹರಹ ಸಂಧ್ಯಾಮುಪಾಸೀತ ಅಂತ ಹೇಳುತ್ತೆ. ಸಂಧ್ಯಾ ವಂದನೆ ಮಾಡೋದಿದೆಯಲ್ಲ ಅದು ಆಚಾರ. ಸಂಧ್ಯಾ ವಂದನೆ ಮಾಡದೆ ಬಿಟ್ರೆ ಅದು ಅನಾಚಾರ. ಇನ್ನು ದುರಾಚಾರ ಅಂದ್ರೇನು? ಇದು 2ಕ್ಕಿಂತ ಡೇಂಜರಸ್. ಯಾವುದನ್ನ ವೇದ ಮಾಡಬೇಡ ಅಂದಿದ್ಯೋ ಅದನ್ನ ಮಾಡೋದು. ವೇದ ಹೇಳತ್ತೆ ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬೇಡಪ್ಪ ಅಂತ ವೇದ ಹೇಳ. ಇಲ್ಲ ನಾ ಮಾಡೇ ಮಾಡ್ತೀನಿ, ನೀವ್ ಯಾರು ಕೇಳಕ್ಕೆ ಅಂದ್ರೆ ಇದನ್ನ ದುರಾಚಾರ ಅಂತ ಶಾಸ್ತ್ರಗಳು. ವೇದ ಹೇಳತ್ತೆ ಅಂಥದ್ದನ್ನೆಲ್ಲ ತಿನ್ಬಾರ್ದಪ್ಪ, ಅದು ಆರೋಗ್ಯಕ್ಕೆ ಒಳ್ಳೆಯದ್ದಲ್ಲ, ಮನಸ್ಸಿಗೆ ಹಾನಿ ಆಗತ್ತೆ ಅದರಿಂದ. ನಾ ತಿಂದೇ ತಿಂತೀನಿ ಆಚಾರ್ಯ, ನೀವ್ ಯಾಕೆ ಹೇಳೋದು, ನಮ್ಮ ಆಹಾರ ಸ್ವಾತಂತ್ರ್ಯ ಇದೆ ನಮ್ಗೆ. ಇದನ್ನ ದುರಾಚಾರ ಅಂತ ಶಾಸ್ತ್ರಗಳು ಉಲ್ಲೇಖ ಮಾಡ್ತಾವೆ. ಹೀಗೆ ಕಲಿಗಾಲದ ಮಂದಿ ತುಂಬಾ ಲೋಭಿಗಳು, ಕಡು ಲೋಭಿಗಳಾಗ್ತಾರೆ, ಅತ್ಯಂತ ದುರಾಚಾರಿಗಳಾಗ್ತಾರೆ. ಜೊತೆಗೆ ನಿರ್ದಯಾಹ, ಯಾರ ಮೇಲೆ ಸ್ವಲ್ಪವೂ ಕನಿಕರವೇ ಇಲ್ಲ.
ಯಾರೋ ರಸ್ತೆಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಬಿದ್ರೆ ಇವತ್ತಿಗೆಲ್ಲ ನಾವು ಎಷ್ಟು ಬಾರಿ ಪೇಪರ್ಗಳಲ್ಲಿ ಟಿವಿ ನ್ಯೂಸ್ಗಳಲ್ಲಿ ನೋಡ್ತೇವೆ. ಯಾರೋ ಬಿದ್ದಿರ್ತಾರೆ, ಬಿದ್ದವರಿಗೆ ಸಹಾಯ ಮಾಡೋ ಬದಲು ಅಲ್ಲಿ ಸೆಲ್ಫಿ ತೆಕ್ಕೊಳ್ತಾ ಇದ್ರು. ಅದನ್ನ ತೆಗೆದು ಎಲ್ಲೋ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕೋದು ಇಂಥವು ಜಾಸ್ತಿ. ನಿರ್ದಯಾಹ ದಯಾಹೀನರಾಗಿ ಬಿಡ್ತಾರೆ. ಜೊತೆಗೆ ಶುಷ್ಕ ವೈರಿಣ, ಮತ್ತೊಬ್ಬರ ಜೊತೆ ವಿನಾಕಾರಣ ದ್ವೇಷ ಮಾಡ್ತಾರೆ. ಅದಕ್ಕೆ ಕಾರಣ ಇರ್ಬೇಕು ಅಂತಿಲ್ಲ. ಅವ್ರನ್ನ ಕಂಡ್ರೆ ನಂಗಾಗಲ್ಲ. ಯಾಕಾಗಲ್ಲ ಅದೆಲ್ಲ ಗೊತ್ತಿಲ್ಲ ಆಚಾರ. ಅದೇನೋ ಅವ್ನ್ ಬಂದ್ರೆ ಕೆಟ್ಟ ವೈಬ್ ಬರುತ್ತೆ. ಶುಷ್ಕ ವೈರಿಣ, ವಿನಾಕಾರಣ ಮತ್ತೊಬ್ಬರಲ್ಲಿ ದ್ವೇಷ ಮಾಡುವ ಪ್ರವೃತ್ತಿಯನ್ನ ಮನುಷ್ಯ ಬೆಳೆಸಿಕೊಂಡು ಬಿಡುತ್ತಾನೆ. ಭೂರಿ ತರ್ಷಾಶ್ಚ, ಬಹಳ ಆಸೆ ಬುರುಕತನ ಬಂದ್ಬಿಡತ್ತೆ. ಎಲ್ಲ ಪದಾರ್ಥಗಳ ಮೇಲೂ ನಂಗೆ ಅದು ಬೇಕು ಇದು ಬೇಕು. ಆಗ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಾಗ ಮನುಷ್ಯನಾದವ ಹೇಗೆ ಮಾಡ್ಕೊಂಡ್ ಬಿಡ್ತಾನೆ ಅಂದ್ರೆ, ಅಸೌ ಮಯಾ ಹತಃ ಶತ್ರುಹು ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಧನವಾನ್ ಸುಖಿ ಆಢ್ಯೋಪಿ ಜನವಾನಸ್ಮಿ ಪುಣ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತ. ಕೃಷ್ಣ ಅಂತಾನೆ, ಜನ ಹೇಗೆ ಆಲೋಚನೆ ಮಾಡ್ತಾರೆ ಅಂದ್ರೆ, ಅವರಿಗೆ ಯಾವ ಒಂದಿದ್ರುನು ಅದರಿಂದಲೇ ದುರಹಂಕಾರ ಬಂದ್ಬಿಡುತ್ತೆ. ಏನಿಲ್ಲ, ನೋಡಕ್ ಚೆನ್ನಾಗಿದ್ದಾನೆ, ನನ್ನ ಚೆನ್ನಾಗಿರೋರು ಯಾರು, ನನ್ ತಮ್ಮ ಯಾರಿದಾರ ಆಚಾರ್ಯ ಅನ್ಕೊಂಡು. ನೋಡಕ್ಕೆ ಕೆಟ್ಟ ಕೋತಿ ಮೂತಿ ಇರುತ್ತೆ, ಏನು ಚೆನ್ನಾಗಿರೋಲ್ಲ, ಏನು ಇರೋಲ್ಲ. ಆದ್ರೆ ಕೈ ತುಂಬಾ ದುಡ್ಡು ಓಡಾಡ್ತಾ ಇರತ್ತೆ. ನನಗೆ ಯಾರು ಸಮ ಅನ್ಕೋಣ. ದುಡ್ಡು ಇಲ್ಲ, ನೋಡಕ್ಕೆ ರೂಪವೂ ಇಲ್ಲ, ಆದ್ರೆ ಒಳ್ಳೆ ಭಾರಿ ದೊಡ್ಡ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ. ನಂಗೆ ಸಮ ಯಾರು ಅನ್ಕೋಣ. ಮನುಷ್ಯನಿಗೆ ಕಲಿಗಾಲದಲ್ಲಿ ಯಾವುದೋ ಒಂದು ಬಂದ್ರೆ ಸಾಕು, ದೊಡ್ಡ ಅಹಂಕಾರವೇ ಬಂದ್ಬಿಡತ್ತೆ. ಇದು ಮನುಷ್ಯರ ಸ್ವಭಾವವಾಗಿ ಬಿಡತ್ತೆ ಕಲಿಗಾಲದಲ್ಲಿ ಅಂತ. ಹೀಗೆ ಕಲಿಗಾಲದ ಸ್ವಭಾವವನ್ನ ಹೇಳ್ತಾ, ಈ 3 ಯುಗಗಳು 4 ಯುಗಗಳೇನಿದ್ದಾವಲ್ಲಪ್ಪ ಪರೀಕ್ಷಿತ, ಸತ್ವ ರಜಸ್ಸು ತಮಸ್ಸು ಅಂತ 3 ಏನು ಗುಣಗಳಿದ್ದಾವೆ. ಈ 3 ಗುಣಗಳು ಈ 3 ಯುಗಗಳಲ್ಲಿ ಪ್ರಧಾನವಾಗಿ ಕೆಲಸ ಮಾಡತ್ತಪ್ಪ. ಯಾವಾಗ ಮನುಷ್ಯನಾದವ ಸತ್ವ ಗುಣವನ್ನ ಪ್ರಧಾನವನ್ನಾಗಿಟ್ಟುಕೊಂಡು ಹೊರಡ್ತಾನೋ ಆಗ ಕೃತಯುಗ ಅಂತ ತಿಳಿದುಕೋ. ಯಾವಾಗ ರಜೋಗುಣ ವೃದ್ಧವಾಗತ್ತೋ ಆಗ ತ್ರೇತಾಯುಗ ಅಂತ ತಿಳ್ಕೋ. ಯಾವಾಗ ಸ್ವಲ್ಪ ರಜಸ್ಸು ಮತ್ತು ತಮಸ್ಸುಗಳು ಸೇರಿಕೊಳ್ತಾವೋ ಆಗ ದ್ವಾಪರ ಯುಗ ಅಂತ ತಿಳ್ಕೋ. ಯಾವಾಗ ಬರೀ ತಮೋ ಗುಣವೇ ತಾಂಡವವಾಡಿಬಿಡತ್ತೋ ಅದನ್ನ ಕಲಿಗಾಲ ಅಂತ ತಿಳಿದುಕೋಪ್ಪ. ಇಂಥ ಕಲಿಗಾಲ ಅಂತ ಬಂದಾಗ ಎಲ್ಲ ಅವ್ರು ಹೇಳ್ತಾ, ದಸ್ಯೂಕೃಷ್ಟ ಜನಪದಾಹ ವೇದಾಹ ಪಾಷಂಡ ದೂಷಿತಾಹ ರಾಜಾನಶ್ಚ ಪ್ರಜಾಭಕ್ಷಾಹ ಕೃಷ್ಣೋದರ ವರ ದ್ವಿಜಾಹ. ಆಚಾರ್ಯ ಹೇಳ್ತಾರೆ, ಊರು ಕಳ್ಳರ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ. ಇಡೀ ಊರು ಇವತ್ತಿಗೆ ನಾವು ನೋಡ್ತೇವಲ್ಲ, ಇಡೀ ಒಂದು ಊರು ಅಂಥ ಒಬ್ಬ ಕ್ರೂರಿಯ ಕೈಯಲ್ಲಿತ್ತು ಹಾಗೆ ಅಂತೆಲ್ಲ ನೋಡ್ತೇವಲ್ಲ. ಅದನ್ನ ಭಾಗವತ ಅವತ್ ಹೇಳ್ತು. ಇಡೀ ಊರನ್ನ ದಸ್ಯುಗಳು ಕಳ್ಳ ಕಾಕರರು ಹಾವಳಿ ಮಾಡಿಬಿಡ್ತಾರೆ. ಇಡೀ ಊರನ್ನ ಅವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ವೇದಾಹ ಪಾಷಂಡ ದೂಷಿತಾಹ, ವೇದಗಳನ್ನ ಪಾಖಂಡಿಗಳು ಹಾಳು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಭಗವತ್ ತತ್ವವನ್ನ ನಂಬೋಲ್ಲ, ಯಾರು ಭಗವಂತನೇ ಇಲ್ಲ ಅಂತ ಹೇಳ್ತಾರಲ್ಲ, ಇಂಥವರು ವೇದದ ಬಗ್ಗೆ ಅಪನಂಬಿಕೆಯನ್ನ ಜನರಲ್ಲಿ ಬಿತ್ತಿ ಬಿಡುತ್ತಾರೆ. ಇನ್ನು ರಾಜಾನಶ್ಚ ಪ್ರಜಾಭಕ್ಷಾಹ, ಇನ್ನು ರಾಜರಾದವರು, ಪ್ರಜೆಗಳ ರಕ್ಷಕರಾಗಿರಬೇಕಾದ ರಾಜರು ಪ್ರಜೆಗಳ ಭಕ್ಷಕರಾಗಿ ಬದಲಾಗಿ ಬಿಡುತ್ತಾರೆ. ಇನ್ನು ಶಿಷ್ಣೋದರ ಪರ ದ್ವಿಜಾಹ, ದ್ವಿಜ ಅನ್ನಿಸಿಕೊಂಡವ, ಯಾರು ವೇದೋಚ್ಚಾರಣೆಯನ್ನ ಮಾಡಿ ತನ್ನನ್ನ ಶುದ್ಧವನ್ನಾಗಿಟ್ಟುಕೊಳ್ಬೇಕು, ಇಡೀ ಜಗತ್ತಿನ ಕ್ಷೇಮ ಚಿಂತಕನಾಗಬೇಕು, ಅಂತಹ ದ್ವಿಜ ಅನ್ನಿಸಿಕೊಂಡವ ಆತ ತಾನು ಬರೀ ಹೊಟ್ಟೆ ಕಡೆ ಗಮನ ಹರಿಸ್ತಾನೆ. ಇವತ್ತಿಯಲ್ಲಿ ಹೊಟ್ಟೆಗಾಗತ್ತೆ, ನಾಳೆಯಲ್ಲಿ ಹೊಟ್ಟೆಗಾಗತ್ತೆ ಅನ್ನೋದ್ರ ಬಗ್ಗೆಯೇ ಚಿಂತೆ ಮಾಡ್ತಾನಪ್ಪ. ಇದನ್ನೇ ಕಲಿಗಾಲ ಅಂತ ಶಾಸ್ತ್ರಗಳು ಕರೀತಾವೋ. ಹೀಗೆ ಇನ್ನು ಯಾರು ವಟುಗಳಿದ್ದಾರೆ, ಆ ವಟುಗಳು ನಿಜವಾಗಿ ವಟು ಅಂತ ಕರೆಸಿಕೊಳ್ಬೇಕಾದ್ರೆ ಆತ ವ್ರತವನ್ನ ಹಿಡಿಬೇಕು, ಆತ ಶೌಚವನ್ನ ಧಾರಣೆ ಮಾಡ್ಬೇಕು. ಆದ್ರೆ ಅದೆರಡನ್ನೂ ಬಿಟ್ಟು ಬಿಡುತ್ತಾನೆ. ಯಾರು ಭಿಕ್ಷವಹ, ಯಾರು ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗಿಗಳು ಅಂತಿರ್ತಾರೋ ಅಂಥವ್ರದ್ದೇ ದೊಡ್ಡ ಕುಟುಂಬ ಆಗಿಬಿಡುತ್ತೆ. ಇದು ಕಲಿಗಾಲದ ವ್ಯಂಗ್ಯ ಅಂತಾರೆ ಶುಕಾಚಾರ. ಯಾರು ಸರ್ವಸಂಗ ಪರಿತ್ಯಾಗಿಗಳು ಅವರು ಕುಟುಂಬಿಗಳಾಗ್ತಾರೆ, ಅಂದ್ರೆ ಸಂಸಾರಿಗಳಾಗಿ ಬಿಡ್ತಾರೆ. ಯಾರು ವಟುಗಳು ಅಂದ್ರೆ ವ್ರತಧಾರಣೆ ಮಾಡಿ ಶೌಚಾಚಾರದಲ್ಲಿ ಇರ್ಬೇಕೋ
ಅವರು ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ತಪಸ್ವಿಗಳು ಅನ್ನಿಸಿಕೊಂಡವರು, ಅಂದ್ರೆ ಕಾಡಿನಲ್ಲಿ 4 ಮಂದಿ ಇಲ್ಲದೆ ಇರುವ ಸ್ಥಳದಲ್ಲಿ ಇರಬೇಕಾದವರು ಊರು ಸೇರ್ಕೊಂಡ್ ಬಿಡ್ತಾರೆ, ಗ್ರಾಮವಾಸಾಹ. ಹೀಗೆಲ್ಲ ಕಲಿಗಾಲದಲ್ಲಿ ಆಗತ್ತಪ್ಪ. ಹೀಗೆ ಕಲಿಗಾಲ ಎಲ್ಲವನ್ನ ತಲೆ ಕೆಳಗು ಮಾಡಿಬಿಡತ್ತೆ. ಹೀಗೆ ಅಂತ ಅವರು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಮುಂದೆ ಈ ಕಾಲದ ವರ್ಣನೆಯನ್ನ ಮುಂದುವರಿಸ್ತಾ ಅವರಂತಾರೆ, ನೋಡು ಪರೀಕ್ಷಿತ, ಇಂಥ ಸಂದರ್ಭದಲ್ಲಿ ಯಾರು ಏನ್ ಮಾಡ್ಬೇಕು ಅಂದ್ರೆ ಭಗವಂತನನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರ್ಬೇಕಪ್ಪ. ಯಾಕೆ ಅಂದ್ರೆ ತಸ್ಮಾತ್ ಸರ್ವಾತ್ಮನ ರಾಜನ್ ಹೃದಯಸ್ಥಂ ಕುರು ಕೇಶವಂ ಮ್ರಿಯಮಾಣೋ ಹ್ಯವಹಿತಸ್ತತೋ ಯಾತಿ ಪರಾಂ ಗತಿಂ. ಎಲ್ಲಾ ಸಂದರ್ಭದಲ್ಲೂ ಭಗವಂತನನ್ನ ಹೃದಯದಲ್ಲಿ ಚಿಂತನೆ ಮಾಡ್ಬೇಕು. ನಮ್ಮ ಸುತ್ತಮುತ್ತಲು ನಮ್ಗೇನಂದ್ರೆ ಜನಾರ್ದನನ ವಿದ್ಯಮಾನಕ್ಕಿಂತ ಜನರ ವಿದ್ಯಮಾನದ ಬಗ್ಗೆ ಬಹಳ ಆಸಕ್ತಿ. ಇವತ್ತು ಅಲ್ಲೇನಾಯ್ತು, ಇವತ್ತು ಇಲ್ಲೇನಾಯ್ತು. ಸುಮ್ನೆ ಎಷ್ಟು ವಿಚಿತ್ರ ನಮ್ಮ ಪ್ರವೃತ್ತಿ ಮನುಷ್ಯನದ್ದು ಅಂದ್ರೆ, ಕೊರೋನಾ ಬಂದಾಗ ಎಲ್ರು ಎಷ್ಟು ಮಂದಿ ಸತ್ತೋದು. ನಾವ್ ಆ ಕೊರೋನಾ ಹೆದರಿಕೆ ಮಧ್ಯನೂ ಜಪ ಮಾಡಿದ್ದಕ್ಕಿಂತ ನ್ಯೂಸ್ ಹಾಕೊಂಡು ಇವತ್ತು ಎಲ್ಲಿ 8 ಜನ ಸತ್ರು ನೋಡಿದ್ದೇ ಜಾಸ್ತಿ. ಅಯ್ಯೋ ಇವತ್ತಲ್ಲ ಜನ ಸತ್ತೋಗ್ಬಿಟ್ರು, ಅಯ್ಯೋ ಇವತ್ತಿಲ್ಲ ಸಾರಿ ಸತ್ತೋದ್ರು. ನೀವೇನ್ ಮಾಡಿದ್ರಿ ಅದರಿಂದ? ನಾವು ಏನನ್ನ ಕಲಿತೆವು. ಅವರಂತಾರೆ ಶುಕಾಚಾರ್ಯರು, ಸರ್ವಾತ್ಮನ ರಾಜನ್ ಹೃದಯಸ್ಥಂ ಕುರು ಕೇಶವಂ. ಎಲ್ಲ ಸಂದರ್ಭಗಳಲ್ಲಿ ಭಗವಂತನನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಪ್ಪ ಪರೀಕ್ಷಿತ. ಅಲ್ಲ ಯಾಕೆ ಧಾರಣೆ ಮಾಡ್ಲಿ ಅಂದ್ರೆ ಮ್ರಿಯಮಾಣೋ ಹ್ಯವಹಿತಃ ತಥೋ ಯಾತಿ ಪರಾಂಗತಿಂ. ಪರೀಕ್ಷಿನ್ ಮಹಾರಾಜರಿಗಾದರೂ ಇವತ್ತಿನಿಂದ 7 ದಿನದಲ್ಲಿ ತಕ್ಷಕ ಕಚ್ಚಿನಿ ಸಾಯಿ ಅಂತ ಶಾಪ ಕೊಟ್ಟಿದ್ ಗೊತ್ತಿತ್ತು. ಇವತ್ತಿನಿಂದ 7ನೇ ದಿನಕ್ಕೆ ನಾ ಸಾಯ್ತೇನೆ ಅಂದ್ರೆ 6 ದಿನ ನಾ ಸಾಯೋಲ್ಲ ಅನ್ನೋ ಕಾನ್ಫಿಡೆನ್ಸ್ ಪರೀಕ್ಷಿನ್ ಮಹಾರಾಜರಿಗಿತ್ತು. ನಮ್ಗೆ ಹಾಗೆ ಹೇಳಲಿಕ್ಕೆ ಆಗತ್ತಾ? ನಾವು ಎಲ್ಲಿಯವರೆಗೆ ಬದುಕ್ತೇವೆ, ಎಲ್ಲಿಯವರೆಗೆ ನಮ್ಮ ಜೀವನ ಎಷ್ಟು ದಿನದ ತನಕ ನಮ್ ಬದುಕಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಬರ್ತ್ ಸರ್ಟಿಫಿಕೇಟ್ ಎಲ್ರಿಗೂ ಸಿಗತ್ತೆ, ಡೆತ್ ಸರ್ಟಿಫಿಕೇಟ್ ಅಂತ ಯಾರ್ಯಾರು ನೋಡಿದಾರ? ನಾನು ಇಂಥ ದಿನ ಸಾಯ್ತೇನೆ ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಮನುಷ್ಯ ಮ್ರಿಯಮಾಣ, ಅವನು ಸಾವಿಗೆ ಕ್ಷಣಕ್ಕೆ ಹತ್ತಿರ ಆಗ್ತಾ ಇದ್ದಾನೆ. ಏನ್ ವಿಚಿತ್ರ ಅಂದ್ರೆ, ಈ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಗುವಾಗ ಸನ್ಸೆಟ್ ನೋಡಕ್ಕೆ ಅಂತ ಹೋಗ್ತಾರೆ, ಸೂರ್ಯಾಸ್ತ ನೋಡಕ್ಕೆ, ಸೂರ್ಯೋದಯ ನೋಡಕ್ಕೆ. ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ. ಭಾಗವತ ಹೇಳತ್ತೆ, ನೇಕ್ಷೇ ತೋದ್ಯಂತ ಮಾದಿತ್ಯಂ ನಾಸ್ತಂ ಯಂತಂ ಕದಾಚನ. ಸೂರ್ಯೋದಯ ಸೂರ್ಯಾಸ್ತಗಳನ್ನ ಮನುಷ್ಯ ನೋಡಬಾರದು. ಯಾಕೆ ನೋಡಬಾರದು ಅಂದ್ರೆ ಅದು ಎಂಜಾಯ್ ಮಾಡೋ ಮೂಮೆಂಟ್ ಅಲ್ಲ ಅನ್ನತ್ತೆ ಶಾಸ್ತ್ರ. ಭಗವಂತನ ವಾರ್ತೆಯಲ್ಲಿ ಕ್ಷಣಗಳನ್ನ ಕಳಿಬೇಕೇ ಹೊರತಾಗಿ ಸೂರ್ಯೋದಯ ಸೂರ್ಯಾಸ್ತಗಳನ್ನ ನೋಡ್ತಾ ಅಲ್ಲ. ಯಾಕೆ ಅಂದ್ರೆ ಆಯುರು ಹರತಿ ವೈಪುಂಸ ಮುದ್ಯನ್ನಸ್ತಂಚಯನ್ನಸೌ. ಒಮ್ಮೆ ಸೂರ್ಯ ಹುಟ್ಟಿ ಮುಳುಗಿದ ಅಂದ್ರೆ ನಮ್ಮ ಜೀವನದ 1 ದಿನದ ಆಯುಷ್ಯ ಕಳೆದು ಹೋಯಿತು ಅಂತ ಅರ್ಥ. ಮತ್ತೆ ಸಿಗಲ್ಲ ಹುಡುಕಿದರೆ. ಇಂತಹ ಮನುಷ್ಯ ಜೀವನದಲ್ಲಿ ಇಷ್ಟು ಫ್ರಾಜೈಲ್, ಇದು ತುಂಬಾ ಸೂಕ್ಷ್ಮವಾದ ಜೀವನ. ಈ ಜೀವನದಲ್ಲಿ ಯಾವಾಗ ಏನಾಗಬಹುದು ಅಂತಲೇ ಗೊತ್ತಿಲ್ಲ. ಆದ ಕಾರಣ ಎಲ್ಲಾ ಸಂದರ್ಭಕ್ಕೆ ಪ್ರಿಪೇರ್ ಆಗಿರ್ಬೇಕಲ್ಲ. ನಮ್ಗೆ ಇವತ್ತಿಗಂತೂ ಬಹಳ ಪ್ರಿಪರೇಷನ್. ನಂಗೆ ಏನಾರು ಆಕ್ಸಿಡೆಂಟ್ ಆಗ್ಬಿಟ್ರೆ ಅಂತ ಹೇಳಿ, ಆಕ್ಸಿಡೆಂಟ್ ಆದ್ರೆ ಇರ್ಲಿ ಅಂತ ಒಂದು ಪಾಲಿಸಿ ಕಟ್ತಾ ಇರ್ತೇವೆ. ಗೊತ್ತಿಲ್ದೆ ಸತ್ತೋಗ್ಬಿಟ್ರೆ ಅಂತ ಹೇಳಿ ಅದಕ್ಕೊಂದು ಪಾಲಿಸಿ ಕಟ್ತಾ ಇರ್ತೇವೆ. ನಾವು ಬದುಕಿದ್ದಾಗ ನಮಗೆ ಉಪಯೋಗವೇ ಆಗದೆ ಇರೋ ಕಡೆ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ. ಶಾಸ್ತ್ರ ಅನ್ನತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಹೇಗಿರ್ಬೇಕು ಅಂದ್ರೆ, ಇಹದಲ್ಲಿ ಅನುಕೂಲ ಆಗಿರ್ಬೇಕು, ಪರದಲ್ಲಿ ಅನುಕೂಲ ಆಗಿರ್ಬೇಕು. ಈ ಜೀವನದಲ್ಲೂ ಸಂತೋಷವಾಗಿರ್ಬೇಕು, ಸತ್ ಮೇಲೂ ಸಂತೋಷವಾಗಿರ್ಬೇಕು. ಇದು ನಿಜವಾದ ಇನ್ವೆಸ್ಟ್ಮೆಂಟ್. ಯಾವುದಾ ಇನ್ವೆಸ್ಟ್ಮೆಂಟ್? ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡೋ ಇನ್ವೆಸ್ಟ್ಮೆಂಟೇ ನಿಜವಾದ ಇನ್ವೆಸ್ಟ್ಮೆಂಟ್. ಹಾಗಾಗಿ ಅವರಂತಾರೆ, ಸಾಯ್ಲಿಕ್ಕೆ ಹೊರಟ ಜೀವಿ ಮನಸ್ಸಿನಲ್ಲಿ ಯಾವಾಗ್ಲೂ ಭಗವಂತನನ್ನ ಇಟ್ಟುಕೊಂಡ್ರೆ, ತನ್ನ ಮನಸ್ಸನ್ನು ಯಾವಾಗ್ಲೂ ಭಗವಂತನಲ್ಲಿಟ್ರೆ ಆತ ಸತ್ ಮೇಲೆ ಉತ್ತಮವಾದ ಗತಿಯನ್ನು ಪಡೀತಾನಪ್ಪ. ನಿಜವಾದ ಶಾಸ್ತ್ರ ಯಾವುದು ಅಂದ್ರೆ, ಯಾವುದು ಪರಲೋಕವನ್ನು ತಿಳಿಸಿಕೊಡತ್ತೋ ಅದು. ಭೀಷ್ಮಾಚಾರ್ಯರೆಲ್ಲ ಎಷ್ಟು ಆಶ್ಚರ್ಯ ಅಂದ್ರೆ, ಮಹಾಭಾರತ ಉಲ್ಲೇಖ ಮಾಡುತ್ತೆ, ಭೀಷ್ಮಾಚಾರ್ಯರು 525 ವರ್ಷ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟರು. ಇಡೀ ಜೀವನದಲ್ಲಿ ಕೃಷ್ಣನನ್ನ ದೊಡ್ಡವ ಅಂತ ತಿಳಿದವರು. ಕೊನೆಗಾಲದಲ್ಲಿ ಧರ್ಮರಾಜನಿಗೆ ವಿಷ್ಣು ಸಹಸ್ರನಾಮದಂತಹ ಉತ್ಕೃಷ್ಟವಾದ ಭಗವಂತನ ಒಂದು ಗುಣಗಳನ್ನ ತಿಳಿ ಹೇಳಿದವರು.
ಆದ್ರೆ ಇಂಥವ್ರ ಕೊನೆಗಾಲ ಬಂದಾಗ ಕೃಷ್ಣ ಪರಮಾತ್ಮ ಅವರ ಹೃದಯದಲ್ಲಿ ತೋರ್ಲೇ ಇಲ್ಲ ಅನ್ನತ್ತೆ ಮಹಾಭಾರತ. ಯಾಕೆ ಹೀಗಾಯ್ತು ಅಂದ್ರೆ ಭಗವಂತನ ಕಾರುಣ್ಯ ತಪ್ಪಿತು ಅಂತ ಉತ್ತರ ಕೊಡ. ನಾವು ದೇವರನ್ನ ಅಂತ್ಯಕಾಲದಲ್ಲಿ ನೆನೆಸ್ಬೇಕು. ಒಬ್ಬ ಹೀಗೆ ಯಾರೋ ಬಹಳ ಜಿಪುಣ ಇದ್ದ, ಒಂದು ನಯಾ ಪೈಸೆ ಬಿಡಿ ಗಾಸನ್ನ ಯಾರಿಗೂ ದಾನ ಮಾಡಿದವ, ಯಾರಿಗೂ ಒಳ್ಳೆಯದನ್ನ ಬಯಸಿದವ ಅಲ್ಲ, ಯಾರಿಗೂ ಒಂದು ಚೂರು ಧರ್ಮದ ಕಾರ್ಯವನ್ನ ಮಾಡಿದವ ಅಲ್ಲ ತನ್ನ ಇಡೀ ಜೀವನದಲ್ಲಿ. ಅವನಿಗೆ ವಯಸ್ಸಾಗ್ತಾ ಆಗ್ತಾ 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 ಭಯ ಶುರುವಾಯ್ತು. ಆ ಸತ್ ಮೇಲೆ ಏನೋ ನನ್ ಗತಿ. ಸರಿ, ಒಂದ್ಸತಿ ಎಲ್ಲೋ ಪುರಾಣಕ್ಕೆ ಹೋದಾಗ ಆ ಪುರಾಣ ಹೇಳೋ ಆಚಾರು ಹೀಗೆ ಹೇಳ್ತಾ ಇದ್ರು, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ ಸತ್ರೆ ಅವನಿಗೆ ಮೋಕ್ಷ ಸಿಗುತ್ತೆ. ಈ ಜಿಪುಣಂಗೆ ಬಹಳ ಸಂತೋಷ ಆಯ್ತು. ಓ, ಹಾಗಾದ್ರೆ ನಾನೂ ಮೋಕ್ಷಕ್ಕೆ ಹೋಗ್ಬೋದು. ಮೋಕ್ಷಕ್ಕೆ ಹೋಗಕ್ಕೆ ಧರ್ಮ ಎಲ್ಲ ಮಾಡ್ಬೇಕಿಲ್ಲ, ದಾನ ಧರ್ಮ ಎಲ್ಲ ಮಾಡ್ಬೇಕಿಲ್ಲ. ಅಂತ್ಯಕಾಲದಲ್ಲಿ ಸಾಯುವಾಗ ದೇವ್ರು ನಾರಾಯಣ ನಾರಾಯಣ ಅನ್ಕೊಂಡ್ ಸತ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೇನೆ. ಬಹಳ ಸಂತೋಷ ಆಯ್ತು ಅವನಿಗೆ. ಅವನ್ ಏನ್ ಮಾಡಿದ, ಮನೆಗ್ ಬಂದಾಗ ಅವನ್ ಇನ್ನೇನು ಸಾಯೋ ಸಮಯ ಬಂದು ಮರಣ ಶಯ್ಯೆಯಲ್ಲಿ ಹಾಸಿಗೆಯಲ್ಲಿ ಮಲಗಿದಾಗ ಸುತ್ತಲೂ ಎಲ್ಲ ಫೋಟೋ ಇಡಬೇಕು, ಜೋರ್ ಭಜನೆ ನಡಿಬೇಕು, ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತೆಲ್ಲ ತನ್ನ ಮಕ್ಕಳಿಗೆ ತನ್ನ ನೆಂಟಿಷ್ಟರಿಗೆ ಎಲ್ರಿಗೆ ಹೇಳ್ದ. ಸರಿ, ಇನ್ನೇನ್ ಎಲ್ಲ ಅವನ್ ಸುತ್ತಲೂ ಹಾಸಿಗೆ ಮೇಲೆ ಮಲಗಿಸಿ ಸುತ್ತಲೂ ಎಲ್ಲ ದೇವ್ರ ಫೋಟೋಗಳಿಟ್ರು, ದೇವ್ರ ಮುಂದೆಲ್ಲ ದೀಪಗಳು ಹಚ್ಚಿಟ್ರು, ಫುಲ್ಲು ಭಜನೆ ಗಿಜನೆ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನೇನು ಸಾಯುವ ಕಾಲ ಬಂತು. ಆ ಸಾಯೋ ಕಾಲ ಬರುವಾಗ ಸರಿಯಾಗಿ ಏನಾಯ್ತು, ಪಕ್ಕದಲ್ಲಿ ತಿರುಗಿದ್ರೆ ದೇವ್ರ ಮುಂದೆ ದೀಪ ಇಷ್ಟುದ್ದ ಉರಿತಾ ಇತ್ತು. ಅದನ್ನ ನೋಡಂದ, ಅಯ್ಯೋ ದೀಪ ಸಣ್ಣಗ್ ಮಾಡ್ರೋ, ಎಷ್ಟು ಎಣ್ಣೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದ. ಅಷ್ಟ್ರಲ್ಲಿ ಪ್ರಾಣ ಹೊರಟೆ. ಏನ್ ಈ ಕಥೆ ಅಂದ್ರೆ, ಇಡೀ ಜೀವನದಲ್ಲಿ ನಾವು ಏನನ್ನ ನೆನೆಸಿಕೊಂಡು ಅಥವಾ ಯಾವುದಕ್ಕಾಗಿ ಬದುಕಿರ್ತೇವೋ ನಮ್ಮ ಅಂತ್ಯಕಾಲದಲ್ಲಿ ಖಂಡಿತವಾಗಿ ನಮ್ಮ ಸ್ಮರಣೆಗೆ ಅದೇ ಬರುತ್ತೆ, ಮತ್ತೇನು ಬರೋಲ್ಲ. ನಮ್ಮ ಇಡೀ ಜೀವನದಲ್ಲಿ ನಾವು ಲೌಕಿಕ ಪದಾರ್ಥಗಳನ್ನೇ ನೆನೆಸ್ಕೊಂಡು ಬದುಕಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಅಂತ್ಯಕಾಲದಲ್ಲಿ ಖಂಡಿತವಾಗಿ ಲೌಕಿಕ ಪದಾರ್ಥಗಳೇ ಬರುತ್ತೆ, ಮತ್ತೆ ಯಾವುದೂ ನಮ್ಮ ನೆನಪಿಗೆ ಬರೋಲ್ಲ. ಹಾಗಾಗದೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಭಾಗವತ ಶುಕಮುನಿಗಳಂತಾರೆ, ತಸ್ಮಾತ್ ಸರ್ವಾತ್ಮನ ರಾಜನ್ ಹೃದಯಸ್ಥಂ ಕುರು ಕೇಶವಂ. ಭಗವಂತನನ್ನ ಎಲ್ಲಾ ಕಾಲದಲ್ಲೂ ನೆನೆಸಿಕೊಳ್ಳುವ ಪ್ರಯತ್ನ ಮಾಡು. ಬರೀ ಸಂಕಟ ಬಂದಾಗ ದುಃಖ ಬಂದಾಗ ಭಗವಂತನ ನಾಮಸ್ಮರಣೆ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರು. ಮಾಡುವಾಗ ಕೊನೇ ಕಾಲದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನ ನಿನಗೆ ಕೊಡ್ತಾನೆ. ಆಚಾರ್ಯ ಭಗವತ್ಪಾದರು ಹೇಳ್ತಾ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಭಗವಂತನ ಚಿಂತನೆ ಯಾವಾಗ್ಲೂ ಮಾಡಿದ್ರೆ ಕೊನೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ಇಡೀ ದಿನ ಕೆಮಿಸ್ಟ್ರಿ ಓದ್ಬಿಟ್ಟು ಮರುದಿನ ಫಿಸಿಕ್ಸ್ ಪೇಪರ್ ಬರೆಯಕ್ಕಾಗತ್ತಾ? ಯಾವುದನ್ನ ನಾವು ಇಡೀ ಓದಿರ್ತೇವೋ ಅದನ್ನ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ. ಹಾಗೆ ಇಡೀ ಜನ್ಮ ಭಗವಂತನ ಪರವಾಗಿ ನಾವಿದ್ರೆ ಕೊನೆಗಾಲದಲ್ಲಿ ಭಗವಂತನ ನೆನಪು ಬರಲಿಕ್ಕೆ ಸಾಧ್ಯ. ಹಾಗಾಗಿ ನೋಡಪ್ಪ, ಇಡೀ ಜೀವನದಲ್ಲಿ ನೀನು ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಕಳಿಬೇಕು ಪರೀಕ್ಷಿತ ಅಂತ ಹೇಳಿ ಇಷ್ಟ ಹೇಳಿದ ಮೇಲೆ ಶುಕಮುನಿಗಳು, ಹಾಗಾದ್ರೆ ಕಲಿಗಾಲ ತುಂಬಾ ಕಷ್ಟ ಅಲ್ವಾ, ಕೆಟ್ಟ ಕಾಲ ಅಲ್ವಾ ಆಚಾರ್ಯ? ಪರೀಕ್ಷಿತ ಕೇಳದ್ನಂತೆ. ಹೇಳಿದ್ರೆ ಶುಕಮುನಿಗಳಂದ್ರು, ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ. ನೋಡು ರಾಜ, ಕಲಿಯುಗದಲ್ಲಿ ದೋಷ ತುಂಬಾ ಇದೆ, ಅದು ದೋಷ ನಿಧಿ ಅಂದ್ರೆ ದೋಷಗಳ ಸಮುದ್ರವಿದ್ದಂತೆ ಕಲಿಗಾಲ, ಇಲ್ಲ ಅಂತ ನಾ ಹೇಳೋಲ್ಲ. ಆದ್ರೆ ಒಂದು ದೊಡ್ಡ ಗುಣ ಇದೆ, ಈ ಎಲ್ಲ ದೋಷಗಳನ್ನ ಮೀರಿ ನಿಲ್ಲುವ ಒಂದು ದೊಡ್ಡ ಗುಣ ಇದೆಯಪ್ಪ. ಏನಾ ಗುಣ? ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಬಂಧ ಪರಂ ವ್ರಜೇ. ಕಲಿಗಾಲದಲ್ಲಿ ದೇವರನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಯಾಕೆ ಸುಲಭ ಗೊತ್ತೇನು? ಕೃತೇ ಯಧ್ಯಾಯತೋ ವಿಷ್ಣುಂ. ಕೃತಯುಗದಲ್ಲಿ ದೇವರನ್ನ ಒಲಿಸಿಕೊಳ್ಬೇಕು ಅಂದ್ರೆ ಕಾಡಿಗೆ ಹೋಗ್ಬೇಕು, ತಪಸ್ಸೇ ಮಾಡ್ಬೇಕು. ತಪಸ್ಸು ಮಾಡದಿದ್ರೆ ದೇವ್ರು ಒಲಿಯೋಲ್ಲ. ಸುಮ್ನೆ ನಿನ್ನ ಆಟ ಆಡ್ಬೇಡ, ತಪಸ್ ಮಾಡು, ನಾ ಬರ್ತೀನಿ ಅಂತ. ಯಾವಾಗ? ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಭಗವಂತನನ್ನ ಒಲಿಸಿಕೊಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಯಾಗ ಮಾಡ್ಬೇಕು. ವಾಜಪೇಯ, ಅಶ್ವಮೇಧ, ರಾಜಸೂಯ, ಇಂಥ ದೊಡ್ಡ 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 ಯಾಗ ಮಾಡ್ಬೇಕು. ಯಾಗಗಳಲ್ಲಿ ಮತ್ತೆ ಮತ್ತೆ ಆಹುತಿಯನ್ನು ಕೊಡಬೇಕು, ಬ್ರಾಹ್ಮಣರಿಗೆ ಮತ್ತೆ ಮತ್ತೆ ದಕ್ಷಿಣೆಯನ್ನು ಕೊಡಬೇಕು. ಹೀಗೆ ಮಾಡ್ತಾ 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 ಭಗವಂತನನ್ನ ಒಲಿಸಿಕೊಳ್ಳು. ದ್ವಾಪರ ಯುಗದಲ್ಲಿ
ಬಹಳಷ್ಟು ಸೇವೆ ಮಾಡ್ಬೇಕು. ಭಗವಂತನ ಸೇವೆ ಮಾಡ್ತಾ 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 ಭಗವದ್ ಭಕ್ತರ ಸೇವೆಯನ್ನ ಮತ್ತೆ 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 ಮಾಡ್ಬೇಕು. ಆಗ ಮಾಡಿದ್ರೆ ಭಗವಂತ ಒಲಿತಾನೆ. ಆದರೆ ಕಲಿಯುಗದಲ್ಲಿ ದೇವರಂದ ಕಾಡಿಗೆ ಹೋಗೋಣ ಆಚಾರ್ಯ, ಕಾಡೇ ಇಲ್ವಲ್ಲ ಆಚಾರ್ಯ. ಎಲ್ಲಿದೆ ಕಾಡು? ಕಾಡೇ ಇಲ್ಲ. ಹಾಗೆಲ್ಲ ಸುಮ್ನೆ ಕಾಡಿಗೆ ಹೋದ್ರೆ ಹಿಡ್ಕೊಂಡ್ ಜೈಲಿಗೂ ಹಾಕ್ಬಿಡ್ತಾರೆ. ಹಾಗಾಗಿ ಕಲಿಯುಗದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಆಗೋಲ್ಲ. ಕಾಡಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ, ದೊಡ್ಡ ದೊಡ್ಡ ಯಜ್ಞ ಯಾಗಗಳನ್ನ ಮಾಡೋಣ ಅಂದ್ರೆ ಅಷ್ಟೊಂದು ಸಂಪತ್ತು ಯಾರ ಹತ್ರ ಇಲ್ಲ, ಅಷ್ಟೊಂದು ಯಾಗ ಮಾಡುವಷ್ಟು ಪುರುಸೊತ್ತು ಯಾರಿಗಿಲ್ಲ. ತುಂಬಾ ಬಿಸಿ ಅಂತ ಹೇಳಿ ಸಂಧ್ಯಾ ವಂದನೆ 3 ನಿಮಿಷದಲ್ಲಿ ಮುಗಿಸ್ ಹೋಗ್ತೀವಿ. ದೇವ್ರ ಪೂಜೆ ಬರೀ ನಿರ್ಮಾಲ್ಯ ಮಾಡಿ ಉಳಿದಿದ್ದನ್ನ ಬ್ರಹ್ಮದೇವರಿಗೆ ಬಿಟ್ಟು ಹೋಗ್ತೀವಿ ನಾವು, ಅಂಥ ಮಂದಿ. ಹಾಗಾಗಿ ಯಜ್ಞ ಯಾಗಾದಿಗಳಿಗೆ ಸಮಯ ಇಲ್ಲ ನಮ್ಗೆ. ಇನ್ನು ದ್ವಾಪರ ಯುಗದಲ್ಲಿ ಮಾಡುವಂತೆ ಸೇವೆಯನ್ನ ಮಾಡೋಣ ಅಂದ್ರೆ, ಈಗ ಸೇವೆ ಅಂದ್ರೆ ಅದೇನೋ ಕೀಳಿರಿಮೆ ಅನ್ನೋ ತರ ಆಗೋಗತ್ತೆ. ನಾವ್ ಮಾಡೋದು ಅಂದ್ರೆ ಅದಕ್ಕೆಲ್ಲ ಬೇರೆಯವ್ರು ಮಾಡ್ತಾರೆ. ಏನ್ ವಿಚಿತ್ರ ನೋಡಿ. ಹಿಂದಿನ ಅಂದ್ರೆ ದೊಡ್ಡವರೆಲ್ಲ ಇರೋ ಕಾಲಕ್ಕೆ ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯಗಳು, ಭಗವಂತನ ಕೆಲಸ ಅಂತ ನಡೆದ್ರು ಎಲ್ಲವನ್ನ ಅವರೇ ಮಾಡ್ತಾರೆ. ಮನೆಗೆ ಯಾರೋ ಸ್ವಾಮಿಗಳು ಬರ್ತಾರೆ ಅಂದ್ರೆ ಅವರೇ ಮನೆ ಸಾರಿಸಿ, ಅವರೇ ಮನೆ ಗುಡಿಸಿ, ಅವರೇ ರಂಗವಲ್ಲಿಯನ್ನ ಹಾಕಿ, ಅವರೇ ಸ್ವಾಮಿಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ, ಅವರೇ ಸ್ವಾಮಿಗಳನ್ನ ಕರೀತಾರೆ. ಮನೆಯಲ್ಲಿ ಯಾವುದೋ ವ್ರತ, ಅನಂತ ಪದ್ಮನಾಭ ವ್ರತವೋ ಸತ್ಯನಾರಾಯಣ ದೇವರ ಪೂಜೆಯೋ ಇದ್ರೆ ಅವರೇ ಅದಕ್ಕೆ ಬೇಕಾದ ಪಾತ್ರೆ ಸರಂಜಾಮುಗಳನ್ನೆಲ್ಲ ಹೊಂದಿಸಿಕೊಂಡು ಅವರೇ ಮನೆಯನ್ನ ಶುಚಿಗೊಳಿಸಿ, ಅವರೇ ಮನೆಯಲ್ಲಿ ರಂಗವಲ್ಲಿ ಹಾಕಿ, ಅವರೇ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಆದ್ರೆ ಇವತ್ತಿಗೆ ನಾವು ಎಷ್ಟು ಫಾಸ್ಟ್ ಫಾರ್ವರ್ಡ್ ಆಗಿದ್ದೇವೆ ಅಂದ್ರೆ, ಆಚಾರ್ಯಕ್ಕೆ ಫೋನ್ ಮಾಡಿ ಆಚಾರ್ಗೆ ಎಲ್ಲ ಹೇಳ್ಬಿಡ್ತೀವಿ, ಆಚಾರ್ಯ ಬರ್ತಾ ಎಲ್ಲ ತಗೊಂಬಂದ್ಬಿಡಿ. ಆಚಾರ ಪಾಪ ಮಣೆ ಬೆಂಕಿ ಪಟ್ಟಣದಿಂದ ಹಿಡಿದು ತಮ್ಗೆ ಕನ್ನಡಿ ತನಕ ಎಲ್ಲ ಆಚಾರ್ಯ ತಗೊಂಡ್ಬಂದಿರ್ತಾರೆ. ವಾಪಸ್ ಎಲ್ಲ ಆಚಾರ್ಯ ತಗೊಂಡು ನಾವು ಸುಮ್ನೆ 1-2 ಬಾರಿ ಅರ್ಶನ ಕುಂಕುಮ ಹಾಕಿ ಆಚಾರ್ಯ ಹೇಳಿದ ಮಂತ್ರ ಕೇಳಿಸ್ಕೊಂಡ್ರೆ ಅಷ್ಟೇ ದೊಡ್ಡದು. ಹಾಗಾಗಿ ನಮಗೆ ಪರಿಚರ್ಯೆ ಸೇವೆಗೆ ಸಮಯ ಇಲ್ಲ. ದೇವರಂದ ಏನು ಪರವಾಗಿಲ್ಲಪ್ಪ, ನಾನು ಒಲಿತೇನೆ, ಏನ್ ಮಾಡು, ನೀ ಸುಮ್ಮನೆ ನಡ್ಕೊಂಡು ಹೋಗ್ತೀಯಲ್ಲ, ಗಾಡಿಯಲ್ಲಿ ಆಫೀಸಿಗೆ ಹೋಗ್ತೀಯಲ್ಲಪ್ಪ, ನೀನು ಹೋಗೋ ಕಾಲದಲ್ಲಿ ರಾಮ ಕೃಷ್ಣ ಅನ್ಕೊಂಡು ಹೋಗು. ಕಲಿಯುಗ ಎಷ್ಟು ಅದ್ಭುತ ಅಂದ್ರೆ, ಸುಮ್ಮನೆ ಭಗವಂತನ ಕೀರ್ತನೆ ಮಾಡಿಬಿಟ್ರೆ ದೇವರು ಅನುಗ್ರಹ ಮಾಡಿಬಿಡ್ತಾನೆ. ಏನು ಮಾಡ್ಬೇಕಿಲ್ಲ. ಸುಮ್ನೆ ಎಲ್ಲೋ ಎಡವಿದ್ವಿ ಅಯ್ಯೋ ಅನ್ನೋ ಬದಲು ನಾರಾಯಣ ಅಂದ್ರೆ ಸಾಕು, ದೇವ್ರು ಅದನ್ನು ಅಕೌಂಟ್ಗ ಇವನು ಒಂದ್ಸತಿ ನಾರಾಯಣ. ಬೆಳಗಾಗೆದ್ದು ತಣ್ಣೀರಲ್ಲಿ ಸ್ನಾನ ಮಾಡುವ ಪ್ರಸಂಗ ಬಂದಾಗ ಅಬ್ಬಬ್ಬಾ ಅಂತ ಬೇಡ, ಸ್ನಾನ ರಾಮಕೃಷ್ಣ ನೀರ್ ಹಾಕೊಳ್ಳು. ದೇವ್ರು ಅದನ್ನು ಲೆಕ್ಕ ಹಾಕೊಳ್ತಾನ, ಇವನು ರಾಮಕೃಷ್ಣ ಅಂತ. ಸುಮ್ಮನೆ ದೇವರ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಇದ್ರೆ ಸಾಕು, ರಾಮಕೃಷ್ಣ ಅಂತ ಇದ್ರೆ ಸಾಕು. ಕೂತು ಜಪ ಮಾಡ್ಬೇಕಿಲ್ಲ, ತಪಸ್ಸು ಮಾಡ್ಬೇಕಿಲ್ಲ, ಯಜ್ಞ ಯಾಗಾದಿಗಳು ಮಾಡ್ಬೇಕಿಲ್ಲ, ತುಂಬಾ ಕಷ್ಟ ಸಾಧ್ಯವಾದ ಸೇವೆಯನ್ನು ಮಾಡ್ಬೇಕಿಲ್ಲ. ಸುಮ್ಮನೆ ಬಾಯಿ ತುಂಬಿ ದೇವರ ನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಸಾಕು, ಭಜನೆ ಮಾಡ್ತಾ ಇದ್ರೆ ಸಾಕು. ಭಗವಂತ ಅಂತಾನೋ ಇವನು ಬಹಳ ದೊಡ್ಡ ಸಾಧಕನಪ್ಪ, ಇವನಿಗೆ ಉತ್ತಮವಾದ ಗತಿಯನ್ನು ಕೊಡೋಣ ಅಂತ ದೇವರಂತಾನೆ. ಹಾಗಾಗಿ ಪರೀಕ್ಷಿತ, ಕಲಿಯುಗದಲ್ಲಿ ಎಷ್ಟೇ ದೋಷ ಇರಬಹುದಪ್ಪ, ಆದರೆ ಕಲಿಗಾಲದ ಒಂದು ಗುಣ ಏನು ಅಂದ್ರೆ, ಭಗವಂತನ ಸಂಕೀರ್ತನೆಯನ್ನ ಮಾಡಿದ ಮಾತ್ರದಿಂದಲೇ ಭಗವಂತ ನಮಗೆ ಒಲಿದು ಬಿಡ್ತಾನೋ. ಹಾಗಾಗಿ ಇದು ಕಲಿಗಾಲದಲ್ಲಿರುವ ಒಂದು ದೊಡ್ಡ ಗುಣನಪ್ಪ ಅಂತ ಹೀಗೆ ಹೇಳ್ತಾ ಪರೀಕ್ಷಿನ್ ಮಹಾರಾಜರಿಗೆ ಮುಂದುವರೆದು ಶುಕಮುನಿಗಳಂತಾರೆ, ನೋಡು ಇಷ್ಟೇ ಅಲ್ಲ ಪರೀಕ್ಷಿತ, ಈ ಭಾಗವತದಲ್ಲಿ ಭಗವಂತನ ಬಗ್ಗೆ ಹೇಳ್ಬೇಕು. ಭಾಗವತ ಹೊರಟಿರೋದೇ ಅದಕ್ಕೆ. ಮತ್ತು ಮುಖ್ಯವಾಗಿ ಪರೀಕ್ಷಿನ್ ಮಹಾರಾಜರ ಮೃತ್ಯು ಭಯವನ್ನ ಕಳೀಲಿಕ್ಕೋಸ್ಕರ ಅವರು ಶುಕಮುನಿಗಳು ಇಷ್ಟೆಲ್ಲ ಕಥೆ ಹೇಳಿ ಪರೀಕ್ಷಿನ್ ಮಹಾರಾಜರಿಗಂತಾರೆ, ತ್ವಂತು ರಾಜನ್ ಮರಿಷ್ಯೇತಿ ಪಶು ಬುದ್ಧಿ ಮಿಮಾಂ ಜಹಿ ನ ಜಾತಃ ಪ್ರಾಗಭೂತೋದ್ಯ ದೇಹವತ್ವಂ ನ ನಂಕ್ಷ್ಯತಿ. ಅವರಂತಾರೆ, ರಾಜ ನೀನು ಬಂದ ತಕ್ಷಣ ಪ್ರಶ್ನೆ ಮಾಡಿದ್ದಿ, ಸ್ವಾಮಿ ನಾ ಸಾಯ್ತಾ ಇದ್ದೇನೆ, ಸಾಯುವವನ್ ಏನ್ ಮಾಡ್ಬೇಕು ಹೇಳಿ. ಶುಕಾಚಾರ್ಯ ಬೈದ್ರು ಪರೀಕ್ಷಿತನಿ, ಅದು ಯಾಕೆ ಸಾಯ್ತೇನೆ ಅಂತ ನಿನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದಿ, ಈ ಪಶು ಬುದ್ಧಿಯನ್ನ ಬಿಡು ಅಂತಾರೆ ಶುಕಾಚಾರ್ಯ. ಅಂದ್ರೇನು ಆಚಾರ್ಯ, ಸಾಯ್ತೀನಿ ಅನ್ಕೊಳ್ಳೋದು ತಪ್ಪ, ಪಶು ಬುದ್ಧಿ ಅಂದ್ರೇನು? ಪಶು ಬುದ್ಧಿ ಅಂದ್ರೆ ಏನು ಗೊತ್ತೇನು? ನೀವು ಸಾಮಾನ್ಯ ಗಮನಿಸ್ರಿ, ಪಶುಗಳಿಗೆ, ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಸಹಜವಾಗಿ ಒಂದು ಪ್ರವೃತ್ತಿ ಏನು ಅಂದ್ರೆ, ಯಾರ ಹತ್ರ ಹೋದ್ರು ಫಸ್ಟ್ ಅದೇನ್ ಮಾಡುತ್ತೆ,
ಕಾಡು ಪ್ರಾಣಿಗಳು ಮೊದಲು ಆತ್ಮ ಸಂರಕ್ಷಣೆಗೋಸ್ಕರ ನಮ್ಮ ಮೇಲೆ ಆಕ್ರಮಣ ಮಾಡಿ. ನಾವೇನು ಯಾಕೆ ನಮ್ಮನ್ ಕಂಡಾಗ ಅದಕ್ಕೆ ಫಸ್ಟ್ ಏನ್ ಅನ್ಸತ್ತೆ, ಇವ್ನು ನನ್ನ ಏನೋ ಮಾಡ್ಬಿಡ್ತಾನೆ. ಪರೀಕ್ಷಿನ್ ಮಹಾರಾಜರಿಗೆ ಶುಕಮುನಿಗಳು ಅಂದದ್ದು ಈ ಬುದ್ಧಿಯ ಬಗ್ಗೆ. ಜೀವನದಲ್ಲಿ ನಾವು ಯಾರನ್ನೇ ಕಂಡ್ರು ನಮಗ್ ಮೊದಲ ಅಪನಂಬಿಕೆ ಬರುತ್ತೆ. ಹೆಂಗೋ ಏನೋ ಗೊತ್ತಿಲ್ಲ. ನಾಲ್ಕಾರು ಸರ್ತಿ ಮಾತಾಡಿದಾಗ ಓ ಇಲ್ಲ ಇವನು ಒಳ್ಳೆ. ಯಾಕೆ ಹೀಗಾಯ್ತು ಅಂದ್ರೆ ಶುಕಮುನಿಗಳಂದ್ರು ಅವ ನಿನ್ನನ್ ಏನೋ ಮಾಡಿ ಬಿಡ್ತಾನೆ ಅಂತ ನಿನ್ ತಲೆಯಲ್ಲಿ ರನ್ ಆಯ್ತಲ್ಲ, ಅದು ಈ ಅಪನಂಬಿಕೆಗೆ ಕಾರಣ. ಮತ್ತೊಬ್ಬ ವ್ಯಕ್ತಿಯಿಂದ ನನಗೆ ಅಪಾಯ ಇದೆ, ಇದು ಪಶು ಬುದ್ಧಿ. ಇದನ್ ಬಿಡು. ಅಲ್ಲ, ಇದನ್ ಬಿಡೋದು ಹೇಗೆ ಬಿಡೋದು ಅಂದ್ರೆ ಎಲ್ಲರಿಂದ ನನಗೆ ಅಪಾಯ ಇಲ್ಲ ಅಂತ ಅರ್ಥ ಮಾಡ್ಕೊ. ಅಲ್ಲ, ಅಪಾಯ ಇಲ್ಲ ಅಂತ ಏನ್ ಗ್ಯಾರಂಟಿ ಅಂದ್ರೆ ಶುಕಾಚಾರ ಅಂತಾರೆ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತ ಒಬ್ಬನೇ. ಆ ಭಗವಂತ ಎಲ್ಲಕ್ಕೂ ಕಾರಣ ಅಂತ ನೀ ಯಾವತ್ತು ಅರ್ಥ ಮಾಡಿಕೊಳ್ತೀಯ, ಅವತ್ತು ನಿನ್ನಲ್ಲಿ ಈ ಪಶು ಬುದ್ಧಿ ಹೊರಟೋಗತ್ತೆ. ಇನ್ನೊಬ್ಬರಿಂದ ನಂಗೆ ಕೆಡುಕಾಗಬಹುದು ಅನ್ನುವ ಭಾವನೆ ನಿನ್ನ ತಲೆಯಿಂದ ಹೊರಟೋಗತ್ತಪ್ಪ. ಹಾಗಾಗಿ ಸಾಯ್ತೇನೆ ಅನ್ನುವಂಥ ನಿನ್ನ ಭಾವನೆಯನ್ನ ಬಿಟ್ಟು ಬಿಡು ಪರೀಕ್ಷಿತ. ಅಲ್ಲ, ಏನೇ ಆದ್ರೂ ಸಾವು ದುಃಖ ಅಲ್ವಾ ಆಚಾರ್ಯ? ದುಃಖ ಆಗ್ಬಾರ್ದು ಅಂದ್ರು ಶುಕಾಚಾರ್ಯರು. ಯಾಕೆ? ನಜಾತಃ ಪ್ರಾಗಭೂತಃ ಅದ್ಯ ದೇಹವತ್ವಂ ನನಂಕ್ಷ್ಯಸಿ. ನೀನೇನು ಹುಟ್ಟಿದ್ದಿದೆ ಮೊದಲ, ಹೋಗ್ಲಿ ಇದು ಕೊನೆ ಸರ್ತಿ ನೀ ಸಾಯೋದ. ನಿಂಗೆ ದೇಹ ಬಂದದ್ದು ಏನು? ಹುಟ್ಟು ಅಂದ್ರೆ ಏನು, ನೀನು ಅಂದ್ರೆ ಯಾರು? ಪರೀಕ್ಷಿತ್ ಮಹಾರಾಜರಿಗೆ ಶುಕಮುನಿಗಳಂತಾರೆ, ನೀನು ಅಂದ್ರೆ ಜೀವಾತ್ಮನಪ್ಪ, ಹುಟ್ಟು ಅಂದ್ರೆ ಶರೀರದ ಸಂಬಂಧವಪ್ಪ, ಸಾವು ಅಂದ್ರೆ ಈ ಶರೀರ ಸಂಬಂಧ ಹೋಗೋದೇ ಸಾವು. ನಿನಗೆ ಮೊದಲನೇ ಸರ್ತಿ ಈ ಶರೀರದ ಸಂಬಂಧ ಬಂತ, ಮೊದಲನೇ ಸರ್ತಿ ಶರೀರದ ಸಂಬಂಧ ನಾಶ ಆಗ್ತಾ ಇರೋದ. ಎಷ್ಟು ಯೋನಿಗಳಲ್ಲಿ ಬಂದಿದ್ದಿ, ಎಷ್ಟು ಶರೀರಗಳನ್ನ ಪಡೆದುಕೊಂಡಿದ್ದಿ, ಆ ಎಲ್ಲ ಶರೀರಗಳ ಬಗ್ಗೆ ನಿನಗೀಗ ನೆನಪಿದೆಯಾ? ಹಾಗಾಗಿ ಸ್ವಪ್ನದಲ್ಲಿ ತಲೆ ಹೋಗೋದನ್ನ ಯಾರೋ ಕಂಡವ ಬೆಳಗಾಗೆದ್ದು ಅಯ್ಯೋ ಅಂತ ಅಳತಾ ಕೂತ. ಯಾರೋ ಬಂದ್ ಕೇಳಿದ್ರು, ಏನಾಯ್ತಪ್ಪ? ಅಯ್ಯೋ ಇಲ್ಲ, ಕನ್ಸಲ್ಲಿ ಯಾರೋ ಬಂದ್ ನನ್ ಕೊಂದ್ ಹಾಕ್ಬಿಟ್ರು. ಅಯ್ಯೋ, ಅದಕ್ಕೆ ಅಳ್ತಾರ? ಕನಸಲ್ ಸತ್ರೆ ಯಾರು ಅಳ್ತಾರೆ? ನಿಜವಾಗಿ ಸತ್ರೆ ಸುತ್ತಲಿರೋರು ಅಳ್ತಾರೆ, ಅವಾಗ್ಲೂ ಸತ್ತವನ್ ಅಳಕ್ಕಾಗಲ್ಲ. ಅಂಥದ್ರಲ್ಲಿ ಕನಸಿನಲ್ಲಿ ಯಾರೋ ಸತ್ರೆ ಅದು ಅವನು ಎದ್ಮೇಲೆ ಅಳ್ತಾನ? ಅದು ಎಂಥ ಮೂರ್ಖತನ ಅಂತ ಕರೀತಾರೆ. ಹಾಗಾಗಿ ಪರೀಕ್ಷಿತ, ಅದರಂತೆ ದೇಹದ ತ್ಯಾಗ ಮಾಡಬೇಕಾದ್ರೆ, ಆತ್ಮನಿಗೆ ದೇಹದ ಸಂಬಂಧ ಹೋಗ್ಬೇಕಾದ್ರೆ ಅವ ಅಳಬಾರ್ದು. ಅಯ್ಯೋ ಸತ್ ಹೋಗ್ತೇನೆ ಅಂತ ಆತ ದುಃಖಿಸಬಾರ್ದಪ್ಪ. ಯಾಕೆಂದ್ರೆ ಇದು ಮೊದಲನೇ ಬಾರಿ ಅವನಿಗೆ ದೇಹ ಸಂಬಂಧ ಹೋಗ್ತಾ ಇರೋದು ಅಲ್ಲ, ಮುಂದೆ ದೇಹ ಸಂಬಂಧ ಬರೋಲ್ಲ ಅನ್ನುವ ನಿಶ್ಚಯವೂ ಇಲ್ಲ. ಹಾಗಾಗಿ ಮನುಷ್ಯನಾದವ ಮೋಕ್ಷವನ್ನ ತಗೊಳ್ಳೋದ್ರ ಬಗ್ಗೆ, ಮೋಕ್ಷ ಸಂಪಾದನೆಯ ಬಗ್ಗೆ ಪ್ರಯತ್ನ ಪಡಬೇಕೇ ಹೊರತಾಗಿ ಸಾವಿನ ಬಗ್ಗೆ ಹೆದರಬಾರದು ಅಂತ ಹೀಗೆ ಶುಕಮುನಿಗಳು ವಿಸ್ತಾರವಾದ ಉಪದೇಶವನ್ನು ತಾವು ಮಾಡಿದ್ದಾರೆ. ಹೀಗೆ 12 ಅಧ್ಯಾಯಗಳ ಕಥೆಯನ್ನ ಕೇಳಿದ ಪರೀಕ್ಷಿತ ಅವನಂತಾನೆ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶಿರಾವಿತೋ ಯಚ್ಚ ಮೇ ಸಾಕ್ಷಾದನಾದಿ ನಿಧನೋ ಹರಿಹಿ. ಸ್ವಾಮಿ, ನಿಮ್ಮ ಉಪದೇಶದಿಂದ ನಾನು ಅನುಗೃಹೀತನಾಗಿದ್ದೇನೆ. ಭವತಾ ಕರುಣಾತ್ಮನ, ನಿಮ್ಮಂಥ ಕರುಣಿಗಳು ಉಪದೇಶ ಮಾಡಿದ್ರಿಂದ ನಾನು ಅನುಗೃಹೀತನಾದೆ ನಿಮ್ಮಿಂದ. ಯಾಕೆಂದ್ರೆ ಶುಕಮುನಿಗಳ ಬಗ್ಗೆ ಹೇಳ್ತಾ ಭಾಗವತ ಪ್ರಾರಂಭದಲ್ಲೇ ಹೇಳುತ್ತೆ, ಶುಕಾಚಾರ್ಯರು ಒಂದು ಗೋದೋಹನ ಕಾಲವೂ ಎಲ್ಲಿಯೂ ನಿಲ್ತಾ ಇದ್ದವರಲ್ಲ. ಅಂಥ ಶುಕಾಚಾರ್ಯರು ಬಂದು ಪರೀಕ್ಷಿತ್ ಮಹಾರಾಜರ ಮುಂದೆ ಕೂತು ಸಮಗ್ರ ಭಾಗವತವನ್ನ ಉಪದೇಶ ಮಾಡಿದ್ದಾರೆ ಅಂದ್ರೆ ರಾಜ ಅಂತಾನೆ, ಸ್ವಾಮಿ ಇದು ನಿಮ್ಮ ಕಾರುಣ್ಯ ಅಲ್ಲದೆ ಮತ್ತೇನೂ ಇಲ್ಲ. ಹಾಗಾಗಿ ನಿಮ್ಮಂತಹ ಕರುಣಿಗಳಿಂದಾಗಿ ಇವತ್ತು ನಾನು ಅನುಗೃಹೀತನಾಗಿಬಿಟ್ಟೆ. ನಾನು ಜೀವನದಲ್ಲಿ ಸಿದ್ಧ ಅಂತ ಕರೆಸಿಕೊಂಡೆ. ಯಾವುದನ್ನ ಗಳಿಸಿಕೊಂಡು ಶರೀರವನ್ನ ಬಿಡಬೇಕಿತ್ತೋ ಅದನ್ನ ನೀವು ನಂಗೆ ಗಳಿಸಿಕೊಟ್ಟಿದ್ದೀರಿ. ಹಾಗಾಗಿ ತಾವು ನನಗೆ ಅನುಗ್ರಹ ಮಾಡಿದ್ದೇರೆ ಅಂತ ಹೇಳ್ತಾ, ಅಜ್ಞಾನಂಚ ನಿರಸ್ತಮ್ಮೆ ಜ್ಞಾನ ವಿಜ್ಞಾನ ನಿಷ್ಠಯ ಭವತಾ ದರ್ಶಿತಂ ಕ್ಷೇಮಂ ಪರಂ ಭಗವತಃ ಪದಂ. ಸ್ವಾಮಿ, ನಿಮ್ಮಿಂದ ನನ್ನ ಅಜ್ಞಾನ ನಾಶ ಆಯ್ತು.
ನಿಮ್ಮ ಏನು ಜ್ಞಾನಪೂರಿತವಾದ ಮಾತುಗಳಿದೆ, ಆ ಮಾತುಗಳಿಂದ ನನ್ನ ಎಲ್ಲ ಅಜ್ಞಾನ ಹೋಯ್ತು. ನನಗೆ ಯಾವುದು ಅತ್ಯಂತ ಕ್ಷೇಮ, ಯಾವುದು ಅತ್ಯಂತ ಶ್ರೇಯಸ್ಕರವಾದ್ದು ಅಂತ ನೀವು ತೋರಿಸಿಕೊಟ್ರಿ. ಯಾವುದು ಅತ್ಯಂತ ಶ್ರೇಯಸ್ಕರವಾದ್ದು? ಭಗವತಃ ಪದಂ, ಭಗವಂತನ ಪಾದ ಕಮಲಗಳೇ ಅತ್ಯಂತ ಶ್ರೇಯಸ್ಕರವಾದ್ದು. ಬರೀ ಪರೀಕ್ಷಿನ್ ಮಹಾರಾಜರಿಗೆಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಶ್ರೇಯಸ್ಕರವಾದ ಯಾವುದಪ್ಪ ಅಂದ್ರೆ ಭಗವಂತನ ಸ್ಥಾನವೇ ಅತ್ಯಂತ ಶ್ರೇಯಸ್ಕರವಾದ್ದು. ಅಂಥ ಸ್ಥಾನವನ್ನ ನೀವು ತೋರಿಸಿಕೊಟ್ರಿ ಸ್ವಾಮಿ. ಯಾಕೆಂದ್ರೆ ಬೇರೆ ಎಲ್ಲಿಯೇ ಆದ್ರೂ ಏನೇ ಮಾಡಿದ್ರು ಮರಳಿ ಇಲ್ಲಿಗೆ ಬರ್ಬೇಕು. ಒಂದು ಜಾಗ ಮರಳಿ ಬರಲಾರದ್ದು ಅಂತ ಇದ್ರೆ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ, ನನ್ನ ಸ್ಥಾನ ಅಂತ ಭಗವಂತ ಅಪ್ಪಣೆ ಕೊಡಿಸಿದ ಹಾಗೆ ಆ ಭಗವಂತನ ಸ್ಥಾನದ ಬಗ್ಗೆ ಅರಿವು ಮೂಡಿಸಿದ್ದೀರಿ. ಭಗವಂತನ ತತ್ವಜ್ಞಾನವನ್ನ ನನಗೆ ತಂದು ಕೊಟ್ಟಿದ್ದೀರಿ, ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಪರೀಕ್ಷಿನ್ ಮಹಾರಾಜ ಶುಕಮುನಿಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಇಷ್ಟು ಹೇಳಿದ ಮೇಲೆ ಭಗವಂತ ಆ ಬಾದರಾಯಣ ದೇವರ ಮಕ್ಕಳಾದಂತಹ ಯಾವ ಶುಕಾಚಾರ್ಯಿದ್ದಾರೆ, ಭಗವಂತನ ಭಕ್ತನಾದ ಪರೀಕ್ಷಿನ್ ಮಹಾರಾಜನಿಂದ ಪೂಜಿತರಾಗಿದ್ದಾರೆ. ಮಹಾರಾಜ ಶುಕಾಚಾರ್ಯನ ಪೂಜೆ ಮಾಡಿದ್ದಾನೆ. ಪೂಜೆ ಮಾಡಿದ ಮೇಲೆ ಶುಕಾಚಾರ್ಯರು ಪೂಜೆಯನ್ನ ಕೈಗೊಂಡು ತಾವು ಮುಂದೆ ಹೊರಟು ಬಿಟ್ಟಿದ್ದಾರೆ. ಹೊರಟ್ರೆ ಪರೀಕ್ಷಿನ್ ಮಹಾರಾಜರು ಕೂಡ ಮನಸ್ಸಿನಿಂದ ಭಗವಂತನನ್ನ ಆಲೋಚನೆ ಮಾಡ್ತಾ ತಾವು ಏನ್ ಮಾಡಿದ್ದಾರೆ, ಪ್ರಾಕೂಲೆ ಬರ್ಹಿಶ್ಯಾಸೀನಃ ಗಂಗಾಕೂಲ ಉದಂಗುಖ, ಗಂಗೆಯ ತೀರದಲ್ಲಿ ದರ್ಭಾಸ್ತರಣವನ್ನ ಹಾಸಿದ್ದಾರೆ. ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕೂತಿದ್ದಾರೆ. ಕೂತು ಪ್ರಾರಂಭದಲ್ಲಿ ಶುಕಮುನಿಗಳು ಹೇಳಿದ್ದಾರೆ, ಎಲ್ಲ ತಾನು ಜನರಿರುವ ಜಾಗವನ್ನ ತ್ಯಾಗ ಮಾಡ್ಬೇಕು, ಪ್ರಾಣಾಯಾಮ ಪರಾಯಣನಾಗಬೇಕು, ಶುಚಿಯಾದ ದೇಶದಲ್ಲಿ ಕೂತ್ಕೊಳ್ಬೇಕು, ಮನಸ್ಸನ್ನ ಭಗವಂತನಲ್ಲಿಟ್ಟು ತನ್ನ ಸಾವಿಗಾಗಿ ಪ್ರತೀಕ್ಷೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಪರೀಕ್ಷಿನ್ ಮಹಾರಾಜರು ತಾವು ಗಂಗಾ ತೀರದಲ್ಲಿ ಕುಳಿತಿದ್ದಾರೆ. ಉತ್ತರ ದಿಗ್ಮುಖರಾಗಿ ಕುಳಿತುಕೊಂಡ್ರು. ದರ್ಭೆ ಮೇಲೆ ಕುಳಿತುಕೊಂಡು ಮನಸ್ಸಿನಲ್ಲಿ ಭಗವಂತನನ್ನ ಚಿಂತನೆ ಮಾಡ್ತಾ ಶ್ವಾಸ ನಿರೋಧವನ್ನ ಮಾಡಿದ್ದಾರೆ. ಅಷ್ಟರಲ್ಲಾಗಲೇ ತಕ್ಷಕ ಬಂದ. ತಕ್ಷಕ ಬರೋ ಕಾಲಕ್ಕೇನಾಗಿದೆ, ಕಶ್ಯಪ ಅಂತ ಒಬ್ಬ ಬ್ರಹ್ಮಜ್ಞಾನಿ ಅವನು ಎದುರಲ್ಲಿ ಸಿಕ್ಕಿದ್ದಾನೆ. ಅವನು ಏನಂದ್ರೆ ತಕ್ಷಕನ ವಿಷವನ್ನೂ ಪರಿಹಾರ ಮಾಡುವ ವಿದ್ಯೆಯನ್ನ ತಿಳಿದವ. ಅವನಿಗೆ ತಕ್ಷಕ ಕೈ ತುಂಬಾ ದುಡ್ಡು ಕೊಟ್ಟು ವಾಪಸ್ ಕಳಿಸಿದ. ನೀನ್ ಬರ್ಬೇಡ, ನೀ ಬಂದ್ರೆ ನನ್ ಕೆಲಸ ಹಾಳು ಮಾಡ್ತೀನಿ, ವಾಪಸ್ ಹೋಗು ಅಂತ ಅವನ್ ಮರಳಿ ಕಳುಹಿಸಿದ್ದಾನೆ. ಕಳುಹಿಸಿ ತಾನು ಪರೀಕ್ಷಿನ್ ಮಹಾರಾಜರ ಬಳಿ ಬಂದ. ಪರೀಕ್ಷಿನ್ ಮಹಾರಾಜರನ್ನ ಕಚ್ಚಿಯೇ ಬಿಟ್ಟ. ಕಚ್ಚಿದ್ರೆ ಉಳಿದ ಹಾವುಗಳ ಕಚ್ಚಿದ್ರೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟತ್ತಟ್ಟೆ, ಸಾಯ್ತಾನ್ ಮನುಷ್ಯ. ಆದ್ರೆ ಬಭೂವ ಭಸ್ಮಸಾತ್ ಸದ್ಯ ಪಶ್ಯತಾಂ ಸರ್ವದೇಹಿನಾಂ. ಆದ್ರೆ ತಕ್ಷಕನ ವಿಷ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಆ ತಕ್ಷಕನ ವಿಷದ ಪ್ರಭಾವದಿಂದಾಗಿ ಪರೀಕ್ಷಿನ್ ಮಹಾರಾಜರ ದೇಹ ಅಲ್ಲಿಯೇ ಸುಟ್ಟು ಹೋಗಿದೆ. ಹೀಗೆ ಯಾವಾಗ ಆ ದೇಹ ನಾಶ ಆಗಿ ಹೋಯಿತು, ಆ ದೇಹ ಪರೀಕ್ಷಿನ್ ಮಹಾರಾಜರು ಭಗವಂತನಲ್ಲಿ ಮನಸ್ಸನ್ನಿಟ್ಟು ಪ್ರಾಣತ್ಯಾಗ ಮಾಡಿದ್ದಾರೆ. ಆದ್ರೆ ಪರೀಕ್ಷಿನ್ ಮಹಾರಾಜರ ಮಕ್ಕಳು ಜನಮೇಜಯರು ಅವರು ಏನ್ ಮಾಡಿದ್ದಾರೆ, ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತಗೊಳ್ತೇನೆ ಅಂತ ಹೊರಟು ತಕ್ಷಕ ಕಚ್ಚಿದ್ದಲ್ಲ, ಆದ್ರಿಂದ ಇಡೀ ಸರ್ಪಗಳ ಸಂತತಿಯೇ ನಾಶವಾಗ್ಬೇಕು ಅಂತ ಹೇಳಿ ಒಂದು ಸರ್ಪಯಾಗವನ್ನ ಪ್ರಾರಂಭ ಮಾಡಿದ್ದಾರೆ. ಮಹಾಭಾರತ ಈ ಕಥೆಯನ್ನ ವಿಸ್ತಾರವಾಗಿ ಹೇಳಿದೆ, ಭಾಗವತದಲ್ಲಿ ಇದರ ಸಂಕ್ಷಿಪ್ತ ರೂಪ ಮಾತ್ರ ಇದೆ. ಅವರು ಸರ್ಪಯಾಗವನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಸರ್ಪಗಳನ್ನು ಹೋಮಕ್ಕೆ ಆಹುತಿಯನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಹೋಮ ಮಾಡುವ ಋತ್ವಿಜರ ಪ್ರಭಾವ ಎಷ್ಟಿತ್ತು ಅಂದ್ರೆ, ಆ ಋತ್ವಿಜರು ಯಾವುದೋ ಒಂದು ಸರ್ಪದ ಹೆಸರನ್ನು ಹೇಳಿ ಸ್ವಾಹ ಅಂತ ಹಾಕಿದ್ರೆ ಆ ಸರ್ಪ ಎಲ್ಲಿದ್ರೂ ಬಂದು ಅಗ್ನಿಕುಂಡಕ್ಕೆ ಬೀಳುತ್ತೆ. ಹೀಗೆ ಎಲ್ಲ ಸರ್ಪಗಳನ್ನ ಸಂಹಾರ ಮಾಡ್ಲಿಕ್ಕೆ ಹೊರಟ್ರೆ ಕೊನೆಗೆ ತಕ್ಷಕನ ಪಾಳಿ ಬಂತು. ತಕ್ಷಕಾಯ ಸ್ವಾಹ ಅಂತ ಅವರು ಆಹುತಿ ಹಾಕಿದ್ರೆ ತಕ್ಷಕ ಬರಲೇ ಇಲ್ಲ. ಯಾಕೆ ಅಂದ್ರೆ ಭೀತನಾದ ಹೆದರಿದ ತಕ್ಷಕ ಇಂದ್ರನ ಸಿಂಹಾಸನದ ಕೆಳಗೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟ. ಜನಮೇಜಯ ಕೇಳ್ದ, ಅಲ್ಲ ತಕ್ಷಕನೇ ಬರ್ತಾ ಇಲ್ವಲ್ಲ, ಅವನಿಗೋಸ್ಕರವೇ ಪ್ರಾರಂಭವಾದ ಯಾಗ ಇದು, ಅವನೇ ಬರ್ತಾ ಇಲ್ಲ ಯಾಕೆ? ಋತ್ವಿಜರೆಲ್ಲ ಅಂದ್ರು, ಇಲ್ಲ ತಕ್ಷಕ ಇಂದ್ರನನ್ನ ಆಶ್ರಯಿಸಿಕೊಂಡ್ಬಿಟ್ಟಿದ್ದಾನಪ್ಪ, ಹಾಗಾಗಿ ತಕ್ಷಕ ಬರ್ತಾ ಇಲ್ಲ. ಆಗ ಜನಮೇಜಯ ಅಂದ, ಹಾಗಾದ್ರೆ ಇಂದ್ರನ್ ಸಮೇತ ಆಹುತಿ ಹಾಕ್ಬಿಡ್ರಿ ಅಂತ. ಹಾಗಂದ್ರೆ ಋತ್ವಿಜರು ಅಂದ್ರು ಹಾಗೇ ಆಗ್ಲಿ ಅಂತ ಹೇಳಿ ಸಹೇಂದ್ರ ತಕ್ಷಕೋ ವಿಪ್ರಾಹ ನಾಜ್ಞೌ ಕಿಮಿತಿ ಪಾತ್ಯತೆ. ಅವ್ರು ಹೇಳ್ತಾ ಏನ್ ಮಾಡಿದ್ದಾರೆ, ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿ ಆಹುತಿಯನ್ನ ಕೊಡ್ಲಿಕ್ಕೆ ಹೊರಟ್ರೆ ಇಂದ್ರ ಸಿಂಹಾಸನದ ಜೊತೆ ತಲೆ ಕೆಳಗಾಗಿ ತಾನು ಆಹುತಿ ಕಾಗ್ಲಿಕ್ಕೆ ಹೊರಟು ಬಿಟ್ಟ. ತಕ್ಷಕನೂ ಬೀಳ್ಲಿಕ್ಕೆ ಹೊರಟ್ರೆ ಆಗ ಅಂಗಿರಸರು ತಾವು ಬಂದಿದ್ದಾರೆ. ಬಂದು ಅವರಂದ್ರು, ನೋಡಪ್ಪ ಹೀಗೆಲ್ಲ ಮಾಡಬಾರದು,
ಯಾವತ್ತು ಯಾರು ಸತ್ರು ಯಾರು ಬದುಕಿದ್ರು ಅನ್ನೋದಕ್ಕೆ ವಸ್ತುಗಳು ಕಾರಣ ಅಲ್ಲ, ಅದು ಅವರ ಹಣೆ ಬರಹ. ಜೀವಿತಂ ಮರಣಂ ಜಂತೋಹೋ ಗತಿ ಸ್ವೇನೈವ ಕರ್ಮಣ. ತನ್ನ ಕರ್ಮಾನುಸಾರವಾಗಿ ಮನುಷ್ಯ ತಾನು ಹುಟ್ಟು ಬದುಕುಗಳ ಮಧ್ಯದಲ್ಲಿ ಓಡಾಡ್ತಾನೆ ಹೊರತಾಗಿ ಪದಾರ್ಥಗಳು ಅದಕ್ಕೆ ನಿಮಿತ್ತ ಮಾತ್ರನೋ. ಪರೀಕ್ಷೆಯಲ್ಲಿ ಮಗು ಫೇಲ್ ಆದ್ರೆ ಟೀಚರ್ಗೆ ಬೈಬಾರ್ದು. ಯಾಕೆಂದ್ರೆ ಆ ಹುಡುಗ ಏನ್ ಬರ್ದಿದ್ದಾನೆ ಅದಕ್ಕನುಸಾರವಾಗಿ ಅವರು ಅಂಕಗಳನ್ನ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರಲ್ಲ. ಹಾಗಿರುವ ಹಾಗೆ ಪದಾರ್ಥಗಳನ್ನ ನಾವು ದೂಷಣೆ ಮಾಡಬಾರ್ದಪ್ಪ. ಮನುಷ್ಯ ತನ್ನ ಕರ್ಮಾನುಸಾರವಾಗಿ ತಾನು ತನ್ನ ದೇಹವನ್ನ ಪರಿತ್ಯಾಗ ಮಾಡ್ತಾನೋ. ಹಾಗಾಗಿ ನೀನು ಯಾಗವನ್ನ ಇಲ್ಲಿಗೆ ನಿಲ್ಲಿಸು ಅಂತ ಅವರು ಆದೇಶ ಮಾಡಿದ್ದಾರೆ. ಅವರ ಆದೇಶದಂತೆ ತಾನು ಯಾಗವನ್ನ ನಿಲ್ಲಿಸಿದ ಜನಮೇಜಯ. ಹೀಗೆ ತಾನು ಯಾಗವನ್ನ ನಿಲ್ಲಿಸಿ ತಾನು ಏನ್ ಮಾಡಿದ್ದಾನೆ, ತಾನು ಮುಂದುವರೆದಿದ್ದಾನೆ ಅಂತ ಹೇಳ್ತಾ ಇಲ್ಲಿಗೆ ಈ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಪರೀಕ್ಷಿನ್ ಮಹಾರಾಜರ ವೃತ್ತ ಅಂತ ಮುಗೀತು. ಅವರ ದೇಹಾಂತದೊಂದಿಗೆ ಈ ವೃತ್ತ ಅಂತ ಮುಗಿಯತ್ತೆ. ಮುಂದೆ ವೇದಗಳ ವಿಭಾಗ ಹೇಗಾಯಿತು ಇತ್ಯಾದಿ ವಿಚಾರವನ್ನ ಸೂತರು ಶೌನಕರಿಗೆ ನಿರೂಪಣೆ ಮಾಡ್ತಾ, ಆಮೇಲೆ ಮುಂದೆ ತಾನು ಏನ್ ಮಾಡಿದ್ದಾರೆ ತಾವು ಮುಂದೆ ಮುಂದುವರೆದು ಅವರು ತಾವು ಸೂತಾಚಾರ್ಯರು ಶೌನಕರಿಗೆ ಎಲ್ಲ ವೇದಗಳ ವಿಭಾಗವಾದ ಬಗ್ಗೆ ಹೇಳ್ತಾ, ಆ ವೇದಗಳ ವಿಭಾಗದ ಜೊತೆಯಲ್ಲಿ ಆ ವೇದವನ್ನ ವಿಭಾಗ ಮಾಡಿದ ವೇದವ್ಯಾಸ ದೇವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ, ಆನಂತರದಲ್ಲಿ ಮಾರ್ಕಂಡೇಯ ಚರಿತ್ರೆ ಇದೇ ದ್ವಾದಶ ಸ್ಕಂದದಲ್ಲಿ ಬರುವಂಥದ್ದು. ಮೃಕಂಡುಗಳ ಮಕ್ಕಳಾದಂತಹ ಮಾರ್ಕಂಡೇಯರು ಅವರು ಭಗವಂತನನ್ನ ತಪಸ್ಸು ಮಾಡ್ತಾ ಇರುವವರು. ಅವರು ಒಮ್ಮೆ ತಾವು ಭಗವಂತನ ಪ್ರಳಯದ ಲೀಲೆಯನ್ನ ನೋಡ್ಬೇಕು ಅಂತ ಪ್ರಾರ್ಥನೆ ಮಾಡಿ, ಆ ಮೂಲಕವಾಗಿ ಭಗವಂತ ಅವರಿಗೆ ಪ್ರಳಯದ ಒಂದು ಸಣ್ಣ ಪ್ರಾತ್ಯಕ್ಷಿಕೆಯನ್ನ, ಆ ಸಣ್ಣ ಒಂದು ದರ್ಶನವನ್ನ ತಾನು ಮಾಡಿಸಿ ಭಗವಂತನ ಅನುಗ್ರಹದಿಂದ ಅವರು ಚಿರಂಜೀವಿಗಳಾದರು ಅಂತ ಹೀಗೆ ಮಾರ್ಕಂಡೇಯರ ಚರಿತ್ರೆಯನ್ನ ಹೇಳ್ತಾ, ಮುಂದೆ ಭಾಗವತ ಮಾರ್ಕಂಡೇಯರ ಚರಿತ್ರೆಯೊಂದಿಗೆ ದ್ವಾದಶ ಸ್ಕಂಧವನ್ನ ಈ ಭಾಗವತ ಮುಕ್ತಾಯ ಮಾಡುತ್ತೆ. ಅದರಲ್ಲಿ ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ಕೊನೆಯ ಶ್ಲೋಕ, ಭಾಗವತ ದ್ವಾದಶ ಸ್ಕಂಧದ ಕೊನೆಯ ಶ್ಲೋಕ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಭಗವಂತನಿಗೆ ನಮಸ್ಕಾರ ಮಾಡ್ತಾ, ಎಂಥ ಭಗವಂತ! ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ. ಯಾವ ಭಗವಂತನ ಹೆಸರನ್ನ ಒಮ್ಮೆ ಬಾಯಿ ತುಂಬ ಹೇಳಿದ್ರೆ, ಕೃಷ್ಣಾಂತ ಒಮ್ಮೆ ಬಾಯಿ ತುಂಬ ಹೇಳಿದ್ರೆ ನಮ್ಮ ಎಲ್ಲ ಪಾಪಗಳು ನಾಶ ಆಗಿ ಬಿಡ್ತಾವೆ, ಯಾವ ಪಾಪವೂ ಉಳಿಯೋಲ್ಲ. ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳುವಾಗ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತಿ ಇತ್ಯೇತದದ್ಭುತಂ ಅಪಹಾಸ್ಯ ಮಾಡ್ತಾರೆ. ಅವ್ರಂತಾರೆ, ಅಲ್ಲ, ನಾರಾಯಣ ಅನ್ನುವ ಮಂತ್ರ ಇದೆ, ನಮ್ಮದೇ ಹಿಡಿತದಲ್ಲಿ ದೇವರು ನಾಲಿಗೆಯನ್ನು ಇಟ್ಟಿದ್ದಾನೆ, ಹೀಗಿರುವಾಗಲೂ ಜನ ನರಕಕ್ಕೆ ಬೀಳ್ತಾರೆ ಅಂದ್ರೆ ಎಂಥ ದುರ್ದೈವ ಜನರದ್ದು. ಇದಕ್ಕಿಂತ ಅದ್ಭುತ ಇನ್ನೇನಿದೆ? ಅಂದ್ರೆ ನಾರಾಯಣ ನಾಮವನ್ನ ಒಮ್ಮೆ ಹೇಳಿಬಿಟ್ರೆ ಸಾಕು, ಭಗವಂತನ ನಾಮವನ್ನ ಒಮ್ಮೆ ಹೇಳಿದ್ರೆ ಸಾಕು, ಎಲ್ಲ ಪಾಪಗಳು ನಾಶವಾಗಿ ಬಿಡ್ತಾವೆ. ಒಮ್ಮೆ ಭಗವಂತನಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಪ್ರಣಾಮಃ ದುಃಖ ಶಮನಃ, ಎಲ್ಲ ದುಃಖಗಳು ನಮ್ಗೆ ದೂರವಾಗ್ತಾವೆ. ನಮ್ಗೆ ಇದರ ಅನುಭವಕ್ಕೆ ಎಷ್ಟು ಬಾರಿ ಬಂದಿರುತ್ತಲ್ಲ, ಮನೆಯಲ್ಲಿದ್ರೆ ತುಂಬಾ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತೇವೆ. ದೇವಸ್ಥಾನಕ್ಕೆ ಹೋಗಿ ಕೂತ್ರೆ ಏನೋ ಒಂಥರ ಮನಸ್ಸು ಸಮಾಧಾನ ಆಯ್ತಾಚಾರೆ ಅಂತ ಹೇಳಿ, ಭಗವಂತನಿಗೆ ಮಾಡುವ ಒಂದು ನಮಸ್ಕಾರ ಎಲ್ಲರ ದುಃಖವನ್ನ ನಾಶ ಮಾಡಿಬಿಡತ್ತಲ್ಲ. ಅಂತಹ ತಂ ನಮಾಮಿ ಹರಿಂ ಪರಂ, ಅಂತಹ ಸರ್ವೋತ್ತಮ ದೇವತೆಯಾದ ಭಗವಂತನನ್ನ ನಾನು ನಮಸ್ಕಾರ ಮಾಡ್ತೇನೆ ಅನ್ನುವಲ್ಲಿಗೆ ಈ ದ್ವಾದಶ ಸ್ಕಂಧ ಇದು ಮುಕ್ತಾಯವಾಗ್ತಾ ಇದೆ ಅಂತ ಹೇಳ್ತಾ, ಈ ಭಗವಂತ ಏನು ಈ ಒಂದು ಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ, ಹೇಳಿಸಿದ ನಿಮ್ಮೆಲ್ಲರಿಗೂ, ಕೇಳಿದವರಿಗೂ, ಹೇಳಿದ ನನಗೂ ಭಗವಂತ ಅತಿಶಯವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಮೊದಲೇ ಸ್ಕಂದ ತಂದೆಯಿಂದ ಪ್ರಾರಂಭ ಮಾಡಿ ಕಡೆಯ ಸ್ಕಂದ ಮಗನೊಂದಿಗೆ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ವಿ.
ಇದು ನಮ್ಮ ಭಾಗ್ಯ. ಹಾಗೂ ನೀವು ತಿಳಿಸಿಕೊಟ್ಟ ಬಹಳ ವಿಷಯಗಳು ಈಗ ಬೇರೆ ಬೇರೆ ಯುಗಗಳಲ್ಲಿ ಇರುವ ಆಚಾರ ಅನಾಚಾರ, ಆಮೇಲೆ ಅವುಗಳ ಸತ್ಯ ಧರ್ಮ ಸೇವಾ ತಪಸ್ಸು ದಾನ ಇವು ಕಾರ್ಯಗಳ ಶಮನ ಒಂದೊಂದು ಯುಗಗಳಲ್ಲಿ ಈ ತರ ಬೇರೆ ಬೇರೆ ಯುಗಗಳಲ್ಲಿ ಕೇಳಿದ್ವಿ, ಬೇರೆ ಬೇರೆ ತರಹ ಕೇಳಿದ್ವಿ. ಆ ಯುಗದಲ್ಲಿ ಅದು ಇರಲಿಲ್ಲ, ಈ ಯುಗದಲ್ಲಿ ಇದು ಇರಲಿಲ್ಲ. ಈ 12ನೇ ಸ್ಕಂದದಲ್ಲಿ ಭಾಗವತದ ಸಂದರ್ಭದಲ್ಲಿ ಈ ತರ ತಿಳಿಯುವುದು ಬಹಳ ಕಡಿಮೆ. ಅದನ್ನು ತಿಳಿಸ್ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು. ನಿಮ್ಗೆ ಸಮಯವಿದ್ದಲ್ಲಿ ಒಂದೆರಡು ಪ್ರಶ್ನೆಗಳು ಕೇಳೋದು, ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಕೃಷ್ಣ ಅವರಿಗೆ ಒಂದು ಪ್ರಶ್ನೆ. ನಮಸ್ಕಾರ ಆಚಾರ್ಯರೇ. ತಮ್ಮ ಪ್ರವಾಸದಲ್ಲೂ ಕೂಡ ತಾವು ಸಮಯ ತೆಗೆದುಕೊಂಡು ಬೆಳಗಿನ ಸಮಯ ಕೊಟ್ಟಿದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮೂಡ್ಬಂತು ದ್ವಾದಶ ಸ್ಕಂದ. ಒಂದು ಪ್ರಶ್ನೆ ಅಂತಂದ್ರೆ, ನೀವು ಕಲಿಯುಗ ಹೇಗೆ ಇದು ಅಧೋಗತಿಗೆ ಇಳಿಯುತ್ತೆ ಅಂತ ತಿಳಿಸ್ಕೊಡ್ತೀರಾ ತುಂಬಾ ವಿಶದವಾಗಿ. ಒಂದು ಹಂತದಲ್ಲಿ ನಾವು ಕೇಳ್ತೀವಿ, ಅವತಾರ ಆಗ್ಬೇಕಾದ್ರೆ ಆ ಸಮಯದಲ್ಲಿ ಬ್ರಾಹ್ಮಣರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗೋಗಿರುತ್ತೆ ಅಂತ ಕೇಳ್ತೀವಿ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದ್ರೆ ಇನ್ನ ಕಲಿಗಾಲ ನಾವು 4,32,000 ವರ್ಷಗಳಿದೆ ಅಂತ ಕೇಳ್ತೀವಿ. ಈ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದ್ರೆ ಅಧೋಗತಿಗೆ ಹೋಗುವಂತ ಸಂದರ್ಭದಲ್ಲಿ ಈ ಸಾತ್ವಿಕರು ಅಂತ ಏನಿರ್ತಾರೆ, ಅನುಷ್ಠಾನ ಮತ್ತೆ ದೇವರ ಧ್ಯಾನ ಸ್ಮರಣೆ ಮಾಡುವಂತ ಆ ವರ್ಗ ಏನಿದೆ, ಅವರ ಒಂದು ಸ್ಥಿತಿ ಏನಾಗತ್ತೆ? ಯಾಕೆಂತಂದ್ರೆ ಕೆಲವರು ನೀವು ಹೇಳ್ದಾಗೆ ಒಟುಗಳು ಅವರು ಎಲ್ಲ ಸ್ವಲ್ಪ ಧರ್ಮ ಹೆಚ್ಚು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಬಹುದು. ಆದ್ರೆ ಈ ಸಾತ್ವಿಕರಾಗಿ ಜೀವ ಸ್ವಭಾವದಲ್ಲಿ ಸಾತ್ವಿಕರು ಅನ್ಸ್ಕೊಂಡವರು ಎಲ್ಲ ಅನುಷ್ಠಾನಗಳು ಜಪ ತಪ ಸ್ಮರಣೆ ಭಗವಂತನ ಸ್ಮರಣೆ ಇಟ್ಕೊಂಡಿರೋರು, ಅವರು ಒಂದು ಸ್ಥಿತಿ ಏನಾಗತ್ತೆ? ಅದು ಭಾಗವತ ಯಾವ ರೀತಿ ಅವ್ರ ಬಗ್ಗೆ ತಿಳಿಸ್ಕೊಡತ್ತೆ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ಜಗತ್ತಲ್ಲಿ ಇಂಥ ಮಂದಿ ಇರ್ತಾರೆ ಅಲ್ಲಿವರೆಗೆ ಕಲಿಗಾಲ ಅದು ಕಂಪ್ಲೀಟೇ ಆಗಲ್ಲ. ಹಾಗಾಗಿ ದೇವರು ಕಲಿಗಾಲ ಬ್ಯಾಲೆನ್ಸ್ ಮಾಡಬೇಕು. ಆದ್ರಿಂದ ಭಗವಂತ ಏನ್ ಮಾಡ್ತಾನೆ, ಯಾರು ಸಾತ್ವಿಕರಿದ್ದಾರೆ ಅವರು ಕಲಿಗಾಲದಲ್ಲಿ ಹುಟ್ಟಬಾರದು ಅಂತಲೇ ದೇವರ ನಿಯಮ. ಹಾಗಾಗಿ ಕ್ರಮೇಣ ಕಲಿಗಾಲ ಜಾಸ್ತಿ ಆಗತ್ತೆ ಅಂದ್ರೆ ಸಾತ್ವಿಕರ ಸಂಖ್ಯೆ ಕಮ್ಮಿ ಆಗತ್ತೆ ಅಂತಲೇ ಅರ್ಥ. ಅವ್ರು ಭೂಲೋಕದಲ್ಲಿ ಇರೋಲ್ಲ. ಇದ್ರೆ ಏನ್ ಮಾಡ್ತಾರೆ ಅಂತ ಪ್ರಶ್ನೆ. ಭೂಲೋಕದಲ್ಲಿ ಅಂಥ ಯಾರು ಉಳ್ಕೊಳ್ಳೋಲ್ಲ. ಆದ್ರೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಕಲಾಪ ಗ್ರಾಮ, ಶಂಬಲ ಅನ್ನುವ ಗ್ರಾಮದಲ್ಲಿ ಮಾತ್ರ ಒಬ್ಬ ವಿಷ್ಣು ಯಶಸ್ ಅನ್ನುವ ಒಬ್ಬ ಮಾತ್ರ ಸದಾಚಾರ ನಿಷ್ಠನಾದ ಬ್ರಾಹ್ಮಣ ಇರ್ತಾನೆ, ಬ್ರಹ್ಮಜ್ಞಾನಿ. ಅವನ ಮನೆಯಲ್ಲಿ ಭಗವಂತ ಕಲ್ಕಿ ರೂಪದಲ್ಲಿ ಅವತಾರ ಮಾಡಿ ಎಲ್ಲ ಮ್ಲೇಚ್ಛರನ್ನ ಸಂಹಾರ ಮಾಡ್ತಾನೆ. ಆದ್ರೆ ಭಾಗವತ 2 ಇನ್ನು ಉಲ್ಲೇಖ ಮಾಡುತ್ತೆ. ಒಂದು ಏನಂದ್ರೆ, ಉದ್ಧವರು ತಾವು ಕಲಾಪ ಗ್ರಾಮ, ಯಾರು ಉದ್ಧವ ಅಂದ್ರೆ ಯದುಕುಲದಲ್ಲಿ ಉಳಿದ ಕೊನೆ ತಂತು ಕುಡಿ, ಕೃಷ್ಣನ ವಾರಸದಾರರಾಗಿ ಯದುಕುಲದಲ್ಲಿ ಉಳಿದವರು, ಅವರು ಕಲಾಪ ಗ್ರಾಮದಲ್ಲಿ ಇರ್ತಾರೆ. ಇದು ಒಂದು ಉಲ್ಲೇಖ ಇದೆ. ಎರಡನೇ ಉಲ್ಲೇಖ, ಈ ದೇವಾಪಿ, ಶಂತನು ಮತ್ತೆ ಬಾಲ್ಹೀಕ ಅಂತ ಏನು 3 ಮಂದಿ ಪ್ರತೀಪರಾಜನ ಮಕ್ಕಳಿದ್ರು, ಅಂದ್ರೆ ಭೀಷ್ಮಾಚಾರ್ಯರ ದೊಡ್ಡಪ್ಪಂದ್ರು. ಅದರಲ್ಲಿ ದೇವಾಪಿ ಆತ ತಾನು ಕಾಡಿಗೆ ತಪಸ್ಸಿಗೆ ಹೋಗ್ಬಿಡ್ತಾನೆ. ಆತ ತಾನು ರಾಜ್ಯ ಸಿಂಹಾಸನದಲ್ಲಿ ಕೂಡೋಲ್ಲ. ಆ ದೇವಾಪಿ ಮಹಾರಾಜ ಈ ಕಲ್ಕಿ ರೂಪದ ಭಗವಂತ ಇಡೀ ಜಗತ್ತನ್ನ ಮ್ಲೇಚ್ಛರಿಂದ ಮುಕ್ತನನ್ನಾಗಿಸಿದ ಮೇಲೆ ತಪಸ್ಸಿನಿಂದ ವಾಪಸ್ ಬಂದು ಕೃತಯುಗವನ್ನ ಪ್ರಾರಂಭ ಮಾಡ್ತಾನೆ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಅಷ್ಟು ಬಿಟ್ಟು ಮತ್ಯಾವ ಸಾತ್ವಿಕರು ಭೂಲೋಕದಲ್ಲಿ ಉಳಿಯೋಲ್ಲ ಕಲಿಯುಗ ಮುಂದುವರೆದಾಗ ಅಂತ ಭಾಗವತ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ ಅದನ್ನ. ಹಾಗಾಗಿ ಅದು ಯಾವಾಗ್ಲೂ, ಯಾಕೆಂದ್ರೆ ಈಗ ಕೃಷ್ಣ ಇರುವಾಗ ಹೇಗೆ ಕಲಿ ಬರ್ಲಿಲ್ವೋ ಹಾಗೆ ಕಲಿ ತನ್ನ ಪೀಕ್ ಪಾಯಿಂಟ್ ತಲುಪಬೇಕು ಅಂದ್ರೆ ದೇವರ ಭಕ್ತರು ಯಾರು ಇರಬಾರ್ದು, ಸಾತ್ವಿಕರು ಇರಬಾರ್ದು. ಸಾತ್ವಿಕರು ಇರೋವರೆಗೆ ಕಲಿ ತನ್ನ ಪೀಕ್ ಪಾಯಿಂಟ್ ತಲುಪಲಾರ. ಆದ್ರೆ ಕಲಿ ಪೀಕ್ ಪಾಯಿಂಟ್ ತಲುಪಬೇಕು ಅನ್ನೋದು ಭಗವತ್ ಸಂಕಲ್ಪ. ಹಾಗಾಗಿಯೇ ಆಚಾರ್ಯ ಮಧ್ವರೆಲ್ಲ ಕಲಿಗಾಲದ ಪ್ರಾರಂಭದಲ್ಲಿ ಅವತಾರ ಮಾಡಿದ್ರು. ಇಲ್ಲದಿದ್ರೆ ಅವ್ರು ಅವತಾರ ಮಾಡಕ್ ಬರ್ತಿರ್ಲಿಲ್ವೇನ ಆಮೇಲೆ? ಯಾಕೆ ಮಾಡ್ಲಿಲ್ಲ ಅಂದ್ರೆ ದೇವರ ಸಂಕಲ್ಪ ಹಾಗೆ. ಕಲಿ ಪೀಕ್ ಆಗ್ಬೇಕು. ಕಲಿ ಪೀಕ್ ಆಗ್ಬೇಕು ಅಂದ್ರೆ ಭಗವಂತ ಭಗವದ್ ಭಕ್ತರು ಯಾರು ಭೂಲೋಕಕ್ಕೆ ಬರಬಾರದು. ಹಾಗಾಗಿ ಆ ಟೈಮಲ್ಲಿ ಯಾರನ್ನೂ ದೇವರು ಭೂಲೋಕಕ್ಕೆ ಕಳಿಸೋಲ್ಲ, ಎಲ್ಲರನ್ನೂ ತಾನು ಮರಳಿ ಕರೆಸ್ಕೊಂಡ್ ಬಿಡ್ತಾನೆ ಅಂತ.
ವಿಶ್ವಾಸ್ ಅವರಿಂದ ಒಂದು ಪ್ರಶ್ನೆ. ನಮಸ್ಕಾರ ಆಚಾರ್ಯರೇ. ನಂದು ಒಂದೇ ಒಂದು ಪ್ರಶ್ನೆ ಇದೆ. ನೀವು ಇದೇ ಕಾಂಟೆಕ್ಸ್ಟ್ ಅಲ್ಲೇ ನನ್ನ ಪ್ರಶ್ನೆ ಇದ್ದಿದ್ದು, ಇದು ಸುಮಧ್ವ ವಿಜಯದ ಒಂದು ಮಧ್ವಾಚಾರ್ಯರ ಅವತಾರದ ಇದರಲ್ಲಿ ಕೇಳ್ತೀವಿ ನಾವು, ಕಲಿಯುಗದಲ್ಲಿ ಪರಮಾತ್ಮನ ಅವತಾರಕ್ಕೆ ಪರಮಾತ್ಮ ಅವತಾರ ಮಾಡಲ್ಲ ಅಂತ ಅಲ್ವಾ? ಅದರಿಂದಾನೇ ಮಧ್ವಾಚಾರ್ಯರನ್ನ ಕಳಿಸ್ಕೊಡ್ತಾರೆ ಅಂತ ಒಂದು ಕೇಳಿದೀವಿ. ಮತ್ತೆ ಇವಾಗ ನಾವು ಪರಮಾತ್ಮ ಕಲ್ಕಿ ರೂಪದಲ್ಲಿ ಬಂದು ಸಂಹಾರ ಮಾಡ್ತಾನೆ ಅಂತ, ಅದು ಕಲಿಯುಗ ಕಾಂಟೆಕ್ಸ್ಟ್ ಅಲ್ಲೇ ಬರುತ್ತೆ ಅಲ್ವಾ? ಸೊ ಅದು ಕಲಿಯುಗ ಅಂದ್ರೆ ಅದು ಸಂಧಿಕಾಲ ಅಂತ ಹೇಳ್ತಾರೆ. ಸೊ ಅದು ಕಲ್ಕಿ ಅವತಾರ ಕಲಿಯುಗದಲ್ಲಿ, ಕಲಿಯುಗ ಮತ್ತೆ ಕೃತಯುಗದ ಸಂಧಿಕಾಲದಲ್ಲಿ ಸಂಧಿಯಲ್ಲಿ. ಹೌದು. ಓಕೆ. ಅದು ಏನಂದ್ರೆ ಯುಗಗಳು ಮತ್ತೆ ಯುಗ ಸಂಧಿ ಅಂತ ಎರಡು. ಒಂದೊಂದು ಯುಗಕ್ಕೂ ಆದಿ ಅಂತ್ಯಗಳಲ್ಲಿ ಸಂಧಿಕಾಲ. ಅಂದ್ರೆ ಈಗ ಇನ್ ಕೇಸ್ ಕೃತಯುಗ ಮುಗೀತಾ ಇದೆ ಅಂದ್ರೆ ಕೃತಯುಗ ಮುಗಿಯೋ ಸಂಧಿ ಒಂದು, ತ್ರೇತಾಯುಗ ಶುರು ಆಗುವಾಗ ಒಂದು ಸಂಧಿ, ಅಂದ್ರೆ ಎರಡು ಸಂಧಿಗಳು. ಅರ್ಥ ಆಗ್ತಾ ಇದೆಯಾ? ಸಂಧಿ ಅಂದ್ರೆ ಟೈಮ್ ಪೀರಿಯಡ್ ಅಲ್ಲ. ಕೃತಯುಗದ ಸಂಧಿ ಕೊನೆ ಭಾಗ, ತ್ರೇತಾಯುಗದ ಪ್ರಾರಂಭದ ಸಂಧಿ ಒಂದು, ಹೀಗಿರುತ್ತೆ. ಸೊ ಇನ್ ದ ಸೇಮ್ ಕಾಂಟೆಕ್ಸ್ಟ್, ಈಗ ಕಲಿಯುಗ ಮುಗಿಯತ್ತೆ ಅಂದ್ರೆ ಕಲಿಯುಗದ ಸಂಧಿಕಾಲ ಕೊನೆಯ 100 ವರ್ಷ ಪ್ಲಸ್ ಕೃತಯುಗದ ಪ್ರಾರಂಭದ ಸಂಧಿಕಾಲ 400 ವರ್ಷ, ಒಟ್ಟು 500 ವರ್ಷ ಸಂಧಿ ಅದು. ಅದರಲ್ಲಿ 100 ವರ್ಷ ಕಲಿಯುಗಕ್ಕೆ ಸಂಬಂಧಪಟ್ಟದ್ದು, 400 ವರ್ಷ ಕೃತಯುಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೀಗೆ ಲೆಕ್ಕಾಚಾರ. ಅದರಲ್ಲಿ ಆ ಕಲಿಯುಗ ಮುಗಿಯೋ ಸಂಧಿ ಇದೆ, ಆ ಸಂಧಿಯಲ್ಲಿ ಭಗವಂತ ಬರ್ತಾನೆ. ಓಕೆ. ಸೊ ಆ ಕಲಿಯುಗ ಸಂಧಿ ಕಾಲದಲ್ಲಿ ಬಂದ್ರು ಕಲಿಯುಗದಲ್ಲಿ ಅವತಾರ ಅಂತ ಅದು ಪರಿಗಣನೆ ಆಗಲ್ಲ ಅಂತ. ಸರಿ, ಥ್ಯಾಂಕ್ ಯು. ಪಾಂಡುರಂಗ ಇಟ್ಟಿಗೆ ಅವರಿಗೆ ಒಂದು ಪ್ರಶ್ನೆ. ನಮಸ್ಕಾರ ಆಚಾರ್ಯಗೆ. ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಹೇಳಿದ್ರಿ, ತುಂಬ ಸಂತೋಷ ಆಯಿತು. ಪ್ರಶ್ನೆ ಏನಂದರೆ, ನೀವು ದ್ವಾಪರ ಯುಗದಲ್ಲಿ 2 ಪಾದ ಕಮ್ಮಿ ಆಗುತ್ತೆ ಅಂದ್ರಿ, ಅದು ಸತ್ಯಾದಯ ಉಳ್ಕೊಳತ್ತೆ, ತಪ ಮತ್ತು ದಾನ ಕಮ್ಮಿ ಆಗುತ್ತೆ ಅಂತ ಅದೊಂದು ಕ್ಲಾರಿಫೈ ಮಾಡಬೇಕಿತ್ತು. ಹೌದು, ಹಾಗೆ ಅರ್ಥ. ಅದನ್ನ ನಮ್ಮ ವಿಜಯಧ್ವಜ ತೀರ್ಥರು ಪದರತ್ನಾವಲಿ ಅಂತ ವ್ಯಾಖ್ಯಾನ ಮಾಡ್ತಾ, ಅದರಲ್ಲಿ ಪಾದಗಳು ಕಮ್ಮಿ ಆಗತ್ತೆ ಅಂದ್ರೆ ಉಳಿದವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ 4 ಇರುತ್ತೆ, ಆದ್ರೆ 4ರಲ್ಲಿ 100% ಇರಲ್ಲ, ಅದು 75%, 50%, 25% ಹೀಗಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವ್ರು ಮಾತ್ರ ಬರೆಯುವಾಗ 4 ಪಾದದಲ್ಲಿ ಒಂದೊಂದು ಪಾದನೇ ಕಮ್ಮಿ ಆಗತ್ತೆ ಅಂತ ಬರ್ತಿದ್ದಾರೆ. ಸೊ ಹಾಗಾಗಿ ಆಮೇಲೆ ಅದು ನಮ್ಗೆ ಅನುಭವಕ್ಕೂ ಬರುತ್ತೆ. ಕಲಿಯುಗದಲ್ಲಿ ಮ್ಯಾಕ್ಸಿಮಮ್ ಏನ್ ಉಳ್ಕೊಂಡಿದೆ, ಸತ್ಯ ಹೇಳ್ಬೋದು, ದಾನಗಿನ ಮಾಡಕ್ಕೆಲ್ಲ ಆಗಲ್ಲ ಅನ್ನೋ ಆ ತರ ಧರ್ಮದ ಒಂದು ಇದೇ ಬದಲಾಗಿದೆ, ಅದರ ಡೆಫಿನೇಷನ್ ಇವತ್ತಿಗೆ ಚೇಂಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಪಾದ ಕಮ್ಮಿ ಆಗತ್ತೆ ಅಂದ್ರೆ 4 ಪಾದಗಳಲ್ಲಿ ಒಂದೊಂದು ಹೋಗ್ತಾ ಬಂತು. ಕಲಿಗಾಲ ಕೊನೆಯ ಪೀಕ್ ತಲುಪಿದಾಗ ಜನ ಸತ್ಯನೂ ಹೇಳೋಲ್ಲ, ಯಾರೂ ಸತ್ಯ ಹೇಳೋರು ಇರಲ್ಲ ಅನ್ನೋ ಹಾಗಾಗತ್ತೆ. ಸತ್ಯ ಹೇಳಕ್ಕೂ ಯಾರು ಗತಿ ಇಲ್ಲದೆ ಇರೋ ಹಾಗಾಗತ್ತೆ ಅನ್ನೋ ಅಭಿಪ್ರಾಯವೇ ಇದೆ ಭಾಗವತ. ಈಗ ಸದ್ಯಕ್ಕೆ ಸತ್ಯ ಹೇಳಬಹುದು, ಆದ್ರೆ ಸತ್ಯ ಹೇಳುವವರು ಕಡಿಮೆ. ಕಡಿಮೆ. ಅದ್ರ ಫಾಲೋಯಿಂಗ್ ಒಂದು ಪ್ರಶ್ನೆ ಇತ್ತು, ಅದೇ ಅಂದರೆ ಕರೆಂಟ್ ಇದಕ್ಕೆ ಇದು ಮಾಡಿದ್ರೆ, ಇವಾಗ ಅಟ್ಲೀಸ್ಟ್ ಭಾರತದಲ್ಲಿ ಮೋದಿ ಅವರು ಬಂದಾಗಿಂದ ಅಟ್ಲೀಸ್ಟ್ ನಮ್ಮ ಧರ್ಮ ಇದೆಲ್ಲಕ್ಕೆ ಒಂದು ಬೆಲೆ ಸಿಗ್ತಾ ಇದೆ. ಆದರೆ ಅದು ಇನ್ನು ಕ್ಷೀಣಿತ ಆಗಿ ಹೋಗುತ್ತೆ, ಇದನ್ನು ಅಭಿವೃದ್ಧಿ ಆಗೋಕ್ಕೆ ಚಾನ್ಸಸ್ ಕಡಿಮೆ ಅಂತಲೇ ನಾವು ಪರಿಗಣನೆ ಮಾಡಬೇಕು. ಇವನ್ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಮೋದಿಯವರ ತನಕ ಸ್ವಲ್ಪ ಮೇಲೆ ಗ್ರಾಫ್ ಮೇಲೆ ಹೋಗ್ಬೋದು, ಬಟ್ ಮುಂದೆ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಬೇಕಾ, ಅಥವಾ ಇನ್ನು ಕಮ್ಮಿ ಆಗ್ತಾನೆ ಹೋಗುತ್ತೆ ಅಂತ ತಿಳ್ಕೊಬೇಕಾ? ಅಲ್ಲ, ಕಮ್ಮಿ ಆಗ್ತಾನೇ ಹೋಗುತ್ತೆ. ಈಗ ಅಂದ್ರೆ ನಾವೇನಂದ್ರೆ ನಾವೇನ್ ಯೋಚನೆ ಮಾಡ್ತೀವಿ ಅಂದ್ರೆ 2 ವರ್ಷಕ್ಕೆ ಹೇಗಿತ್ತು ಈಗ ಹೇಗಿದೆ ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಭಾಗವತ ಕೊಡ್ತಾ ಇರೋದು 2-3 ವರ್ಷದ ಗ್ರಾಫ್ ನಮಗ್ ಕೊಡ್ತಾ ಇಲ್ಲ ಭಾಗವತ. ಸೊ ಕೃತಯುಗದ ಗ್ರಾಫ್, ಕೃತಯುಗ ಅಂದ್ರೆ ಅದು 14 ಲಕ್ಷ ವರ್ಷ. ಸೊ ಆ ದೊಡ್ಡ ಗ್ರಾಫ್ ಅನ್ನು ಇಟ್ಕೊಂಡ್ ಬಂದ್ರೆ ಕೃತಯುಗದಲ್ಲಿ ಈಗ ಹೆಂಗೆ, ಈಗ ಮೇ ಬಿ ಕರ್ನಾಟಕದಲ್ಲಿ ಕೊಡಗಲ್ಲಿ ಪ್ರತಿ ಮನೇಲೂ ಯೋಧರಿರ್ತಾರೆ ಅಂತ ಹೇಳ್ತೇವಲ್ಲ ನಾವು. ಹಾಗಿದ್ದಾಗ ಕೃತಯುಗದಲ್ಲಿ ಪ್ರತಿ ಮನೆಯಲ್ಲಿ ಎಲ್ರು ಜೆಂಡರ್ ಇದೆ ಇಲ್ಲದೆ, ಸ್ತ್ರೀ ಪುರುಷ ವ್ಯತ್ಯಾಸ ಇಲ್ಲದೆ ಪ್ರತಿಯೊಬ್ರು ತಪಸ್ ಮಾಡ್ತಾ ಇದ್ರು. ತಪಸ್ಸು ಅಂದ್ರೇನು, ಕಾಡಿಗೆ ಹೋಗಿ ಕೂತ್ಕೊಂಡು ಮೂಗ್ ಹಿಡ್ಕೊಂಡು ಜಟೆ ಬಿಟ್ಟೆ ತಪಸ್ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಅದು ಉಳಿಲಿಲ್ಲ. ತ್ರೇತಾಯುಗದಲ್ಲೆಲ್ಲ ರಾಜ್ಯಭಾರ ಮಾಡ್ತಾ ಅದೇ ತಪಸ್ಸು ಅಂತ ಹೊರಟರು. ದ್ವಾಪರ ಯುಗದಲ್ಲಿ ಅದೂ ಉಳಿಲಿಲ್ಲ, ಎಲ್ಲಿದೀವಿ ಏನ್ ಮಾಡ್ತಾ ಇದೀವಿ ಅದೇ ತಪಸ್ಸು ಅಂತ ಹೊರಟರು. ಕಲಿಯುಗದಲ್ಲಿ ತಪಸ್ಸು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಹಿಂಗೆ ಸೊ ಲಕ್ಷಾಂತರ ವರ್ಷದ ಗ್ರಾಫ್ ಅನ್ನು ನೋಡ್ತಾ ಬಂದಾಗ ನಮ್ಗೆ ಗ್ರಾಫ್ ಡೌನ್ ಆಗ್ತಾ ಇರೋದು ಗೊತ್ತಾಗತ್ತೆ. ಈ 2 ವರ್ಷದಲ್ಲಿ ಸ್ಪೈಕ್ ಬರ್ಬೋದು, ಏನು 10-20 ವರ್ಷದಲ್ಲಿ ಅದು ಸ್ಪೈಕ್ ಬರ್ಬೋದು, ಆದ್ರೆ ಗ್ರಾಫ್ ಬಂದು ಡೌನ್ವರ್ಡ್ಸೇ ಇರುತ್ತೆ.
ಅದು ಕಲಿಗಾಲ ಪೀಕ್ ಆಗುವಾಗ ಅದರ ಅನುಭವ ನಮಗೆ ಬಹಳ ಸ್ಪಷ್ಟವಾಗಿ ಆಗತ್ತೆ ಅಂತ. ಹೋಪ್ಫುಲಿ ನಾವ್ಯಾರು ಇರಲ್ಲ ಅವಾಗ, ಅಷ್ಟೇ. ಹಂಗೆ ಗೊತ್ತಾಯ್ತು. ಧನ್ಯವಾದ. ಮೋಹನ್ ಕೌಜಲ್ಯವರಿಗೆ ಪ್ರಶ್ನೆ. ನಮಸ್ಕಾರ ಆಚಾರ್ಯ. ನನ್ನ ಕಡೆದ್ದು ಒಂದು ಪ್ರಶ್ನೆ ಏನಂದ್ರೆ, ಇದು ಈಗ ಕಂಟಿನ್ಯೂಯಿಂಗ್ ದ ಸೇಮ್ ಡಿಸ್ಕಷನ್, ಹೋಗ್ತಾ ಹೋಗ್ತಾ ಈಗ ನಾವು ನೋಡ್ತಿದ್ದಂಗೆನೆ ನಮ್ಮ ಜೀವನದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ನೋಡಿದೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ನೋಡ್ತೀವಿ ಅನ್ಕೊಂಡ್ರೆ ಇಷ್ಟು ಇದರಲ್ಲಿ ಒಂದು 100-120 ವರ್ಷದಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ, ನಮ್ಮ ತಂದೆ ನಮ್ಮ ಅಜ್ಜನ ಕಾಲದಲ್ಲಿ ಇರೋಕ್ಕಿಂತ ಇವಾಗ. ಸೊ ತುಂಬಾ ವ್ಯತ್ಯಾಸ ಇದೆ. ಹಾಗೆ ನೋಡಿದ್ರೆ ಇದು ಬರೀ 100-120 ಇಷ್ಟ ಆದ್ರೆ ಲಕ್ಷಕ್ಕೆ 4 ಲಕ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ತುಂಬಾನೇ ಘೋರವಾದ ದಿನಗಳು ಬರ್ತಾವ ಅಂತ ನಮ್ಗೆ ಒಂದು ಭಾಸಿಸುತ್ತೆ. ಬಟ್ ಈಗ ಕ್ವಶನ್ ಏನಂದ್ರೆ, ಈಗ ನಾವು ಇದು ಇನ್ನೂ ಡೌನ್ ಆಗ್ತಾನೆ ಹೋಗುತ್ತೆ ಅಂತ ಇಟ್ಕೊಂಡ್ರೆ ನಮಗೆ ನಾವು ಪುಣ್ಯ ಮಾಡ್ಬೇಕು, ಪುಣ್ಯವನ್ನ ಗಳಿಸ್ಬೇಕು, ದೇವರ ಇದನ್ನ ಮಾಡ್ಬೇಕು ಅಥವಾ ಧರ್ಮದ ಕಾರ್ಯಗಳನ್ನು ಮಾಡ್ಬೇಕು ಅನ್ನೋದು ಮೋಟಿವೇಶನ್ ಕಮ್ಮಿ ಆಗಲ್ವಾ? ಏನೋ ಆಗ್ಲಿ ಬಿಡಪ್ಪ, ಇದು ಕಲಿಗಾಲ, ಎನಿವೇ ಇದು ಕಲಿಗಾಲ ಕಂಪ್ಲೀಟ್ ಆಗೋವರೆಗೆ ಏನು ಮಾಡಕ್ಕಾಗಲ್ಲ, ಲೆಟ್ಸ್ ಗೋ ವಿತ್ ದ ಫ್ಲೋ ಅಂತ ಹೇಳ್ಬಿಟ್ಟು ಇನ್ನು ಜನರಿಗೆ ಮೋಟಿವೇಶನ್ ಕಮ್ಮಿ ಆಗ್ಬೋದು. ಅದೇ ನಾವು ಬೇರೆ ತರ ಪಾಸಿಟಿವ್ ಆಗಿ ನೋಡಿದ್ರೆ, ಇಲ್ಲ ಏನೋ ಒಂದ್ ಸ್ವಲ್ಪ ಬೆಳಕಿದೆ ನಮ್ಮ ಕಲಿಯುಗದ ಇದರಲ್ಲಿ, ಏನೋ ಸ್ವಲ್ಪ ಗಳಿಸ್ಬೋದು ಅನ್ನೋ ಒಂದು ಆಸೆ ಕಮ್ಮಿ ಆಗತ್ತಲ್ಲ, ಅದು ಮೋಟಿವೇಶನ್ಗೆ ಹೆಂಗೆ ಸಾರ್ಥಕ ಮಾಡ್ಕೋಬಹುದು ನಾವು ಅದನ್ನ ಅಂತ. ಆಕ್ಚುಲಿ ಕಲಿಯುಗದಲ್ಲೇ ಮ್ಯಾಕ್ಸಿಮಮ್ ಮೋಟಿವೇಶನ್ ಸಿಗೋದು ಅಂತ ಭಾಗವತದ ಅಭಿಪ್ರಾಯ. ನಾ ಅದನ್ನೇ ಕೊನೆಗೆ ಹೇಳಿದ್ದು, ನಾಮ ಸಂಕೀರ್ತನೆ ಮಾಡಿದ್ರು ಸಾಕು ಕಲಿಗಾಲದಲ್ಲಿ ಅಂತ ಹೇಳೋದು. ಸೊ ಅಂದ್ರೆ ನಾಮ ಸಂಕೀರ್ತನೆ ಮಾಡಿದ್ರು ಸಾಕು ಅಂದ್ರೆ, ಈಗ ರಾಜಸೂಯ ಯಾಗ ಮಾಡ್ಬೇಕಿತ್ತು ತ್ರೇತಾಯುಗದಲ್ಲಿ. ದೇವರು ಸುಮ್ನೆ ನಾವು ಈಗ ಸುಮ್ನೆ ನಾವೆಲ್ಲ ನೋಡ್ತೀವಲ್ಲ, ಈಗ ಈ ದ್ವಾಪರ ಯುಗದಲ್ಲಿ ಮಕ್ಕಳು ಇರ್ಲಿಲ್ಲ ದ್ರುಪದ ಮಹಾರಾಜನಿಗೆ. ಮಕ್ಕಳು ಬೇಕು ಅಂದ್ರೆ ಏನ್ ಮಾಡಿದ? ಹೋಮ ಮಾಡಿದ. ಹೋಮ ಮಾಡಿದ್ದು ಹೇಗೆ? 1,00,000 ಹಸುಗಳನ್ನ ಋತ್ವಿಕರಿಗೆ ದಕ್ಷಿಣೆಯಾಗಿ ಕೊಟ್ಟು ಹೋಮ ಮಾಡಿದ. ತ್ರೇತಾಯುಗದಲ್ಲಿ ರಾಮದೇವ್ರು ಹುಟ್ಲಿಕ್ಕೆ ದಶರಥ ಏನ್ ಮಾಡಿದ? ಹೋಮ ಮಾಡ್ದ. ಆದ್ರೆ ಇವತ್ತಿನ ಕಾಲದಲ್ಲಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸುಮ್ನೆ ಮಠಕ್ಕೆ ಹೋಗಿ 10 ಪ್ರದಕ್ಷಿಣೆ ಹಾಕಿದ್ರೆ ಮಕ್ಕಳಾದವ್ರು ಎಷ್ಟು ಜನ ಇದೆ? ಅಂದ್ರೆ ದೇವ್ರು ಏನ್ ಮಾಡ್ತಾನೆ, ನಮ್ಗೆ ಏನು ಫಲಿತಾಂಶ ಬಂತು ಅಷ್ಟನ್ನ ಮಾತ್ರ ಗಮನಿಸ್ಕೊಳ್ಳಲ್ಲ. ಅಂದ್ರೆ ಇವನು ಅವಾಗ ಹಂಗ್ ಮಾಡ್ಬೇಕಿತ್ತು, ಇವಾಗ ಇಷ್ಟೇ ಮಾಡಿದಾನೆ, ಹಾಗೆ ನೋಡ್ಕೊಳ್ಳಲ್ಲ. ಈಗಿನ ಯೋಗ್ಯತೆ ಇಷ್ಟಿದೆ, ಈ ಯೋಗ್ಯತೆಗೆ ತಕ್ಕಂಗೆ ಎಷ್ಟು ಮಾಡಿದಾನೆ ಅಷ್ಟೇ ಭಗವಂತ ನೋಡ್ತಾನೆ. ಹಾಗಾಗಿ ಈ ನಮ್ ಯೋಗ್ಯತೆ ಕಾಲ ಇಳಿತಾ ನಮ್ ಯೋಗ್ಯತೆ ಕಮ್ಮಿ ಆಗತ್ತೆ. ಅದು ನಮ್ಗೆ ಅನುಭವಕ್ಕೆ ಬಂದಿದೆ. ನೀವ್ ಹೇಳ್ದ ಹಂಗೆ ನಮ್ ಹಿರಿಯರು 120 ವರ್ಷದಲ್ಲಿ ಏನ್ ಮಾಡ್ತಿದ್ರು ನಾವ್ ಇವತ್ತಷ್ಟು ಮಾಡಕ್ ಆಗಲ್ಲ. ನಮ್ ಯೋಗ್ಯತೆ ಕಮ್ಮಿ ಆಗ್ತಾ ಬಂದಿದೆ. ಅದಕ್ ತಕ್ಕಂಗೆ ದೇವ್ರು ನಮ್ಮ ಆಚರಣೆಯನ್ನು ಇಷ್ಟು ಮಾಡಿದ್ರೆ ಸಾಕು ಅಂತ ರೂಲ್ ಮಾಡ್ತಾನೆ. ಇಷ್ಟು ಮಾಡಿದ್ರೆ ಸಾಕು ಅಂತ ಹೇಳಿದಾಗ ಇಷ್ಟು ಮಾಡ್ಬಾರ್ದು, ನಾವು ಇಷ್ಟು ಮಾಡ್ಲೇಬೇಕು. ಅಷ್ಟು ಮಾಡಿದ್ರೆ ನಮ್ಗೆ ಉತ್ತಮವಾದ ಗತಿ ಸಿಗುತ್ತೆ ಅಂತ. ಇನ್ನೊಂದ್ ತರ ಮೋಟಿವೇಶನ್ ಏನ್ ತಗೊಳ್ಬಹುದು ಅಂದ್ರೆ, ಬೇಕಿದ್ರೆ ಹೀಗ್ ಮಾಡ್ಬೋದು, ಕಲಿಗಾಲ ಇನ್ ಮುಂದೆ ಹೋಗ್ತಾ ಎಷ್ಟು ಕೆಟ್ಟ ಹೋಗುತ್ತೋ ಈಗ್ಲೇ ಸಾಧನೆ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು ಅನ್ನೋ ತರ ಮೋಟಿವೇಶನ್ ತಗೊಳ್ಬಹುದು. ಇಷ್ಟು ಮೋಟಿವೇಶನ್ ತಗೊಂಡ್ ಮುಂದೆ ಹೋಗ್ಬಹುದಾ ಅಂತ ನಂಗೆ ಅನ್ಸತ್ತೆ. ಈ ಪ್ರಶ್ನೆನೇ ಒಂಥರ ಬೇರೆ ತರ ನಾನು ಇಡ್ತೀನಿ. ಒಂಥರ ಪಾಷಂಡವಾದ ಒಂಥರ ಡೆವಿಲ್ಸ್ ಅಡ್ವೊಕೇಟ್ ತರ. ನಾವು ಕಲಿಯುಗದಲ್ಲಿ ಇದ್ದೀವಿ. ಕಲಿಯುಗದಲ್ಲಿ ನೀವು ಹೇಳಿದ್ರಿ ಬೇರೆ ಬೇರೆ ತರ ಆವೇಶಗಳು ಬರ್ತವೆ. ಅದಕ್ಕೆ ನಮ್ಮಿಂದ ಆಚಾರಗಳು ಕಡಿಮೆ ಆಗ್ತವೆ. ಮತ್ತೆ ರಾಯರು ಹೇಳಿದ್ದಾರೆ, ದೇಶ ಕಾಲ ವಸ್ತು ಚೇತಂ ಅಂತ ಹೇಳ್ತಾರೆ. ನಾವು ಈ ಕಾಲದಲ್ಲಿ ಇದ್ದೀವಿ, ಕಡಿಮೆ ಮಾಡೋದು ಸಹಜ. ಯಾಕೆ ಅಷ್ಟೊಂದು ನಾವು ಯಾಕೆ ಪ್ರಯತ್ನ ಯಾಕೆ ಮಾಡೋದು? ನಾವು ಕಡಿಮೆನೆ ಮಾಡ್ತಿದ್ವಿ. ನಾವು ಕಲಿಯುಗದಲ್ಲಿ ಇದ್ವಿ, ಕಡಿಮೆ ಮಾಡ್ತಿದ್ವಿ. ಅದೇನಂದ್ರೆ, ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಯು ಅಂತ ಭಾಗವತದ ಮಾತು. ದೇವ್ರು ಕಮ್ಮಿ ಮಾಡು ಅಂತ ಆರ್ಡರ್ ಮಾಡಿಲ್ಲ, ದೇವ್ರು ಮ್ಯಾಕ್ಸಿಮಮ್ ಕೆಪಾಸಿಟಿಗೆ ಟ್ರೈ ಮಾಡು ಅಂತ ಹೇಳಿರೋದು. ಆದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿನೇ ಕಮ್ಮಿ ಇದೆ. ಈಗ 100 ವೋಲ್ಟ್ಸ್ ಬಲ್ಬ್ ಬೇರೆ, 30 ವೋಲ್ಟ್ಸ್ ಬಲ್ಬ್ ಬೇರೆ. 100 ವೋಲ್ಟಿನ ಬಲ್ಬ್ ಅಲ್ಲಿ 30 ವೋಲ್ಟೇ ಓಡ್ತಾ ಇದ್ರೆ ಪವರ್, ಆ ಬಲ್ಬ್ ತೆಗೆದು ಬಿಸಾಕ್ತಿವಿ, ಇದ್ರಲ್ಲಿ ಪವರ್ ಇಲ್ಲ. 30 ವೋಲ್ಟಿನ ಬಲ್ಬು 100 ವೋಲ್ಟ್ ಕಂಡಕ್ಟ್ ಮಾಡ್ಲಾರ್ದು. 100 ವೋಲ್ಟ್ ಬಲ್ಬು 100 ವೋಲ್ಟ್ನೇ ಕಂಡಕ್ಟ್ ಮಾಡ್ಬೇಕು, 30 ವೋಲ್ಟ್ ಕಂಡಕ್ಟ್ ಮಾಡ್ಬಾರ್ದು. ದೇವರು ಹೇಳ್ತಾ ಇರೋದು, ಕಲಿಗಾಲದಲ್ಲಿ ಮನುಷ್ಯನ ಧರ್ಮಾಚರಣೆಯ ಯೋಗ್ಯತಾ ಕಮ್ಮಿ ಆಗತ್ತೆ, ಅಷ್ಟೇ ಬಿಟ್ರೆ ಮನುಷ್ಯ ಧರ್ಮಾಚರಣೆ ಕಮ್ಮಿ ಮಾಡ್ಲಿ ಅಲ್ಲ. ದೇವ್ರು ಇದನ್ನ ಹೇಳಲೇ ಇಲ್ಲ. ಈಗ ನಾವು ಯಾರಿಗೂ ಉತ್ತರ ಕೊಡೋದು ಬೇಕಿಲ್ಲ, ಆದ್ರೆ ನಮ್ಗೆ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಬೋದಲ್ವಾ? ನಮ್ ಕೆಪಾಸಿಟಿ ಏನಿದೆ ನಮಗ್ ಗೊತ್ತಾಗ. ನಾವು 8 ಗಂಟೆಗೆ ಎದ್ದು 9 ಗಂಟೆಗೆ ಆಫೀಸ್ಗೆ ಹೋಗಕ್ಕೆ ಅಂತ ರೆಡಿ ಆದ್ರೆ ಕನ್ಫರ್ಮ್ ಆಗಿ ಏನು ಮಾಡಕ್ಕಾಗ. 9 ಗಂಟೆಗೆ ಆಫೀಸ್ ಇದೆ ಅಂತ ಗೊತ್ತಿದ್ದು 6 ಗಂಟೆಗೆ ಎದ್ದು ರೆಡಿ ಆದ್ರೆ ಕನ್ಫರ್ಮ್ ಆಗಿ ತುಂಬಾ ಮಾಡ್ಬೋದು.
ದೇವರು ಹೇಳಿದ್ದು ಕೆಪಾಸಿಟಿ ಕಮ್ಮಿ ಆಗತ್ತೆ ಅಂತಲೇ ಹೊರತಾಗಿ ನಿಮ್ ಕೆಪಾಸಿಟಿಗಿಂತ ಕಮ್ಮಿ ಮಾಡಿ ಅಂತಲ್ಲ. ಹಾಗಾಗಿ ದೇಶಕಾಲಾವಸ್ಥೋಚಿತಂ ಅಂತ ರಾಯರ್ ಹೇಳಿದ್ದು ಅದನ್ನೇ. ಅಂದ್ರೆ ಈಗ ನಾವು ಕ್ಷೇತ್ರಕ್ಕೆ ಬಂದಿದ್ದೇವೆ, ತಿರುಪತಿಗೆ ಬಂದಿದ್ದೇವೆ ಅಂತ ಅನ್ಕೊಳ್ಳಿ. ಈಗ ನಾ ತಿರುಪತಿಲಿ ಇದ್ದೇನೆ. ಈ ದೇಶದಲ್ಲಿ ನಾ ಏನ್ ಮಾಡಬೇಕು? ಮನೇಲಿ ನಾ ಏನ್ ಮಾಡ್ತೀನಿ? ಮನೆಯಲ್ಲಿ 1 ಗಂಟೆ ಪೂಜೆ ಮಾಡ್ತೀನಿ, 1000 ಗಾಯತ್ರಿ ಜಪ ಮಾಡ್ತೀನಿ. ಆದ್ರೆ ಕ್ಷೇತ್ರಕ್ಕೆ ಬಂದಾಗ 1 ಗಂಟೆ ನೀನ್ ನಿಮ್ ದೇವ್ರು ತಕೊಂಡ್ ಪೂಜೆ ಮಾಡ್ಬೇಡ, ಹೋಗಿ ಇಲ್ಲಿರೋ ದೇವ್ರಿಗೆ ಪ್ರದಕ್ಷಿಣೆ ಹಾಕು ಅನ್ನೋದು ಶಾಸ್ತ್ರ. ಯಾಕೆ ಅಂದ್ರೆ ಆ ದೇವ್ರು ಮನೆಯಲ್ಲೂ ಸಿಗ್ತಾನೆ. ನೀನ್ ಈ ಏನು ಭಗವಂತನ ರೂಪವನ್ನು ಏನು ಉಪಾಸನೆ ಮಾಡ್ತೀನಿ ಅಲ್ಲೂ ಆಗತ್ತೆ. ಅದನ್ನ ಕ್ಷೇತ್ರೋಚಿತ, ದೇಶೋಚಿತ ಅಂತ ಅದನ್ನ ಕರೆಯೋದು. ಇನ್ನು ಕಾಲೋಚಿತ ಅಂದ್ರೆ ಯಾರೋ ಈಗ ಸುಮ್ನೆ ನಾವು ಪೂಜೆಗೆ ಕೂತಿದೀವಿ, ನಮ್ಗೊಂದು ಫೋನ್ ಬಂತು, ಹೀಗೆ ಯಾರಿಗೋ ತುಂಬಾ ಸೀರಿಯಸ್ ಇದೆ, ನೀವು ಬರ್ದೇ ಇದ್ರೆ ಪ್ರಾಣನೇ ಹೋಗ್ಬಿಡತ್ತೆ, 1-2 ನಿಮಿಷ ಬನ್ನಿ. ಇಲ್ಲ ನಾ ಪೂಜೆ ಮಾಡ್ತಾ ಇದ್ದೀನಿ, ಕಪಾಳ ಕೊಡಿತಾನ ದೇವ್ರು ಅನ್ನತ್ತೆ ಶಾಸ್ತ್ರ. ಅದು ಕಾಲೋಚಿತ. ಆ ಟೈಮಿಗೆ ಯಾವ್ದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು, ಅವಶ್ಯ ಕರ್ತವ್ಯ ಏನಿದೆ ಅದನ್ನ ಮಾಡ್ಬೇಕು. ಆಗ ಪೂಜೆ ಸಂಕ್ಷೇಪ ಮಾಡು, ತೊಂದರೆ ಇಲ್ಲ, ದೇವ್ರ ಕ್ಷಮಿಸ್ತಾನೆ. ಆದ್ರೆ ದೇಶ ಕಾಲ 2 ಅನುಕೂಲವಾಗಿದ್ದಾಗ ನಮ್ ಕೆಪಾಸಿಟಿಗಿಂತ ಕಮ್ಮಿ ಸಾಧನೆ ಮಾಡೋದನ್ನ ದೇವರು ಅನುಮತಿಸೋದು. ಹಾಗಾಗಿ ಕಲಿಗಾಲ ನಮ್ ಸ್ವಭಾವ ಏನು ನಮಗ್ ಗೊತ್ತಿಲ್ಲ. ನಾವ್ ಎಲ್ಲಾನು ಕಾಲದ ತಲೆ ಮೇಲೆ ಹಾಕಿ ಕುತ್ಕೊಳ್ಬಹುದು. ಅದ್ ಹೆಂಗೆ ಅಂದ್ರೆ ಸ್ಕೂಲ್ಗೆ ಮಕ್ಳು ಹೋಗುವಾಗ, ಯಾಕೋ ಇನ್ಶರ್ಟ್ ಮಾಡಿಲ್ಲ ಮೇಡಮ್, ಆ ಮಮ್ಮಿ ಮಾಡ್ಲಿಲ್ಲ ಮೇಡಮ್, ಯಾಕೋ ತಲೆ ಬಾಚ್ಕೊಂಡಿಲ್ಲ, ಮಮ್ಮಿ ಬಾಚ್ಲಿಲ್ಲ ಮೇಡಮ್. ಎಲ್ಲಿವರೆಗೂ ಎಕ್ಸ್ಕ್ಯೂಸ್ ನಡೆಯುತ್ತೆ? ಮಗು 1ನೇ ಕ್ಲಾಸ್ ಅಲ್ಲಿ ಇರೋವರೆಗೂ. 2ನೇ ಕ್ಲಾಸ್ 3ನೇ ಕ್ಲಾಸಿಗೆ ಬಂದಾಗ ಆ ಮನೇಲಿ ಅಪ್ಪ ಮಾಡ್ಲಿಲ್ಲ, ಅಮ್ಮ ಮಾಡ್ಲಿಲ್ಲ, ಅಜ್ಜಿ ಮಾಡ್ಲಿಲ್ಲ ಅಂದ್ರೆ ಮಿಸ್ಸು ಆಚೆಗೆ ಹಾಕ್ತಾರೆ ಸ್ಕೂಲಿಂದ. ಹಾಗಿದ್ದ ಹಾಗೆ ಈ ಎಕ್ಸ್ಕ್ಯೂಸ್ ಗಳನ್ನ ಎಲ್ಲಾ ಕಡೆ ನಾವು ಕೊಡಕ್ ಬರಲ್ಲ. ನಮ್ ಕೆಪಾಸಿಟಿ ಏನಿದೆ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಂಡು ಕರ್ಮಾಚರಣೆ ಮಾಡ್ತಾ ಹೋಗ್ಬೇಕಷ್ಟೇ. ಸುಂದರವಾಗಿ ತಿಳಿಸ್ಕೊಟ್ರಿ. ಇವರು ಸುಳಿಭಾವಿ ಅವರಿಗೆ ಒಂದು ಪ್ರಶ್ನೆ. ನಮಸ್ಕಾರ ಆಚಾರ್ಯರೇ, ಹರೇ ಶ್ರೀನಿವಾಸ. ನನ್ನ ಪ್ರಶ್ನೆ ಏನಂದ್ರೆ, ಮನೆಯಲ್ಲಿ ಕನಿಷ್ಠ ಕಲಿ ನಿವಾರಣ ಮಾಡಕ್ಕೆ ಏನು ಸಣ್ಣವಾದ್ರೂ ಏನು ಮಾಡ್ಬೇಕು? ನಾವು ನಾಮ ಸಂಕೀರ್ತನ ಮಾಡ್ಕೋಬಹುದು, ಅದು ಅನುನಿತ್ಯ ಅನುಸಂಧಾನ ಮಾಡ್ಬೇಕು ಪ್ರತಿ ವಿಷಯನಾನು. ಬಟ್ ಕಲಿ ನಿವಾರಣಕ್ಕೆ ಎಂಥವು ಮಾಡ್ಬೇಕು? ಕಾಲೋಚಿತವಾಗಿ, ಸಮಯೋಚಿತವಾಗಿ ಎಂಥವು ಮಾಡ್ಬೇಕಾಗತ್ತೆ ನಿಯಮಗಳು? ನೀವು ಏನ್ ಮಾಡಿದ್ರು ಅದು ಆಗತ್ತಮ್ಮ. ನೀವು ಬಂದು ಬೇಸಿಕ್ ಬಂದು ನಾಮ ಸಂಕೀರ್ತನೆ. ಆಮೇಲೆ ಕೆಲವೆಲ್ಲ ಬೇಸಿಕ್ಸ್ ನಿಮಗ್ ಗೊತ್ತೇ ಇರತ್ತೆ. ಏನು ಅಂದ್ರೆ ಈ ಕಲಿ ಅಂತ ಹೇಳ್ತಾರೆ, ಮೊದಲನೇ ಕಸ ಎದ್ದ ತಕ್ಷಣ ಕಸ ಗುಡಿಸೋದು. ಆಮೇಲೆ ಆದಷ್ಟು ಈ ಕಲಿ ಹೇಗೆ ಅಂದ್ರೆ ಒಂಥರ ಜಿರಳೆ ಇದ್ದ ಹಾಗೆ. ಮನೆಯಲ್ಲಿ ಎಷ್ಟು ಕಸ ಜಾಸ್ತಿ ಆದ್ರೆ ಅಷ್ಟು ಜಿರಳೆ ಜಾಸ್ತಿ ಆಗತ್ತಲ್ಲ, ಹಾಗೆ ನಮ್ಮ ಮನಸ್ಸಲ್ಲಿ ಎಷ್ಟು ಕೊಳೆ ತುಂಬಿದ್ರೆ ಅಷ್ಟು ಕಲಿ ಜಾಸ್ತಿ ಆಯ್ತು ಅಂತ ಅರ್ಥ. ಅದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಮನೆಯಲ್ಲಿ ದೈವಿ ಪ್ರಜ್ಞೆ ಜಾಗೃತವಾಗ್ಬೇಕು, ಅಂದ್ರೆ ಭಗವತ್ ಪ್ರಜ್ಞೆ. ಆ ಭಗವತ್ ಪ್ರಜ್ಞೆ ಜಾಗೃತವಾಗಕ್ಕೆ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ, ಒಂದೊಂದು ವೇ ಇರುತ್ತೆ. ಕೆಲವರು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ತುಂಬಾ ಹಾಕೊಂಡು ಅಲ್ಲೇ ಕೂತು ಧ್ಯಾನ ಗೀನ ಅಂತ ಮಾಡ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ. ಕೆಲವರು ಈ ಬೇಕಾದ ಕರ್ತವ್ಯಗಳನ್ನ ಮಾಡಬಹುದು. ಆಗಾಗ ಮನೆಗೆ ಯಾರು ದೇವರನ್ನು ತಿಳ್ಕೊಂಡವರಿದ್ದಾರೆ, ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣರು, ಅವರನ್ನು ಕರಿಬೇಕು. ಸಾಧ್ಯವಿದ್ರೆ ಇದಿದ್ರೆ ಅವಾಗವಾಗ ಸ್ವಾಮಿಗಳನ್ನ ಕರಿಬೇಕು. ಪ್ರತಿನಿತ್ಯದಲ್ಲಿ 1 ಅರ್ಧ ಗಂಟೆನಾದ್ರೂ ದೇವರ ಭಜನೆಗೆ ಟೈಮ್ ಮೀಸಲಿಡ್ಬೇಕು. ಕಲಿಗಾಲದಲ್ಲಿ ನೀವು 1000 ಪಾರಾಯಣ ಮಾಡಿ, ಭಜನೆ ಎಷ್ಟು ಪರಿಣಾಮಕಾರಿಯಾದ್ದು ಮತ್ತೆ ಯಾವುದೂ ಆಗಲ್ಲ. ಅದು ತುಂಬಾ ಮನಃಶಾಂತಿ ಕೊಡುತ್ತೆ, ಸಿಕ್ಕಾಪಟ್ಟೆ ಮನಃಶಾಂತಿ ಕೊಡುತ್ತೆ. ಅದರ ಜೊತೆಗೆ ದೇವರನ್ನ ಒಲಿಸ್ಕೊಳ್ಳಿಕ್ಕೂ ಸಿಕ್ಕಾಪಟ್ಟೆ ದೊಡ್ಡ ಸಾಧನ. ನಮ್ ಪುಣ್ಯ ಏನು ಅಂದ್ರೆ ಬೇರೆ ಯಾವ ಸಿದ್ಧಾಂತದಲ್ಲೂ ಇಲ್ಲದೆ ಇರೋಷ್ಟು ದಾಸರ ಪದ ಮಾಡಿಟ್ಟು ಹೋಗಿದ್ದಾರೆ. ಬಾಯಿ ತುಂಬಾ 1 ಅರ್ಧ ಗಂಟೆನಾರು ಭಜನೆ ಮಾಡ್ಬೇಕು. ಏನೇ ಕೆಲಸ ಮಾಡುವಾಗಲೂ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಅಂತ ಇರ್ಬೇಕು. ಇಷ್ಟೆಲ್ಲ ಮಾಡೋದ್ರಿಂದ ಬೇಕಾದಷ್ಟು ಪರಿಣಾಮ ಆಗತ್ತೆ ಅಂತ ಅದಂತೂ ಅನ್ಸುತ್ತೆ. ಧನ್ಯವಾದ ಆಚಾರ್ಯರು, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದ. ನಮಸ್ಕಾರ ಆಚಾರ್ಯರೇ. ನಂದು ಕ್ವಶನ್ ಇಲ್ಲ, ಬಟ್ ನೀವು ಇಷ್ಟು ಕಿರಿಯ ವಯಸ್ಸಿನಲ್ಲಿ ಇಷ್ಟು ಜ್ಞಾನ ಸಂಪಾದಿಸ್ಕೊಂಡಿದ್ದೀರಾ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಇಷ್ಟೆಲ್ಲ ಮಾಡಿ ನಮ್ಗೆಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮಗೆ. ನೀವು ಪ್ರವಾಸದಲ್ಲಿದ್ದೀರಿ, ಆದ್ರೂ ನಮ್ಮ ಜೊತೆ ಸೇರಿ ಬೆಳಗಿನ ಹೊತ್ತಿನಲ್ಲಿ 1.5 ಗಂಟೆ ಕಾಲಕ್ಕಿಂತ ಜಾಸ್ತಿ ನಮ್ಮ ಜೊತೆ ಸೇರಿದ್ರಿ. ಪ್ರವಚನ ಜೊತೆಗೆ ಬಹಳಷ್ಟು ಪ್ರಶ್ನೆಗಳನ್ನು ಉತ್ತರಿಸಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಇವತ್ತಿಗೆ 12ನೇ ಸ್ಕಂದ ಶ್ರೀ ಕೃಷ್ಣಾರ್ಪಣ ವಸ್ತು. ನಾಳೆ ಸ್ವಾಮಿಗಳ ಆಶೀರ್ವಚನ, ಭಾಗವತ, ಸಮಸ್ತ ಭಾಗವತದ ಸಾರ ಹಾಗೂ ಅದರ ಮಹತ್ವದ ಬಗ್ಗೆ ನಮ್ಮ ಜೊತೆ ಸೇರಿ
ನಮಗೆ ಆಶೀರ್ವಚನ ಮಾಡ್ತಾರೆ. ನಮಗೆ ಪೆಸಿಫಿಕ್ ಟೈಮ್, ವೆಸ್ಟ್ ಕೋಸ್ಟ್ ಟೈಮ್ 7 PM, ಇಂಡಿಯಾದಲ್ಲಿ ಬೆಳಗ್ಗೆ 7:15. ನಿಮ್ಮ ಟೈಮ್ ಝೋನ್ ಪ್ರಕಾರ ನಮ್ಮ ಜೊತೆ ಸೇರಿ ಆಶೀರ್ವಚನ ಕೇಳಬೇಕಾಗಿದೆ ಅಂತೆ. ಧನ್ಯವಾದಗಳು ಆಚಾರ್ಯ, ಎಲ್ಲರಿಗೂ ಧನ್ಯವಾದಗಳು. ಹರೇ ನಮಃ. ಧನ್ಯವಾದಗಳು ಆಚಾರ್ಯರೇ, ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರಗಳು ಆಚಾರ್ಯ, ತುಂಬಾ ಚೆನ್ನಾಗಿತ್ತು. ನಮಸ್ಕಾರ. ನಮಸ್ಕಾರ ಹರೇ ಶ್ರೀನಿವಾಸ, ನಮಸ್ಕಾರ, ಧನ್ಯವಾದ ಆಚಾರ್ಯರೇ. ಬಹಳ ಚೆನ್ನಾಗಿ